ಹೇ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ನಾನು ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನನಗೆ ಕಾಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಇಂಟರ್ವ್ಯೂ ಕ್ವಶನ್ಸ್ಗಳು ಬಂದಿತ್ತು. ನಾನು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಟೆರಾಫಾರ್ಮ್ ಮಾಡೆಲ್ಸ್ ಮೇಲೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಐ ಸಾ ದೋಸ್ ಇಂಟರ್ವ್ಯೂ ಕ್ವಶನ್ಸ್ ಆ್ಯಂಡ್ ತುಂಬ ಜನಕ್ಕೆ ನೀವು ಇಂಟರ್ವ್ಯೂ ಲೈಕ್ ರೀಸೆಂಟಾಗಿ ನೀವು ಡೆವಾಪ್ಸ್ ಕಲ್ತಿರ್ತೀರಾ, ನಾವು ಆ ಎಕ್ಸ್ಪೀರಿಯನ್ಸ್ ತೋರಿಸ್ಕೊಂಡು ಹೋಗ್ತಿರ್ತೀವಿ ಅಂದಾಗ ನಮಗೆ ಆ ರಿಯಲ್ ಟೈಮ್ ಅಂದರೆ ಏನು ಅನ್ನೋದ್ರ ಮೇಲೆ ತುಂಬ ಡೌಟ್ ಇರುತ್ತೆ. ಏನು ರಿಯಲ್ ಟೈಮ್ ಹೆಂಗಿರುತ್ತೋ ಅನ್ನೋ ಒಂದು ಡೌಟ್ ಇರುತ್ತಲ್ಲ. ಸೊ ಆ ಡೌಟ್ ಎಲ್ಲ ಇಟ್ಕೊಳ್ಬಾರ್ದು ಈ ಸಿಚುವೇಷನಲ್ಲಿ. ಸೊ ಅದಕ್ಕೋಸ್ಕರನೇ ಐ ಥಿಂಕ್ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಸೊ ಇಲ್ಲಿ ನೋಡಿದರೆ ನಿಮಗೆ ನೋಡಿ, ದೀಸ್ ಆರ್ ದ ಪರ್ಟಿಕ್ಯುಲರ್ ಕ್ವಶನ್ಸ್ ನಾನು ಆನ್ಸರ್ ಮಾಡಬೇಕು ಅಂದ್ಕೊಂಡಿರೋದು. ಸೊ ಚಂದ್ರ ರೆಡ್ಡಿ ಅವ್ರದ್ದು. ಸೊ ಏನಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ಮಿ ಯುವರ್ ಬ್ರ್ಯಾಂಡ್ ಸ್ಟ್ರಾಟಜಿ ಅಂತ ಕ್ವಶನ್ ಕೇಳ್ತಾರೆ. ಇನ್ ಜನರಲ್ ಆಗಿ ಇದು ಫ್ರೀಕ್ವೆಂಟ್ ಕೈಂಡ್ ಆಫ್ ಕ್ವಶನ್ ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ. ಸೊ ಈಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಈ ಕ್ವಶನ್ನ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಆ್ಯಕ್ಚುಲಿ ನಾನು ಈ ಅಪ್ಲೋಡ್ ಮಾಡೋಷ್ಟೆಲ್ಲ ನಾನೆಲ್ಲ ರೆಕಾರ್ಡ್ ಕಂಪ್ಲೀಟ್ ಲೈಕ್ ನೋಟ್ಸ್ ಎಲ್ಲ ಇದು ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಟ್ ಫಾರ್ ನಾವು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಪ್ಲೈನ್ ಯುವರ್ ಬ್ರ್ಯಾಂಡ್ ಸ್ಟ್ರಾಟಜಿ ಅಂತಿರುತ್ತೆ. ವಾಟ್ ಚಾಲೆಂಜಸ್ ಯು ಫೇಸ್ಡ್, ಎಕ್ಸ್ಪ್ಲೈನ್ ಮೀ ದಿಸ್ ಕ್ವಶನ್ ಟು ಹೀರೋ ಟು ಝೀರೋ ಟು ಹೀರೋ ಅಂತ ಹೇಳ್ತೇನೆ. ಫೈನ್, ಅದೊಂದು. ಆ್ಯಂಡ್ ಅದಾದಮೇಲೆ ಕೆನ್ ಯು ಎಕ್ಸ್ಪ್ಲೈನ್ ಮಿ ದ ಕರೆಂಟ್ ಪ್ರಾಜೆಕ್ಟ್ ಆ್ಯಂಡ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಡೈಲಿ ಆ್ಯಕ್ಟಿವಿಟೀಸ್ ಫಾರ್ ಪಾಡ್ ಅಫಿನಿಟಿ ಮತ್ತು ಆ್ಯಂಟಿ ಅಫಿನಿಟಿ ಮತ್ತು ನೋಡ್ ಅಫಿನಿಟಿ ಅಂದರೆ ಏನು, ಕುಬರ್ನೆಟಿಸ್ ನೆಟ್ವರ್ಕ್ ಪಾಲಿಸೀಸ್ ಹೆಂಗಿರುತ್ತೆ, ಆ್ಯಂಡ್ ಕುಬರ್ನೆಟಿಸ್ ಆಪರೇಟರ್ ಅಂದರೆ ಏನು, ಆ್ಯಂಡ್ CMD ಆ್ಯಂಡ್ ಎಂಟ್ರಿ ಪಾಯಿಂಟ್ ಅಂದರೆ ಏನು. ಸೊ ಈ ಕ್ವಶನ್ಸ್ಗಳನ್ನ ಫೋಕಸ್ ಆಗಿ ಇಟ್ಕೊಂಡು ನಾನು ಐ ಟ್ರೈ ಟು ಎಕ್ಸ್ಪ್ಲೈನ್ ಇಟ್. ಸೊ ಇದರಲ್ಲಿ ಸ್ವಲ್ಪ ಲೆಂತ್ ಆಗಿದ್ರೂ ಕೂಡ ಪರವಾಗಿಲ್ಲ ವಿಡಿಯೋ. ಸೊ ಲೈಕ್ ಆರಾಮಾಗಿ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ ಬೇಸಿಕಲಿ. ಏನು ಈ ಕ್ವಶನ್ಸ್ಗಳಿಗೆ ಮತ್ತೆ ನೀವು ಯಾರಾದರೂ ಈ ಕ್ವಶನ್ಸ್ ಕೇಳಿದ್ರು ಕೂಡ ಯು ಶುಡ್ ನಾಟ್ ಸ್ಟ್ರಗಲ್ ಆ್ಯಂಡ್ ಯು ಶುಡ್ ನಾಟ್ ಫೀಲ್ ದಟ್ ನಾನು ರಿಯಲ್ ಟೈಮ್ ಮಾಡಿಲ್ಲ ಅಂತ. ಆದರೆ ಈಗ ನಾನು ಏನು ಹೇಳ್ತೀನಲ್ಲ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ಓಕೆ, ಕುಬರ್ನೆಟಿಸ್ ಸೀರೀಸ್ ನಾನು ಡೆಫಿನೆಟಾಗಿ ಮಾಡ್ತೀನಿ. ನನಗೊಂಚೂರು ಸಪೋರ್ಟ್ ಮಾಡಿ ನೀವು. ಡೆಫಿನೆಟಾಗಿ ನಾನು ರೀಚ್ ಆಗ್ತೀನಿ, ಯಾಕೆಂದರೆ ಈಗ ಇರೋ ವಿಡಿಯೋಸ್ಗಳಲ್ಲಿ ಯಾವುದೂ ರೀಚ್ ಆಗ್ತಾ ಇಲ್ಲ ತುಂಬ ಜನಕ್ಕೆ. ಸೊ ಹಾಗಾಗಿ ಅಷ್ಟೇ. ಸೊ ಹಾಗಿದ್ರೆ ವಿಲ್ ಗೆಟ್ ಸ್ಟಾರ್ಟೆಡ್. ಹೇಗಿರುತ್ತೆ ಈ ಕ್ವಶನ್ಸ್ಗಳೆಲ್ಲ ಅಂತ. ಸೊ ಫಸ್ಟ್ ಥಿಂಗ್ ಎಲ್ಲಿಂದ ಹೋಗೋಣ? ಸೊ ಬ್ರ್ಯಾಂಡ್ ಸ್ಟ್ರಾಟಜಿ ಅಂತ ಇದೆಯಲ್ಲ, ಸೊ ವಿ ಕ್ಯಾನ್ ಗೋ ವಿತ್ ದ ಬ್ರ್ಯಾಂಡ್ ಸ್ಟ್ರಾಟಜಿ ಇಟ್ ಸೆಲ್ಫ್. ನಾರ್ಮಲಿ ಈಗ ನೋಡಿ, ನಾನು ಆಲ್ರೆಡಿ ಮೈಕ್ರೋ ಸರ್ವಿಸ್ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನಾನು ಆಲ್ರೆಡಿ ಒಂದು ಆರ್ಗ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ವೇರ್ ಅದರಲ್ಲಿ ಅಟ್ಲೀಸ್ಟ್ ಐಮ್ ಟ್ರೈಂಗ್ ಟು ಪ್ಲ್ಯಾನ್ ಲೈಕ್ 10 to 15 ಮೈಕ್ರೋ ಸರ್ವಿಸಸ್. ಆ 10 to 15 ಮೈಕ್ರೋ ಸರ್ವಿಸಲ್ಲಿ ಒಂದು ಫ್ರಂಟ್ ಎಂಡ್ ಸರ್ವಿಸ್ ಇರುತ್ತೆ. ರಿಮೈನಿಂಗ್ ಎಲ್ಲನೂ ಕೂಡ ಡಿಫ್ರೆಂಟ್ ಲೈಕ್ ಲೆಟ್ಸ್ ಸೇ ಪೈಥಾನ್, ಗೋ, ಜಾವಾ ಎಲ್ಲ ಲ್ಯಾಂಗ್ವೇಜಸಲ್ಲೂ ಮಿಕ್ಸ್ ಆಗಬೇಕು. ಆ್ಯಂಡ್ ಹೇಗೆ ಕನೆಕ್ಟಿವಿಟಿ ಆಗುತ್ತೆ, ಗಿಟಾಪ್ ಸ್ಟ್ರಾಟಜಿ ಹೆಂಗಾಗುತ್ತೆ ಅನ್ನೋದು ಬೈ ನೆಕ್ಸ್ಟ್ ವೀಕ್ ನಾನು ಡೆಫಿನೆಟಾಗಿ ಆ ವಿಡಿಯೋ ರಿಲೀಸ್ ಮಾಡ್ತೀನಿ. ದಟ್ ಈಸ್ ಲೈಕ್ ಅ ಕಂಪ್ಲೀಟ್ ಪ್ರಾಜೆಕ್ಟ್ ನಿಮಗೆ, ಆಯಿತಾ, ವಿತ್ 10 ಮೈಕ್ರೋ ಸರ್ವಿಸಸ್. ಆಯ್ತು. ಈಗ ಹಾಗಾದರೆ ವಿಲ್ ಗೆಟ್ ಸ್ಟಾರ್ಟೆಡ್. ಸೊ ನನಗೆ ಬ್ರ್ಯಾಂಚಿಂಗ್ ಸ್ಟ್ರಾಟಜಿ ಅಂತ ಇದೆ ಅಂತ ಇಟ್ಕೊಳ್ಳಿ. ಈಗ ಲೆಟ್ಸೆ ನಾನೊಂದು ಸಿಂಪಲ್ ರೆಪಾಸಿಟ್ರಿ ತೊಗೊಳ್ತೀನಿ. ಲೆಟ್ಸೆ ನಾವೇ ಒಂದು ರೆಪಾಸಿಟ್ರಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಈಗ. ಸೊ ಇದನ್ನು ನಾ ಹೇಳ್ತಾ ಇದ್ದೀನಿ, IT ಕನ್ನಡಿಗರು. ಓಕೆ, ಡೆಮೋ ಅಂತ ಹಾಕ್ತೇನೆ, ಆಯಿತಾ. ಸೊ ರೀಡ್ಮಿ ಫೈಲ್ ಇದೆ, ರೀಡ್ಮಿ ಫೈಲ್ ಬೇಕಾ ಅಂತ ಕೇಳ್ತಾರೆ. ರೀಡ್ಮಿ ಫೈಲ್ ಬೇಕು ಅಂತಾರೆ, ಎಸ್ ಅಂತ ಕೊಡ್ಬೋದು. ಇಟ್ಸ್ ಓಕೆ. ಆ್ಯಂಡ್ ಕ್ರಿಯೇಟ್ ರೆಪಾಸಿಟ್ರಿ. ಸೊ ರೆಪಾಸಿಟ್ರಿ ಕ್ರಿಯೇಟ್ ಆದಮೇಲೆ, ಸೊ ದಿಸ್ ಈಸ್ ಹೌ ಒಂದು ಸಿಂಪಲ್ ರೆಪಾಸಿಟ್ರಿ ಲುಕ್ಸ್, ಆಯಿತಾ. ನಾನು ತುಂಬ ಸಿಂಪಲಾಗಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬ್ರ್ಯಾಂಡ್ ಸ್ಟ್ರಾಟಜಿ ಅಂದರೆ ಏನು ಅಂತ ಹೇಳೋಕ್ಕೆ. ಆಮೇಲಿಂದ ವಿಲ್ ಗೋ. ಸೊ ನಾರ್ಮಲಾಗಿ ಎನಿ ಆರ್ಗನೈಸೇಷನ್, ಆಯಿತಾ, ಎನಿ ಆರ್ಗನೈಸೇಷನ್ಸ್, ನೀವು ಆ್ಯಸ್ ಸೂನ್ ಆಸ್ ನೀವು ಆರ್ಗನೈಸೇಷನ್ಸ್ಗೆ ಹೋಗಿದ ತಕ್ಷಣ ನಿಮಗೆ ನಾರ್ಮಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನೀಟಾಗಿ. ಫಸ್ಟ್ ಥಿಂಗ್, ದೆರ್ ವಿಲ್ ಬಿ ಅ ಮೇಯ್ನ್ ಬ್ರ್ಯಾಂಚ್ ಅಂತಾದರೂ ಇರುತ್ತೆ. ಹಾಗೆಯೇ ಇಲ್ಲ ಪ್ರೊಡಕ್ಷನ್ ಬ್ರ್ಯಾಂಚ್ ಅಂತಾದರೂ ಮಾಡ್ಕೊಳ್ತಾರೆ. ಅಲ್ಲಿ ಡಿಫ್ರೆನ್ಸ್ ಅಂದರೆ ನೀವು ಯಾವ ಬ್ರ್ಯಾಂಚ್ ನೇಮಿಂಗ್ ಯಾವುದಾದ್ರೂ ಆಗಿರಲಿ, ಆಯಿತಾ, ಇಟ್ಸ್ ನೋ ನೀಡ್ ಟು ವರಿ. ಸಪೋಸ್ ಮೇಯ್ನ್ ಹಾಗೆ ಇರುತ್ತೆ ಕೆಲವೊಮ್ಮೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ನಾರ್ಮಲಾಗಿ ಈ ಥರ ಪ್ರೊಡಕ್ಷನ್ ಬ್ರ್ಯಾಂಚ್ ಅಂತ ಮಾಡ್ಕೊಳ್ತಾರೆ. ಓಕೆನಾ. ಸೊ ಇದು ಪ್ರೊಡಕ್ಷನ್ ಬ್ರ್ಯಾಂಚ್. ಸೊ ನಾನು ಕಲರ್ ಚೇಂಜ್ ಮಾಡ್ಕೊಳ್ತೀನಿ, ಆಯಿತಾ. ಹಾಗೆ ಪ್ರೊಡಕ್ಷನ್ ಬ್ರ್ಯಾಂಚ್ ಆದಮೇಲೆ ಐ ವಾಂಟ್ ಒನ್ ಮೋರ್ ಬ್ರ್ಯಾಂಚ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ಮೇಯ್ನಿಂದ ಇದು ಕ್ಲೋನ್ ಆಗಿರುತ್ತೆ, ಆಯಿತಾ. ಸೊ 1 ಸೆಕೆಂಡ್.
ಓಕೆ, ಈ ಥರ ಕ್ಲೋನ್ ಆಗಿರುತ್ತೆ. ಅಂದರೆ ಮೇಯ್ನಲ್ಲಿ ಏನಿರುತ್ತೆ ಪ್ರೊಡಕ್ಷನಲ್ಲೂ ಅದೇನೇ ಇರುತ್ತೆ, ಆಯಿತಾ. ಈಗ ಸಪೋಸ್ ಈ ಬ್ರಾಂಚ್ ಪರ್ಟಿಕ್ಯುಲರ್ ಬ್ರಾಂಚ್ ಮಾಡೋಕ್ಕೆ ಹೋದರೆ, ಲೆಟ್ಸೆ ಬ್ರಾಂಚಿಗೆ ಹೋಗ್ತೀವ. ನಾವು ಬ್ರಾಂಚಿಗೆ ಹೋದ್ಮೇಲೆ ಸಪೋಸ್ ಇಲ್ಲಿ ನ್ಯೂ ಬ್ರಾಂಚ್ ಅಂತಿದೆಯಲ್ಲ, ಕ್ಲಿಕ್ ಮಾಡಿ ಲೆಟ್ಸೆ ಸೋರ್ಸ್ ಅಂತ ಇದೆ, ಎಲ್ಲಿಂದ ಸೋರ್ಸ್ ಆಗಬೇಕು ಅಂತ. ನಾನಿಲ್ಲಿ ಹೇಳ್ತೀನಿ ಐ ವಾಂಟೆಡ್ ಟು ಸೋರ್ಸ್ ದಿಸ್ ಫ್ರಮ್ ಪ್ರೊಡಕ್ಷನ್ ಅಂತ. ಈಗ ನಾನು ಹೇಳ್ತೀನಿ ನನ್ನ ಹೊಸ ಬ್ರಾಂಚ್ ನೇಮ್ ಬಂದುಬಿಟ್ಟು ಪ್ರೊಡಕ್ಷನ್, ನಾನು ಜಸ್ಟ್ ಪ್ರಾಡ್ ಅಂತ ಹಾಕ್ತೀನಿ, ಆಯಿತಾ. ಪ್ರೊಡಕ್ಷನ್ ಅಂತಲೇ ಹಾಕ್ಕೊಬೋದು ನೀವು. ಓಕೆ, ಲೆಟ್ಸ್ ಗೋ ವಿತ್ ಪ್ರೊಡಕ್ಷನ್ ಇಟ್ ಸೆಲ್ಫ್, ಆಯಿತಾ. ಪ್ರೊಡಕ್ಷನ್ ಅಂತ. ಆಮೇಲೆ ಕ್ರಿಯೇಟ್ ನ್ಯೂ ಬ್ರಾಂಚ್. ಈಗ ಏನಾಯಿತು, 2 ಬ್ರಾಂಚ್ ಕ್ರಿಯೇಟ್ ಆಯಿತು. 2 ಬ್ರಾಂಚಲ್ಲೂ ಹೋದರೆ ನೀವು ಇಲ್ಲಿ ಮೇಯ್ನ್, ಇಲ್ಲಿ ಪ್ರೊಡಕ್ಷನ್ ಅಂತ ಇದೆ, ಆಯಿತಾ. ಈಗ ನೋಡಿ ಪ್ರೊಡಕ್ಷನಲ್ಲಿ ಕೂಡ ಅದೇ ಫೈಲ್ಸ್ಗಳೇ ಇದ್ದಾವೆ. ಸೊ ಹಾಗಾದರೆ ಪ್ರೊಡಕ್ಷನ್ಗೆ ಫೈಲ್ಸ್ ಬಂತು. ಈಗ ನಾರ್ಮಲಾಗಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರೊಡಕ್ಷನಿಂದ ಮೇಯ್ನ್ ಇರುತ್ತೆ. ನಾರ್ಮಲಾಗಿ ಲೋವರ್ ಎನ್ವಿರಾನ್ಮೆಂಟ್ಸ್ ಬರೀಬೇಕು. ಲೆಟ್ಸೆ ಪ್ರೀ ಪ್ರೊಡಕ್ಷನ್ ಅಂತ ಹಾಕ್ತೀನಿ. ಅಂದರೆ ಪ್ರೊಡಕ್ಷನ್ಗಿಂತ ಮುಂಚೆ ಬರುವಂತಹ ಒಂದು ಬ್ರ್ಯಾಂಚ್ ಇದು. ಅದಾದಮೇಲೆ ಸ್ಟೇಜಿಂಗ್ ಅಂತ ಹಾಕ್ತೀನಿ, ಅಥವಾ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂತ ಹಾಕ್ತೀನಿ. ಇದು 3 ಸ್ಟೇಜಸ್ ನನ್ನ ಹತ್ರ ಇರುತ್ತೆ. ಈಗ ನಾನು ಏನು ಮಾಡ್ತೀನಿ, ಫ್ರಮ್ ಡೆವ್, ಪ್ರೀ-ಪ್ರೊಡ್, ಡೆವ್. ಓಕೆ, ಐ ಮೀನ್ ಪ್ರೊಡಕ್ಷನ್, ಪ್ರೀ-ಪ್ರೊಡಕ್ಷನ್, ಡೆವ್, ಈ 3. ನಾನೀಗ ಏನು ಮಾಡ್ತೀನಿ, ಅದೇ ಥರ 3 ಬ್ರಾಂಚ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಈಗ ನನಗೇನಂದರೆ ಪ್ರೀ-ಪ್ರೊಡಕ್ಷನ್ ಬ್ರಾಂಚ್ ಸೋರ್ಸ್ ಆಗೋದು ಎಲ್ಲಿಂದ ನೋಡಿ, ಪ್ರೊಡಕ್ಷನ್ ಬ್ರಾಂಚ್ ಬರೋದು ಪ್ರೀ-ಪ್ರೊಡಿಂದ. ನಾನೇನು ಮಾಡ್ತೀನಿ, ನ್ಯೂ ಬ್ರಾಂಚ್ ಕ್ರಿಯೇಟ್ ಮಾಡಬೇಕಾದ್ರೆ ಸೋರ್ಸಲ್ಲಿ ಪ್ರೊಡಕ್ಷನ್ ಇಟ್ಕೊಳ್ತೀನಿ, ಬ್ರಾಂಚಲ್ಲಿ ನಾನು ಪ್ರೀ-ಪ್ರೊಡ್ ಅಂತ ಹಾಕ್ತೀನಿ, ಆಯಿತಾ. ಬ್ರಾಂಚಲ್ಲಿ ನಾನು ಪ್ರೀ-ಪ್ರೊಡ್ ಅಂತ ಹಾಕ್ತೀನಿ. ಇದಾಯಿತಾ, ಕ್ರಿಯೇಟ್ ಬ್ರಾಂಚ್ ಎಲ್ಲಿಂದ ಬಂತು, ಪ್ರೊಡಕ್ಷನಿಂದ ಬಂತು. ಆ್ಯಂಡ್ ಅದೇ ಥರ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ, ಇದು ಬಂದು ಪ್ರೀ-ಪ್ರೊಡ್. ಅಂದರೆ ಲೈಕ್ ಸೀಕ್ವೆನ್ಸ್ ಹಿಂಗೆ ಹೋಗಬೇಕು ನಿಮಗೆ, ಆಯಿತಾ. ಈ ಸ್ವಿಚ್ ಬ್ರಾಂಚ್ ಬಂದುಬಿಟ್ಟು ಸ್ವಿಚ್ ಬ್ರಾಂಚ್ ಬಂದರೆ ಎಲ್ಲಿಂದ ಬರಬೇಕು. ಓಕೆ, ರಿಫ್ರೆಶ್ ಆಗಿಲ್ಲ, ಒಂದು ಸೆಕೆಂಡ್ ರಿಫ್ರೆಶ್ ಮಾಡೋಣ, ಆಯಿತಾ. ನೋಡಿ ಇವಾಗ ನ್ಯೂ ಬ್ರಾಂಚ್, ಇಲ್ಲೇನಾಗುತ್ತೆ ಪ್ರೀ-ಪ್ರೊಡ್ ಇರುತ್ತೆ, ಇಲ್ಲಿ ನ್ಯೂ ಬ್ರಾಂಚ್ ಅಲ್ಲ, ಬ್ರಾಂಚ್ ಬಂದುಬಿಟ್ಟು ಡೆವ್ ಅಂತ ಹಾಕ್ಕೊಳ್ಳೋಣ. ಸೊ ಕ್ರಿಯೇಟ್ ನ್ಯೂ ಬ್ರಾಂಚ್. ಸೊ ಇವಾಗ ಏನಾಯಿತು ನೋಡಿ, ಪ್ರೊಡಕ್ಷನ್, ಪ್ರೀ-ಪ್ರೊಡಕ್ಷನ್, ಡೆವ್. ಮೇಯ್ನ್ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಮೇಯ್ನೇ ಪ್ರಾಡ್ ಅಂತ ಕರೀತಾರೆ, ಕೆಲವೊಮ್ಮೆ ಕರೆಯೋದಿಲ್ಲ, ಇಟ್ಸ್ ಓಕೆ. ಬಟ್ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಇದು ಹೆಂಗಾದರೂ ಇಳಿಸಿ, ಇಟ್ಸ್ ಅನ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್. ನೀವು ಇದರಲ್ಲಿ ನೀವು ಹಿಂಗೆ ಮಾಡಬೇಕು ಅಂತ ಏನಲ್ಲ. ನಾನು ಈ ಥರ ಈಗ ಪ್ರೊಡಕ್ಷನ್ ಅಂತ ಹಾಕಿದ್ದೀನಿ, ಮೈಟ್ ಬಿ ಡಿಫ್ರೆಂಟ್ ನೇಮಿಂಗ್, ಬಟ್ ಪ್ರೊಡಕ್ಷನ್ ಬ್ರಾಂಚ್ ಅಂತಂದರೆ ವಿಚ್ ಇಸ್ ರಿಯಲ್ ಟೈಮ್ ಆ್ಯಕ್ಟಿವ್ ಬ್ರಾಂಚ್ ಅಂತಲೇ ಅರ್ಥ, ಇನ್ನೇನಿಲ್ಲ. ಸೊ ಯೂಶಲಿ ವಿಲ್ ಬಿ ಹ್ಯಾವಿಂಗ್ 3 ಬ್ರಾಂಚಸ್, ಐ ಮೀನ್ 3 ಎನ್ವಿರಾನ್ಮೆಂಟ್ಸ್ ಅಂತ ಹೇಳ್ಕೋಬೋದು. ಸೊ ಇನ್ ದ್ಯಾಟ್ 3 ಎನ್ವಿರಾನ್ಮೆಂಟ್ಸ್ ವಿ ಹ್ಯಾವ್ ಅ ಪ್ರೊಡಕ್ಷನ್, ಪ್ರೀ-ಪ್ರೊಡ್ ಆ್ಯಂಡ್ ಡೆವ್ ಎನ್ವೈರ್ಮೆಂಟ್. ನಾವು ಈಗ ಬ್ರಾಂಚಿಂಗ್ ಸ್ಟ್ರಾಟಜಿ ಅಂತ ಬಂದರೆ, ದಿಸ್ ಈಸ್ ಅ ನೇಮಿಂಗ್ ಆಫ್ ದಿ ಸ್ಟ್ರಾಟಜಿ, ಫೈನ್. ಈಗ ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ಮೈರೋ. ಸೊ ದಿಸ್ ಈಸ್ ಅವರ್ ಕಂಟೆಂಟ್. ಸೊ ಈಗ ಪ್ರತಿ ಬ್ರಾಂಚಲ್ಲಿ ಲೆಟ್ಸೆ ನಾನು ಡೆವ್ ಎನ್ವೈರ್ಮೆಂಟಿಂದ ಕೋಡಿಂಗ್ ಶುರು ಮಾಡ್ತೀನಿ. ಸೊ ನಾನು ಡೆವ್ ಎನ್ವೈರ್ಮೆಂಟಿಗೆ ಹೋಗ್ತೀನಿ. ಲೆಟ್ಸೆ ಇದಕ್ಕೆ ನಾನು ಏನು ಮಾಡ್ತೀನಿ, ಜಸ್ಟ್ ಐ ಕ್ಲೋನ್ ಇಟ್ ಹಿಯರ್. ಸೊ ಲೆಟ್ಸೆ ಇಲ್ಲೇ ಕ್ಲೋನ್ ಮಾಡ್ಕೊಳ್ತೀನಿ. ನೋಡಿ, ನಾರ್ಮಲ್ ಗಿಟ್ ಕ್ಲೋನ್. ಇಲ್ಲಿಗೆ ಹೋಗೋಣ, ಬ್ರೌಸರಿಗೆ ಹೋದರೆ ದಿಸ್ ಈಸ್ ಅವರ್ ಕೋಡ್ ಅಲ್ವಾ. ಈ ಕೋಡಲ್ಲಿ ಲೆಟ್ಸೆ ಐ ಆಮ್ ಟೇಕಿಂಗ್ ದಿಸ್ ಕಾಪಿ, ಗೋ ಹಿಯರ್, ಅದನ್ನು ಕ್ಲೋನ್ ಮಾಡ್ಕೊಳ್ಳೋಣ. ಹಿಂಗಾದರೂ ಕ್ಲೋನ್ ಮಾಡ್ಕೋಬೋದು, ಇಲ್ಲ ಸೋರ್ಸ್ ಕಂಟ್ರೋಲ್ಗೋ ಆದರೂ ಹೋಗಿ ಕ್ಲೋನ್ ಮಾಡಿಕೊಂಡ್ರೆ ನಿಮ್ಗೆ ಅದೇ ಎಕ್ಸಾಂಪಲೇ ಬರುತ್ತೆ, ಆಯಿತಾ. ಸೊ ನಾನು ಐ ಆಮ್ ಇನ್ ಮೈ ರೆಪಾಸಿಟ್ರಿ. ಓಕೆ, ದಿಸ್ ಈಸ್ ಹೌ ಮೈ ರೆಪಾಸಿಟ್ರಿ ಲುಕ್ಸ್, ಆಯಿತಾ. ಇದರಲ್ಲಿ ಏನೂ ಇಲ್ಲ ಫೈಲ್ಗಳು, ಆಯಿತಾ. ವೆಯ್ಟ್ ಮಾಡಿ, ಓಕೆ 1 ಸೆಕೆಂಡ್, ಇದು ಓಕೆ 1 ಸೆಕೆಂಡ್. ಓಕೆ, ಇದು ನಾಟ್ ಅ ರೈಟ್ ವೇ. ಓಕೆ, ಈಗ ನೋಡಿ, ಓಕೆ ವೆಯ್ಟ್ 1 ಸೆಕೆಂಡ್, ನಾನು ನಿಮಗೆ ಕ್ಲಿಯರ್ ಕಟ್ ತೋರಿಸ್ತೀನಿ. ಸೊ ದಿಸ್ ಈಸ್ ಎಕ್ಸಾಂಪಲ್ ಅಲ್ವಾ. ಸೊ ನಾವು ಏನು ಮಾಡೋಣ ಈಗ ಅಂತಂದರೆ, ಗೋ ಟು ವಿಷುವಲ್ ಸ್ಟುಡಿಯೋ. ದಿಸ್ ಈಸ್ ಹೌ ಯು ವಿಲ್ ಗೆಟ್ ಅ ವಿಷುವಲ್ ಸ್ಟುಡಿಯೋ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲೋನ್ ರೆಪಾಸಿಟ್ರಿ ಕೊಟ್ಟು ಆ ರೆಪಾಸಿಟ್ರಿನ ಹಿಂಗೆ ಕ್ಲೋನ್ ಮಾಡ್ಕೊಳ್ಳಿ. ಸೊ ಕ್ಲೋನ್ ಮಾಡಿಕೊಂಡ್ರೆ ನೀವು ಡೆಸ್ಟಿನೇಷನ್ ಕೇಳುತ್ತೆ, ಎಲ್ಲಿಗೆ ಹೋಗಿ. ನಾರ್ಮಲಾಗಿ ಈ ಥರ ಕೊಟ್ಟಾಗ ನೀವು ಡೆಸ್ಟಿನೇಷನ್ ಡೈರೆಕ್ಟ್ರಿ ಕೇಳುತ್ತೆ. ಕೇಳಿದ್ಮೇಲೆ ಈ ಥರ ರೀಡ್ಮಿ ಫೈಲ್ ಬರುತ್ತೆ. ಈಗ ಈ ಪರ್ಟಿಕ್ಯುಲರ್ ಈ ಸೆಕ್ಷನ್ ನೋಡಿ ಕೆಳಗಡೆ, ಆಯಿತಾ. ಇಲ್ಲಿ ಮೇಯ್ನ್ ಅಂತ ಇದೆ. ಸೊ 1 ಸೆಕೆಂಡ್, ಇದು ಐ ಥಿಂಕ್ ಶಾರ್ಟ್ ಇದೆ ಅನಿಸುತ್ತೆ. ನೋಡಿ, ಇಲ್ಲಿ ನೋಡಿ, ಇದು ಮೇಯ್ನ್ ಅಂತ ಇದೆ, ಆಯಿತಾ. ಮೇಯ್ನ್ ಅಂದರೆ ನಾವು ವಿ ಆರ್ ಕರೆಂಟ್ಲಿ ಇನ್ ಮೇಯ್ನ್ ಬ್ರಾಂಚ್. ನಾನೇನು ಮಾಡ್ತೀನಿ, ಡೆವ್ ಬ್ರಾಂಚ್ಗೆ ಹೋಗ್ತೀನಿ. ಇದ್ರ ಮೇಲೆ ಇಲ್ಲಿ ನೋಡಿ, ಈ ಮೇಯ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆವ್ ಬ್ರಾಂಚಿಗೆ ಹೋಗ್ತೀವಿ, ಆಯಿತಾ. ಡೆವ್ ಬ್ರಾಂಚಲ್ಲಿ ಇದ್ದೀನಿ, ಎಲ್ಲದರಲ್ಲೂ ಹಾಗೆ ಇರುತ್ತೆ. ನಾನು ಈಗ ಓಕೆ 1 by 1 ಚೇಂಜ್ ಮಾಡ್ತೀನಿ. ಸಪೋಸ್ ಯಾವುದಾದ್ರೂ ಡೈರೆಕ್ಟ್ರಿ ಸ್ಟ್ರಕ್ಚರ್ ತೊಗೊಳ್ಳಿ, ಅದರಲ್ಲಿ ಒಂದು ಕೋಡ್ ಬೇಸ್ ಅನ್ನೋದು ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇನು ಹೇಳ್ತೀನಿ, ಇಲ್ಲಿ ನಾನು SRC ಮೇಯ್ನ್ ಅಂತ ಹಾಕ್ಕೊಳ್ತೀನಿ. ಓಕೆ, SRC ಮೇಯ್ನ್
ಕಂಟ್ರೋಲರ್ ಅಂತ ಈ ಥರ ಒಂದು ಕೋಡ್ ಬರೆದಿರ್ತಾರೆ. ಈಗ ಎನಿಥಿಂಗ್ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಾನು ಏನು ಇನಿಷಿಯೇಟ್ ಮಾಡ್ತಾ ಇಲ್ಲ. ಇಲ್ಲಿ test.java ಅಂತ ಏನೋ ಒಂದು ಫೈಲ್ ಬರೆದಿರ್ತೀನಿ, ಆಯಿತಾ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಓಕೆ, ಈ ಥರ ಕೋಡ್ ಬರೆದ್ಬಿಟ್ಟಿರ್ತಾರೆ. ದೆನ್ ಅವ್ರೇನು ಮಾಡ್ತಾರೆ, ಈಗ ಕೋಡ್ ಈಸ್ ಅಪ್ ಟು ಡೇಟ್. ಕೋಡ್ ಈಸ್ ಅಪ್ ಟು ಡೇಟ್. ನಾವು ಇದಕ್ಕೆ ಈ ಕೋಡ್ಗೆ ಪ್ರಕಾರ, ಓಕೆ, ಈ ಕೋಡ್ ಪ್ರಕಾರ ನಾನು ಇದು ಸೇವ್ ಮಾಡೋಣ, empty ಟೆಸ್ಟ್ ಕ್ಲಾಸ್. ಓಕೆ, ಈ ಕೋಡ್ ಪ್ರಕಾರ ನಾವೇನೇನು ಬರಿತೀವಿ, ನಾವು ಜೆಂಕಿನ್ಸ್ ಫೈಲ್ ಅನ್ನೋದು ಬರಿತೀವಿ, ಆಯಿತಾ. ಜೆಂಕಿನ್ಸ್ ಫೈಲ್ ಬರಿತೀವಿ, ಆಮೇಲೆ ಡಾಕರ್ ಫೈಲ್ ಬರಿತೀವಿ, ಆಯಿತಾ. ಇಫ್ ಯು ಆರ್ ಡೂಯಿಂಗ್ ಎವ್ರಿಥಿಂಗ್ ಹಿಯರ್ ಇಟ್ ಸೆಲ್ಫ್, ನಾವು ಅದಕ್ಕೆ ಬೇಕಾಗಿರೋ YAML ಫೈಲ್ ಕೂಡ ಬರಿತೀವಿ. ಲೆಟ್ಸ್ ಸೇ ನಾನೊಂದು deployment.yaml ಅಂತಾದರೂ ಬರಿತೀನಿ. ಇದು ಬೈ ಡಿಫಾಲ್ಟ್ ಆಗಿರೋಂಥ ಫೈಲ್. ಈಗ ಡೆವ್ಗೆ ಡಿಫ್ರೆಂಟ್ ಜೆಂಕಿನ್ಸ್ ಫೈಲ್ ಇರುತ್ತೆ, ಪ್ರಾಡ್ಗೆ ಡಿಫ್ರೆಂಟ್ ಜೆಂಕಿನ್ಸ್ ಫೈಲ್ ಇರುತ್ತೆ. ಅದು ನಾವು ಚೇಂಜಸ್ ಮಾಡಬೇಕಾಗುತ್ತೆ, ಚೂರು ಚೇಂಜಸ್ ಮಾಡಬೇಕು. ಈಗ ಸಪೋಸ್ ನಾನು ಹೇಳ್ತೀನಿ ಪೈಪ್ಲೈನ್, ಓಕೆ, ಈ ಥರ ನಾನು ಏನೋ ಬರೆದು ಸ್ಟೇಜಸ್, ಫಸ್ಟ್ ಏಜೆಂಟ್ ಎನಿ ಬರಿಬೇಕಲ್ಲ, ಏಜೆಂಟ್ ಎನಿ, ಓಕೆ, ಈ ಥರ ಇರುತ್ತೆ ಸ್ಟೇಜಸ್, ಆಮೇಲೆ ಸ್ಟೇಜ್. ನಾನು ಇದನ್ನು ಡೆವ್ ಸ್ಟೇಜ್ ಅಂತ ಹಾಕಿ, ಆಮೇಲೆ ಇದನ್ನು ಹೇಳ್ತಿದ್ದೀನಿ, ಸ್ಟೆಪ್ಸ್ ಬರಿತೀನಿ ಇಲ್ಲಿ, ಓಕೆ. ಸ್ಟೆಪ್ಸಲ್ಲಿ ಇಲ್ಲಿ ಹಲೋ ವರ್ಡಲ್ಲ, ಇದನ್ನು ಡೆವ್ ಸ್ಟೇಜ್ ಅಂತ ಹಾಕ್ತೀನಿ, ಆಯಿತಾ. ಈ ಥರ ನೀವು ಒಂದು ಫೈಲ್ ಬರೀತೀರ. ಫೈಲ್ ಬರೆದ್ರ ಇವಾಗ ಇದನ್ನು ನೀವು ಆಲ್ರೆಡಿ ಟೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಲೆಟ್ಸ್ ಗೋ ಹಿಯರ್ ಟು ಅವರ್ ಇದಕ್ಕೆ, ಓಕೆ, ಇಲ್ಲಿಗೆ ಹೋಗೋಣ. ಇವಾಗ ಏನಾಗುತ್ತೆ, ಈ ಡೆವಲ್ಲಿ ನಾನು ಆಲ್ರೆಡಿ ಜೆಂಕಿನ್ಸ್ ಫೈಲ್ ಬರೆದಿದ್ದೀನಲ್ಲ, ಅದೇನಾಗುತ್ತೆ, ಕ್ಲಸ್ಟರ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಫೈಲು ನೀವು ಆ್ಯಸ್ ಸೂನ್ ಆಸ್ ಬಿಲ್ಡ್ ಮಾಡಿದ ತಕ್ಷಣ ಜೆಂಕಿನ್ಸಿಗೆ ಹೋಗುತ್ತೆ. ಓಕೆ, ಸೊ ಲೆಟ್ಸ್ಗೆ ಇಲ್ಲಿಗೆ ಹೋಗ್ತೀನಿ ನಾನು. ಸೊ ಗಿಟಬಲ್ಲಿ ಆಲ್ರೆಡಿ ನಾನು ಪುಷ್ ಮಾಡಿದ ತಕ್ಷಣ ಗಿಟಬಿಗೆ ಹೋಗುತ್ತೆ. ಓಕೆ, ಲೆಟ್ಸ್ ಸೇ ಇದು ಜೆಂಕಿನ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಇದು ಜೆಂಕಿನ್ಸಿಗೆ ಹೋಗುತ್ತೆ. ಜೆಂಕಿನ್ಸ್ ಏನು ಮಾಡುತ್ತೆ, ಡಾಕರ್ನ ಬಿಲ್ಡ್ ಮಾಡುತ್ತೆ. ಇಲ್ಲಿ ಕಂಪ್ಲೀಟ್ಲಿ ನ್ಯೂ ಪೈಪ್ಲೈನ್ ಇಲ್ಲಿ ನಮಗೆ, ಆಯಿತಾ. ಸೊ ಇದು ಕಂಪ್ಲೀಟ್ಲಿ ನ್ಯೂ ಪೈಪ್ಲೈನ್, ಯಾವುದು ಕೂಡ ಇಂಟಿಗ್ರೇಟ್ ಇರಲ್ಲ, ಆಯಿತಾ. ಡೆವಿಗೆ ಹೋಗುತ್ತೆ, ಡೆವ್ ಜೆಂಕಿನ್ಸಿಗೆ ಹೋಗುತ್ತೆ, ಜೆಂಕಿನ್ಸು ಬೇಕಾದ್ರೆ ನೆಸಸರಿ ಆ್ಯಕ್ಷನ್ ಮಾಡುತ್ತೆ. ಆ್ಯಂಡ್ ಡಾಕರ್ ಇದೆಲ್ಲ ನಾವು ಆಟೋಮೇಟ್ ಮಾಡಿರ್ತೀವಿ. ಡಾಕರ್ ಏನು ಮಾಡುತ್ತೆ, ಈ ಕೇಸಿಗೆ ಹೋಗುತ್ತೆ, ಆ್ಯಂಡ್ ಈ ಕೇಸಲ್ಲಿ ಲೆಟ್ಸ್ ಸೇ ಇದನ್ನು ಬಿಲ್ಡ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ ಈಗ ಸದ್ಯಕ್ಕೆ, ಆಯಿತಾ. ಇದನ್ನು ಓಕೆ, ಈ ಕೇಸ್ ಅಂತ ಹಾಕ್ತೀನಿ. ಓಕೆ, ಈ ಕೇಸ್ ಅಂತ ಹಾಕೋಣ. ಈಗ ಡಾಕರ್ ಆಯಿತು, ಈ ಕೇಸ್ಗೆ ಹೋಯಿತು, ಕ್ಲಸ್ಟರ್ ಎಲ್ಲ ಬಿಲ್ಡ್ ಆಯಿತು. ಸೊ ಅವರ್ ಅಪ್ಲಿಕೇಶನ್ ಈಸ್ ಲುಕಿಂಗ್ ಗುಡ್ ಅಂತ ನಮಗೆ ಗೊತ್ತಾಯಿತು. ಆವಾಗ ನಾನು ಏನು ಮಾಡ್ತೀನಿ, ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈ ಬ್ರ್ಯಾಂಚ್ ಏನಿದೆಯಲ್ಲ, ಈ ಬ್ರ್ಯಾಂಚ್ನ ಈ ಬ್ರ್ಯಾಂಚ್ ಜೊತೆ ಮರ್ಜ್ ಮಾಡಬೇಕು, ಆಯಿತಾ. ಸೊ ಈಗ ಮರ್ಜ್ ಆಗುತ್ತೆ ಇನ್ ಜನರಲ್ ಆಗಿ. ಓಕೆ, ಈ ಥರ ನಾನು ಮಾಡ್ಕೊಳ್ತೀನಿ. ಓಕೆ, ಈ ಥರ ಮಾಡಿರ್ತೀನಿ. ಈಗ ಈ ಬ್ರ್ಯಾಂಚಲ್ಲಿರೋ ಕೋಡು ಈ ಪ್ರೀ ಪ್ರಾಡ್ಗೆ ಮರ್ಜ್ ಆಗಬೇಕು, ಹಿಂಗೆ. ಓಕೆ, ಮರ್ಜ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದು ಪ್ರಾಡ್ ಆಗುತ್ತೆ, ಅಂದರೆ ಪ್ರೀ ಪ್ರಾಡೇ ಇರುತ್ತೆ. ಪ್ರೀ ಪ್ರಾಡ್ ಬ್ರ್ಯಾಂಚಲ್ಲಿ ಡೆವ್ ಕೋಡ್ನ ಮರ್ಜ್ ಮಾಡಬೇಕು ನಾನು. ಓಕೆ, ಪ್ರೀ ಪ್ರಾಡ್. ಓಕೆ, ಇವಾಗ ಈ ಕಲರ್ ಆಯಿತು, ಪ್ರೀ ಪ್ರಾಡ್ ಮರ್ಜ್ ಆಯಿತು, ಎವ್ರಿಥಿಂಗ್ ಈಸ್ ಲುಕಿಂಗ್. ಇದು ಇನಿಷಿಯಲ್ ಫೇಸ್ ಆಫ್ ಸ್ಟ್ರಾಟಜಿ ನಾನು ಹೇಳ್ತಾ ಇರೋದು. ಪ್ರೀ ಪ್ರಾಡ್ ಮರ್ಜ್ ಆಗುತ್ತೆ. ಹೆಂಗೆ ಪ್ರೀ ಪ್ರಾಡಿಗೆ ಮರ್ಜ್ ಮಾಡ್ತೀವಿ, ಲೆಟ್ಸ್ ಗೋ ಹಿಯರ್. ಇವಾಗ ನಾನು ಏನು ಮಾಡ್ತೀನಿ, ಈ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಡೇಟೆಡ್ ದಿ ಕೋಡ್ ಇನ್ ಡೆವ್ ಬ್ರ್ಯಾಂಚ್ ಆ್ಯಂಡ್ ವರ್ಕಿಂಗ್ ಫೈನ್ ಅಂತ ಹಾಕ್ತೀವಿ. ಓಕೆ, ನಾನು ಟ್ರೈಂಗ್ ಟು ಕ್ರಿಯೇಟ್ ಇಟ್ ಫ್ರಮ್ ಸ್ಕ್ರ್ಯಾಚ್, ಸೊ ಅದಕ್ಕೋಸ್ಕರ ಈ ಥರ ಆಗ್ತದೆ. ಸೊ ಇವಾಗ ಕಮಿಟ್ ಆಯಿತು. ಇವಾಗ ಕಮಿಟ್ ಆದರೆ ಲೆಟ್ಸ್ ಗೋ ಬ್ಯಾಕ್. ಸೊ ನನ್ನ ಕೋಡ್ ಡೆವಲ್ಲಿದೆ. ಓಕೆ, ನನ್ನ ಕೋಡ್ ಡೆವಲ್ಲಿದೆ. ರಿಫ್ರೆಶ್ ಮಾಡಿ ಇವಾಗ. ಓಕೆ, ನಿಮ್ಮ ಕೋಡ್ ಡೆವ್ಗೆ ಬಂತು, ಆಯಿತಾ. ನೋಡಿ, ಡೆವಲ್ಲಿ ಯು ಹ್ಯಾವ್ ಆಲ್ ದೀಸ್ ಕಂಟ್ರೋಲರ್ ಕಂಟೆಂಟ್ ಎಲ್ಲ. ಇವಾಗ ನಾವೇನು ಮಾಡಬೇಕು, ಈಗ ಈ ಇನ್ ಜನರಲ್ ಆರ್ಗನೈಸೇಷನ್ಸಲ್ಲಿ ನನಗೆ ಈ ಕ್ಲಸ್ಟರ್ ಅನ್ನೋದು ರೆಡಿ ಆಗಿದೆ ಇಲ್ಲಿ. ಓಕೆ, ಕ್ಲಸ್ಟರ್ ಅನ್ನೋದು ಆಲ್ರೆಡಿ ರೆಡಿ ಆಗುತ್ತೆ, ಆದರೆ ನಾವು ಅದಕ್ಕೆ ಲಿಂಕ್ ಮಾಡಬೇಕು, ಆಯಿತಾ. ಕ್ಲಸ್ಟರ್ ಅನ್ನೋದು ರೆಡಿ ಆಗುತ್ತೆ. ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಮರ್ಜ್ ಮಾಡಿದ ತಕ್ಷಣ ಇದು ಆಟೋಮೆಟಿಕಾಗಿ ಟ್ರಿಗರ್ ಆಗಬೇಕು. ಆವಾಗ ನಾವೇನು ಮಾಡ್ತೀವಿ, ಈಗ ಇಲ್ಲಿ ಪುಲ್ ರಿಕ್ವೆಸ್ಟ್ ಅಂತಿದೆಯಲ್ಲ, ಕ್ಲಿಕ್ ಮಾಡಿ ಪುಲ್ ರಿಕ್ವೆಸ್ಟ್ ಮೇಲೆ. ಈ ಥರ ನ್ಯೂ ಪುಲ್ ರಿಕ್ವೆಸ್ಟ್ ಬರುತ್ತೆ. ಇದು ಫಸ್ಟ್ ಇನಿಷಿಯಲ್ ಫೇಸ್ ಆಫ್ ಸೆಟಪ್. ಪ್ರೀ ಪ್ರಾಡ್ಗೆ ನಾನು ಮರ್ಜ್ ಮಾಡಬೇಕಾದ್ರೆ ಪ್ರೀ ಪ್ರಾಡ್ಗೆ ನನ್ನ ಕೋಡ್ ಬಂದಿರೋದು ಡೆವಲ್ಲಿದೆ,
ಆಯಿತಾ. ಇವಾಗ ಕ್ರಿಯೇಟ್ ಪುಲ್ ರಿಕ್ವೆಸ್ಟ್ ಆ್ಯಂಡ್ ಕ್ರಿಯೇಟ್ ಪುಲ್ ರಿಕ್ವೆಸ್ಟ್ ಆಗಿಬಿಟ್ಟು ಡೆವಾಪ್ಸ್ ಇಂಜಿನಿಯರ್ಸ್ಗೆ ರಿವ್ಯೂವರ್ಸ್ ಅಂದರೆ ಲೈಕ್ ಅವ್ರು ಡೆವಲಪರ್ಸ್ಗೆ ರಿವ್ಯೂವರ್ಸ್ ಹೋಗುತ್ತೆ. ಅಸೈನಿ ಬಂದುಬಿಟ್ಟು ಡೆವಾಪ್ಸ್ ಇಂಜಿನಿಯರ್ಗೆ ಬರುತ್ತೆ. ನೀವು ಇವಾಗ ಏನು ಮಾಡಬೇಕು, ಈ ಡೆವಾಪ್ಸ್ ಇಂಜಿನಿಯರ್ ಅಪ್ರೂವ್ ಮಾಡಿಬಿಟ್ಟು ನಾನು ಬ್ಲಾಕ್ ಮಾಡ್ತಲ್ಲ, ಡೈರೆಕ್ಟಾಗಿ ಮರ್ಜ್ ಅಂತ ಮಾಡ್ತೀನಿ. ಸದ್ಯಕ್ಕೆ ನಾನೇ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನೀವು ಯಾರೂ ಇಲ್ಲ ನನ್ನ ಜೊತೆ, ಅದಕ್ಕೋಸ್ಕರ ಮರ್ಜ್ ಮಾಡ್ತೀನಿ. ಇವಾಗ ಏನಾಯಿತು, ನನ್ನ ಕೋಡೀಗ ಪ್ರೀ-ಪ್ರಾಡ್ ಕೋಡು ಈಗ ಲೆಟ್ಸೆ ನಮ್ಮ ಹತ್ರ ಏನೂ ಇರಲಿಲ್ಲ. ಪ್ರೀ-ಪ್ರಾಡಿಗೆ ಹೋದರೆ ಪ್ರೀ-ಪ್ರಾಡಲ್ಲಿ ಯು ಕ್ಯಾನ್ ಸಿ ಆಲ್ ಯುವರ್ ಕೋಡ್ ಚೇಂಜಸ್. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಜೆಂಕಿನ್ಸ್ ಫೈಲ್ ಇದೆ ಅಲ್ಲ, ಈ ಜೆಂಕಿನ್ಸ್ ಫೈಲಲ್ಲಿ ನಾನು ಒಂದು ಚೇಂಜ್ ಮಾಡ್ಕೊಳ್ತೀನಿ. ಇದು ಪ್ರೊಡಕ್ಷನಿಗೆ ಹೋಗಬೇಕಲ್ಲ, ನಾನೇನು ಮಾಡ್ತೀನಿ, ಇದನ್ನು ಪ್ರೀ-ಪ್ರಾಡ್ ಅಂತ ಹಾಕ್ಕೊತೀನಿ. ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ಗೆ ನಾನು ಹೇಳ್ತೇನೆ. ಇವೆಲ್ಲ ಕಾನ್ಫಿಗರೇಷನ್ ಫೈಲ್ಸ್, ನಾವು ಇವನ್ನ ಏನು ಚೇಂಜ್ ಮಾಡಲ್ಲ. ನಾವು ಕಮಿಟ್ ಮಾಡ್ತೀನಿ, ಡೈರೆಕ್ಟಾಗಿ ಕಮಿಟ್ ಮಾಡಿದಾಗ ಸೊ ದಟ್ ಅದು ಕಮಿಟ್ ಆಗುತ್ತೆ, ಫೈನ್, ಎಲ್ಲನೂ ಹೋಯ್ತು. ಇವಾಗ ಪ್ರೀ-ಪ್ರಾಡ್ ಪೈಪ್ಲೈನ್ ಇದೆ, ಡೆವ್ಗೆ ಡೆವ್ ಪೈಪ್ಲೈನೇ ಇದೆ, ಆಯಿತಾ. ಹಾಗೆಯೇ ಸೊ ಇದೆಲ್ಲನೂ ಟೆಸ್ಟ್ ಆಯಿತು. ಏನಾಯಿತು, ಇವೆಲ್ಲ ಟೆಸ್ಟ್ ಆಯಿತು. ದೆನ್ ವಾಟ್ ಇಟ್ ವಿಲ್ ಡೂ, ಇವಾಗ ಪ್ರೊಡಕ್ಷನ್ ಅಂದರೆ ಇದು ಇನಿಷಿಯಲ್ ಫೇಸ್ ಆಫ್ ಸೆಟಪ್ ನಾನು ಹೇಳ್ತಾ ಇರೋದು, ಆಯಿತಾ. ಈಗ ಪ್ರೊಡಕ್ಷನ್ಗೆ ಹೋಯಿತು, ಪ್ರೊಡಕ್ಷನ್ ಪೈಪ್ಲೈನ್ ಕೂಡ ಟ್ರಿಗರ್ ಆಗಬೇಕು. ಈ ಥರ ಎಷ್ಟು ಮೈಕ್ರೋ ಸರ್ವಿಸ್ ಇದೆಯೋ ಅಷ್ಟು ಮೈಕ್ರೋ ಸರ್ವಿಸ್ಗೂ ಇದೇ ಬ್ರಾಂಚ್ ಸ್ಟ್ರಾಟಜಿ ಹಿಂಗೆ ಇರುತ್ತೆ, ಆಯಿತಾ. ಪ್ರೀ-ಪ್ರಾಡ್ ಇವಾಗ ಇದು ಕೂಡ ಟ್ರಿಗರ್ ಆಗುತ್ತೆ. ಇವಾಗ ನಾನು ಏನು ಮಾಡಬೇಕು, ಈ ಪ್ರೀ-ಪ್ರಾಡ್ ಕೋಡ್ನ ನಾನು ಇಲ್ಲಿಗೆ ಮರ್ಜ್ ಮಾಡ್ತೀನಿ, ಆಯಿತಾ. ಸೊ ಇವಾಗ ಏನಾಗುತ್ತೆ, ಸೊ ನನ್ನ ಕೋಡ್ ಬಂದುಬಿಟ್ಟು ಡೆವಲ್ಲಿ ಏನು ಕೋಡ್ ಇತ್ತು ಆ ಡೆವ್ ಕೋಡು ಪ್ರೊಡಕ್ಷನ್ ಆಗುತ್ತೆ, ಆಯಿತಾ. ಎಲ್ಲ ಒಂದೇ ಕಲರ್ ಬಂತು. ಸೊ ಇವಾಗ ಅದಕ್ಕೆ ನಾವೇನು ಮಾಡಬೇಕು, ಇವಾಗ ಫಸ್ಟ್ ಥಿಂಗ್ ಇಲ್ಲಿ ಹೋಗ್ಬಿಟ್ಟು ಓಕೆ, ಇಲ್ಲೇ ಗಿಟ್ ಪುಲ್ ಮಾಡ್ಕೋಬೋದು. ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಪುಲ್ ಅಂತ ಮಾಡ್ಕೊಬೋದು, ಆಯಿತಾ. ಆಮೇಲೆ ಪುಲ್ ಮಾಡಿಕೊಂಡು ನೀವು ಅಪ್ಡೇಟ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೀ-ಪ್ರಾಡ್ಗೆ ಆಲ್ರೆಡಿ ಕೋಡ್ ಪುಷ್ ಮಾಡಿದ್ದೀನಿ. ಸೊ ಗೋ ಬ್ಯಾಕ್, ಈಗ ನಾವೇನು ಮಾಡಬೇಕು, ಎಗೇನ್ ಗೋ ಟು ಪುಲ್ ರಿಕ್ವೆಸ್ಟ್. ನಮ್ಗೆ ಈಗ ಡೆವಾಪ್ಸ್ ಇಂಜಿನಿಯರ್ಗೆ ಇನ್ನೊಂದು ಪುಲ್ ರಿಕ್ವೆಸ್ಟ್ ಬರುತ್ತೆ, ಅದು ಪ್ರಾಡಿಂದ ಅಂದರೆ ಈ ಪ್ರೊಡಕ್ಷನಿಗೆ ಪ್ರೀ-ಪ್ರಾಡಿಂದ ಮರ್ಜ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ಏಬಲ್ ಟು ಮರ್ಜ್, ನೋಡಿ ಮರ್ಜ್ ಆಗುತ್ತೆ. ಕ್ರಿಯೇಟ್ ಪುಲ್ ರಿಕ್ವೆಸ್ಟ್, ಆಮೇಲೆ ಮರ್ಜ್ ಮಾಡಿದ್ರೆ ಈ ಪುಲ್ ರಿಕ್ವೆಸ್ಟ್ ಅಂದರೆ ಇದು ರಿವ್ಯೂಸ್, ಇಲ್ಲಿ ರಿವ್ಯೂಸ್ ಅಂತ ಇದೆಯಲ್ಲ, ಇದು ರಿವ್ಯೂಸ್ ಆದಮೇಲೆ ನಾವು ಮರ್ಜ್ ಮಾಡಬೇಕಾಗತ್ತೆ. ಮರ್ಜ್ ಮಾಡಿದಾಗ ಇವಾಗ ಪ್ರೊಡಕ್ಷನಿಗೆ ಬಂತು ಕೋಡ್, ಓಕೆ. ಇವಾಗ ಒಂದು ಚೂರು ಚೇಂಜ್ ಮಾಡ್ತೀನಿ ನಾನು, ಪ್ರೊಡಕ್ಷನಿಗೆ ಬಂತು. ಈಗ ಪ್ರೊಡಕ್ಷನಲ್ಲಿ ನನ್ನ ಕೋಡ್ ಇದೆ, ನನ್ನ ಜೆಂಕಿನ್ಸ್ ಫೈಲ್ನ ನಾನು ಪ್ರಾಡ್ ಅಂತ ಚೇಂಜ್ ಮಾಡ್ಕೊಳ್ತೀನಿ. ಇಲ್ಲಿ ಪ್ರತಿಯೊಂದು ಮೈಕ್ರೋ ಸರ್ವಿಸಸ್ಗೂ ಅದರದೇ ಆದ ಚೇಂಜಸ್ ಇರುತ್ತೆ. ಈಗ ಪ್ರಾಡ್, ಸೊ ನಮ್ಮ ಕೆಲಸ ಮುಗೀತೀಗ, ಆಯಿತಾ. ನಮ್ಮ ಕೆಲಸ ಮುಗೀತು, ಆಯಿತಾ. ಎಲ್ಲ ಪೈಪ್ಲೈನಲ್ಲೂ ಜೆಂಕಿನ್ಸ್ ಫೈಲ್ ಇದೆ, ಓಕೆ. ಎಲ್ಲ ಪೈಪ್ಲೈನ್ ಜೆಂಕಿನ್ಸ್ ಫೈಲ್ ಇದೆ, ಸೆಟಪ್ ಇದೆ, ರೆಡಿ ಇದೆ, ಎವ್ರಿಥಿಂಗ್ ಈಸ್ ರೆಡಿ, ಪ್ರೊಡಕ್ಷನ್ ಕೂಡ ರೆಡಿ ಇದೆ. ಇವಾಗ ಇದು ಆ್ಯಕ್ಚುಲ್ ಸೆಟಪ್ ಹಿಂಗೆ ರೆಡಿ ಆಗಿಬಿಟ್ಟಿದೆ. ಯು ನೋ ನೀಡ್ ಟು ವರಿ ನಾವು ಎನಿಥಿಂಗ್. ನಾವು ಇವಾಗ ಒಂದು ಹೊಸ ಫೀಚರ್ ಬಂತು ಅಥವಾ ಒಂದು ಹೊಸ ಎನ್ಹಾನ್ಸ್ಮೆಂಟ್ ಮಾಡಬೇಕು ನಿಮ್ಮ ಅಪ್ಲಿಕೇಶನಲ್ಲಿ ಅಂದಾಗ ಆವಾಗ ನಾರ್ಮಲಾಗಿ ಜೀರಾ ರೈಸ್ ಆಗುತ್ತೆ. ಜೀರಾ ರೈಸ್ ಆದಾಗ ಏನಾಗುತ್ತೆ, ಈಗ ಈ ಫಸ್ಟ್ ಡೆವಲಪರ್ಸ್ಗಳಿಗೆ ರಿಕ್ವೆಸ್ಟ್ ಬಂದಾಗ, ಹೊಸ ರಿಕ್ವೆಸ್ಟ್, ಅವ್ರೇನು ಮಾಡ್ತಾರೆ ಗೊತ್ತಾ, ಡೆವ್ ಅಂತ ತೊಗೊಂಡು ಡೆವ್ ಬ್ರ್ಯಾಂಚ್ಗೆ ಕಮಿಟ್ ಮಾಡೋಕ್ಕಾಗಲ್ಲ. ಇವ್ರೇನು ಮಾಡ್ತಾರೆ, ಈ ಡೆವ್ ಬ್ರ್ಯಾಂಚಿಂದ ಒಂದು ಹೊಸ ಫೀಚರ್ ಬ್ರ್ಯಾಂಚ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಫೀಚರ್ ಬ್ರ್ಯಾಂಚ್ ಹೆಂಗಿರುತ್ತೆ ಅಂತಂದರೆ ಈ ಥರ ಫೀಚರ್/ಬ್ರ್ಯಾಂಚ್ ನೇಮ್ ಅಂತ ಇರುತ್ತೆ, ಆಯಿತಾ. ನಾರ್ಮಲಾಗಿ ಹಿಂಗೆ ಬ್ರ್ಯಾಂಚ್ ನೇಮ್ಗಳು ಕ್ರಿಯೇಟ್ ಮಾಡ್ತಾರೆ, ಆಯಿತಾ. ಈಗ ಫೀಚರ್ ಬ್ರ್ಯಾಂಚ್ ಅಂದರೆ ಇದನ್ನು ಫೀಚರ್ 1 ಅಥವಾ ಫೀಚರ್ ಬ್ರ್ಯಾಂಚ್, ಈ ಜಸ್ಟ್ ನನಗೆ ಸದ್ಯಕ್ಕೆ ಫೀಚರ್ 1 ಅಂತ ಹಾಕ್ತೀನಿ. ಈ ಥರ ನೇಮಿಂಗ್ ಹೆಂಗಿರುತ್ತೆ ಅಂದರೆ ಫೀಚರ್ ಸ್ಲ್ಯಾಶ್ ಅಂತ ಇರುತ್ತೆ, ಹಾಟ್ ಫಿಕ್ಸ್ ಇದ್ದರೆ ಹಾಟ್ ಫಿಕ್ಸ್ ಸ್ಲ್ಯಾಶ್ ಅಂತ ಇರುತ್ತೆ, ಈ ಥರ ಬಗ್ ಅಂತಿದ್ರೆ ಬಗ್ ಸ್ಲ್ಯಾಶ್ ಅಂತ ಇರುತ್ತೆ. ಈಗ ಸದ್ಯಕ್ಕೆ ನಾನು ಫೀಚರ್ 1 ಅಂತ ಹಾಕ್ತಾ ಇದ್ದೀನಿ. ಸೊ ಈ ಫೀಚರ್ ಬ್ರ್ಯಾಂಚ್ನ ಕೋಡೆಲ್ಲ ಬರೀತಾರೆ ಅವರು. ಈಗ ನಾನು ಏನು ಮಾಡ್ತೀನಿ, ಈಗ ಫಾರ್ ಎಕ್ಸಾಂಪಲ್ ಗೋ ಬ್ಯಾಕ್, ಲೆಟ್ಸೆ ನಾನು ಡೆವಲ್ಲಿದ್ದೀನಿ. ಸೊ ಡೆವಲ್ಲಿ ಡೆವಲಪರ್ಸಲ್ಲಿ ಏನು ಮಾಡ್ತಾರೆ ಗೊತ್ತಾ, ಆ್ಯಸ್ ಸೂನ್ ಆ್ಯಸ್ ಅವ್ರು ಬಂದಿದ್ದ ತಕ್ಷಣ ಫಸ್ಟು ಪುಲ್ ಮಾಡ್ಕೊಳ್ತಾರೆ, ಆಯಿತಾ. ಹೆಂಗೆ ಹೋದೆ ನಾನು ಪುಲ್ ಮಾಡ್ಕೊಳ್ಳೋಕ್ಕೆ, ಇಲ್ಲಿಗೆ ಹೋದೆ, ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಪುಲ್ ಅಂತ ಮಾಡಿದ್ರೆ ಪುಲ್, ಇಲ್ಲ ಅಂತಂದರೆ ಟರ್ಮಿನಲ್ಲಿಗೆ ಹೋಗಿಬಿಟ್ಟು ಗಿಟ್ ಪುಲ್ ಅಂತ ಮಾಡ್ಕೊಳ್ಳಿ. ಸೊ ಹೆಂಗೆ ಮಾಡೋದು, ಜಸ್ಟ್ ಅ ಸೆಕೆಂಡ್ ನೋಡಿ, ಇಲ್ಲಿ ಹೋಗಿ ಟರ್ಮಿನಲ್ ಓಪನ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಈಗ ಡೆವಲ್ ಇದೀವಾ, ಈಗ ನಾವೇನು ಮಾಡ್ತೀವಿ, ಗಿಟ್ ಪುಲ್ ಅಂತ ಮಾಡ್ಕೊಳ್ತೀವಿ, ಆಯಿತಾ. ಗಿಟ್ ಪುಲ್ ಮಾಡ್ಕೊಳ್ತಾರೆ. ಸೊ ಗಿಟ್ ಪುಲ್ ಎಲ್ಲನೂ ಅಪ್ಡೇಟ್ ಆಗೋಯ್ತು. ಇವಾಗ ನಮಗೇನಂತಂದರೆ ಅವ್ರೇನು ಮಾಡ್ತಾರೆ, ಒಂದು ಹೊಸ ಬ್ರ್ಯಾಂಚ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ತಾರೆ, ಈಗ ಹೊಸ ಫೀಚರ್ ಅಲ್ವಾ, ಅದಕ್ಕೆ ಹೇಳ್ತಾರೆ ಗಿಟ್ ಚೆಕ್ಔಟ್, ಓಕೆ. ಈಗ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಓಕೆ ಗಿಟ್ ಚೆಕ್ಔಟ್ -b, ಓಕೆ. ಇಲ್ಲಿ ಫೀಚರ್
ಓಕೆ, ಫೀಚರ್ಸ್ ಸ್ಲ್ಯಾಶ್ ಟೆಸ್ಟ್ ಅಂತ ಹಾಕ್ತೀನಿ, ಅಥವಾ ಟೆಸ್ಟ್ 1 ಅಥವಾ ಏನು ಐ ಡಿ ಇರುತ್ತೆ ಆ ಥರ ಹಾಕ್ತೀವಿ. ಈಗ ಗಿಟ್ ಚೆಕ್ಔಟು. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಓಕೆ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲಾಗಿ ಈ ಬ್ರಾಂಚಸ್ ಏನಿದೆಯಲ್ಲ, ನ್ಯೂ ಬ್ರಾಂಚಸ್ ಅಂತ, ಈಗ ಒಂದು ಹೊಸ ಬ್ರಾಂಚ್ ಕ್ರಿಯೇಟ್ ಆಯಿತು. ಸೊ ಹೊಸ ಫೀಚರ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಇವಾಗ ಅವ್ರು ಏನು ಮಾಡ್ತಾರೆ, ಈ ಕೋಡ್ ಇದೆಯಲ್ಲ, ಕೋಡಲ್ಲಿ ಬರೆಯೋದು, ಆಯಿತಾ. ಕೋಡಲ್ಲಿ ಅವ್ರು ಡೂ ಸಮ್ ಟೆಸ್ಟಿಂಗ್. ಈಗ ಒಂದು ಹೊಸ ಫೀಚರ್ ಏನೋ ಒಂದು ಈ ಥರ ನಾನು ಜಸ್ಟ್ ಒಂದು ಹೇಳ್ತಾ ಇದ್ದೀನಿ, ನಾನೊಂದು ಸುಮ್ಮನೆ ಕೋಡ್ ಹಾಕ್ತೀನಿ. ಇದು ಡೆವಲಪರ್ಗಳು ಮಾಡೋ ಕೆಲಸ. ಸೊ ಇದು ಸ್ಟ್ರಾಟಜಿ ಸೇವ್ ಆಯಿತು ಅಂತ ಇಟ್ಕೊಳ್ಳೋಣ. ಲೆಟ್ ಇಟ್ ಬಿ, ಕೋಡ್ ಬಗ್ಗೆ ನಮ್ಗೆ ಅವಶ್ಯಕತೆ ಇಲ್ಲ. ಈಗ ಇದಾಯ್ತಾ. ಈಗ ನಾವೇನು ಮಾಡ್ತೀವಿ, ಗೋ ಹಿಯರ್. ಸೊ ನಾನು ಹೇಳ್ತೀನಿ ಅಪ್ಡೇಟೆಡ್ ಮೈ ಫೀಚರ್ ಅಂತ. ಅಪ್ಡೇಟೆಡ್ ಮೈ ಫೀಚರ್ ಅಂತ ಹೇಳಿ ಕಮಿಟ್ ಮಾಡ್ತೀನಿ, ಪಬ್ಲಿಷ್ ಬ್ರಾಂಚ್ ಮಾಡ್ತೀನಿ, ಬ್ರಾಂಚ್ ಕೂಡ ಪಬ್ಲಿಷ್ ಆಯಿತು. ಸೊ ಅದಾದಮೇಲೆ ವಾಟ್ ಯು ನೀಡ್ ಟು ಡೂ ಅಂತಂದರೆ, ಸೊ ಇವಾಗ ನನ್ನ ಕೋಡ್ ಇಲ್ಲಿದೆ, ಡೆವಲಪ್ಮೆಂಟ್ ಬ್ರಾಂಚ್ಗೆ ಮರ್ಜ್ ಮಾಡ್ಬೇಕು ನಾನು. ಅದಕ್ಕೆ ನಾನು ಏನು ಮಾಡ್ತೀನಿ, ಗೋ ಬ್ಯಾಕ್, ಆಯಿತಾ. ಈಗ ಕೋಡಿಗೆ ಹೋಗೋಣ. ಇಲ್ಲಿ ಫೀಚರ್ ಇದೆಯಲ್ಲ, ನಾವು ಪುಲ್ ರಿಕ್ವೆಸ್ಟ್ ಅಂತ ಕೊಡ್ತಾ ಇದ್ದೀನಿ, ನ್ಯೂ ಪುಲ್ ರಿಕ್ವೆಸ್ಟ್. ನಾನು ಡೆವಲ್ಲೆಲ್ಲ ನಾನು ಬಿಲ್ಡ್ ಮಾಡಿದ್ದು ಡೆವ್ ಬ್ರಾಂಚ್ ಕ್ಲೋನ್ ಮಾಡ್ಕೊಂಡಿರೋದು, ಫೀಚರ್ ಟೆಸ್ಟ್ 1 ಮರ್ಜ್ ಮಾಡ್ತೇನೆ, ಏಬಲ್ ಟು ಮರ್ಜ್. ನಾವು ಕ್ರಿಯೇಟ್ ಪುಲ್ ರಿಕ್ವೆಸ್ಟ್. ನಾವು ಈಗ ಈ ಪುಲ್ ರಿಕ್ವೆಸ್ಟ್ ನಿಮಗೆ ಬರುತ್ತೆ ಡೆವಾಪ್ಸ್ ಇಂಜಿನಿಯರ್ಗೆ. ಡೆವಾಪ್ಸ್ ಇಂಜಿನಿಯರ್ಗೆ ಬಂದಮೇಲೆ ಇವಾಗ ನಾವು ವೆರಿಫೈ ಮಾಡಿಬಿಟ್ಟು ಐ ವಿಲ್ ಪುಲ್. ಅವಾಗ ಏನಾಗುತ್ತೆ, ಇವಾಗ ನನ್ನ ಫೀಚರ್ ಬ್ರಾಂಚಲ್ಲಿ ಏನು ಕೋಡ್ ಇತ್ತಲ್ಲ, ಈ ಫೀಚರ್ ಬ್ರಾಂಚಲ್ಲಿ ಕೋಡ್ ಇರೋದು ಇಲ್ಲಿಗೆ ಮರ್ಜ್ ಆಯಿತು, ಆಯಿತಾ. ಫೀಚರ್ ಬ್ರಾಂಚಲ್ಲಿರೋದು ಮರ್ಜ್ ಆಯಿತು. ಇವಾಗ ಇದೇನಾಗುತ್ತೆ, ಇದು ಡೆವ್ ಆಗುತ್ತೆ, ಇದು ಡೆವ್ ಆಯಿತು. ಇವಾಗ ಡೆವ್ ಕೋಡ್ ಟ್ರಿಗರ್ ಆಗುತ್ತೆ. ಇಲ್ಲಿ ವೆಬ್ಬುಕ್ಸ್ನ ಎನೇಬಲ್ ಮಾಡಿರ್ತೀವಲ್ಲ, ನಾರ್ಮಲ್ ಜೆಂಕಿನ್ಸ್ ಪೈಪ್ಲೈನ್ ಮಾಡಬೇಕಾದ್ರೆ ವೆಬ್ಬುಕ್ಸ್ ಅಂತ ಮಾಡ್ತೀವಲ್ಲ, ಈ ಬ್ರಾಂಚಿಗೆ ಟ್ರಿಗರ್ ಆಗಿದ ತಕ್ಷಣ ಈ ಬ್ರಾಂಚ್ ಟ್ರಿಗರ್ ಆಯಿತು, ಪೈಪ್ಲೈನ್ ಸಕ್ಸಸ್ಫುಲ್. ಈಗ ಇದು ಸಕ್ಸಸ್ಫುಲ್ ಆಯಿತು. ದೆನ್ ಈ ಡೆವ್ವಿಂದ ಪ್ರೀಪ್ರಾಡ್ಗೆ ಚೇಂಜ್ ಆಗಬೇಕು. ಇವಾಗ ನಾನು ಏನು ಮಾಡ್ತೀನಿ, ಈ ಕಲರ್ ಹಾಕ್ತೀನಿ. ಈಗ ಇದರಿಂದ ಇದಕ್ಕೆ ಈಗ PR ರೈಸ್ ಮಾಡ್ತೀನಿ ನೋಡಿ. ಸೊ ನೋಡಿ, ಕೋಡ್ ಅನ್ನೋದು ಮರ್ಜ್ ಆಗ್ತಾನೆ ಇದೆ, ಕೋಡ್ ಅನ್ನೋದು ಮರ್ಜ್ ಆಯಿತು. ಇವಾಗ ಪುಲ್ ರಿಕ್ವೆಸ್ಟ್ ಕ್ರಿಯೇಟ್ ಮಾಡಬೇಕು. ಎಲ್ಲಿಂದ, ನ್ಯೂ ಪುಲ್ ರಿಕ್ವೆಸ್ಟ್. ನಾನೀಗ ಪ್ರೀಪ್ರಾಡಿಗೆ ಮೇಯ್ನಿಂದ ಇವಾಗ ನಾನು ಯಾಕೆ ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ದಟ್ ಈಸ್ ವೇರ್ ಸಿ ಕ್ರಿಯೇಟ್ ಪುಲ್ ರಿಕ್ವೆಸ್ಟ್. ನನಗೆ ಪುಲ್ ರಿಕ್ವೆಸ್ಟ್ ಬಂತು. ಇವಾಗ ಈ ಪುಲ್ ರಿಕ್ವೆಸ್ಟ್ ಎಲ್ಲಿಂದ ಬರ್ತಾ ಇದೆ, ಫೀಚರ್ ಟೆಸ್ಟಿಂದ ಡೆವ್ಗೆ ಹೋಯಿತು, ಡೆವ್ವಿಂದ ಪ್ರೀಪ್ರಾಡಿಗೆ ಬರ್ತಾ ಇದೆ, ಆಮೇಲೆ ಕ್ರಿಯೇಟ್ ಪುಲ್ ರಿಕ್ವೆಸ್ಟ್. ಇದೇ ಬ್ರಾಂಚಿಂಗ್ ಸ್ಟ್ರಾಟಜಿ ಅಂದರೆ, ಆಯಿತಾ. ಸೊ ಫುಲ್ ಆಯಿತಾ. ಇವಾಗ ಏನಾಯಿತು ನೋಡಿ, ಇವಾಗ ಪ್ರೀಪ್ರಾಡಲ್ಲಿ ಕೂಡ ಲೇಟೆಸ್ಟ್ ಕೊಡಿದೆ, ದಿಸ್ ಇಸ್ ಸಕ್ಸಸ್ಫುಲ್, ಎವ್ರಿಥಿಂಗ್ ಈಸ್ ಫೈನ್. ಈಗ ಪ್ರೊಡಕ್ಷನಿಗೆ ಹೋಗೋದಕ್ಕಿಂತ ಮುಂಚೆ ಯಾವತ್ತೇ ಆಗಲಿ ಪ್ರೊಡಕ್ಷನಲ್ಲಿ ನಾವು ಈ ಥರ ಒಂದೇ ಸರಿ ಪುಲ್ ರಿಕ್ವೆಸ್ಟ್ ಮಾಡಿ ಕೊಡೋಕ್ಕಾಗಲ್ಲ. ಪ್ರೊಡಕ್ಷನ್ಗೆ ಅಂತ ಒಂದು 4 ವೀಕ್ಸ್ಗೆ, ಎವ್ರಿ 4 ವೀಕ್ಸ್ಗೆ ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿ ಅಂದರೆ ಲೈಕ್ ಡಿಪ್ಲಾಯ್ಮೆಂಟ್ ಡೇ ಅಂತ ಇರುತ್ತೆ. ಆ ಡಿಪ್ಲಾಯ್ಮೆಂಟ್ ಡೇ ಅಲ್ಲಿ ಈ PRಸ್ಗಳನ್ನ ಕೊಡಬೇಕು. ಅಂದರೆ ಈ ರೆಡಿಮೇಡ್ PRs, ಈಗ ಕೋಡ್ ಡೆವಲಪರ್ ಟೆಸ್ಟ್ ಮಾಡಿದ್ದಾನೆ, ಫೀಚರ್ ವರ್ಕ್ ಆಗ್ತಾ ಇದೆ, ಫೀಚರ್ ವರ್ಕ್ ಆಗ್ತಿದೆ ಅಂದಮೇಲೆ ನಾವೇನು ಮಾಡ್ತಾನೆ, ಅವನು ಈ PRನ ಫೈನಲ್ PRನ ಕೊಡ್ತಾನೆ ಪ್ರೊಡಕ್ಷನಿಂದ ಪ್ರೀಪ್ರಾಡ್ಗೆ. ಪ್ರೊಡಕ್ಷನಿಂದ ಅಂದರೆ ಪ್ರೊಡಕ್ಷನ್ ಬ್ರಾಂಚ್ಗೆ ಪ್ರೀಪ್ರಾಡ್ ಮರ್ಜ್ ಆಗಬೇಕು, ಈ ಥರ ಫೀಚರ್ಗಳು ಬಂದಿದೆ ಅಂತ ಹೇಳ್ತಾನೆ. ಅವಾಗ ಪುಲ್ ರಿಕ್ವೆಸ್ಟ್. ಈಗ ಪ್ರಾಡಕ್ಟ್ ಮರ್ಜ್ ಮಾಡೋ ಪುಲ್ ರಿಕ್ವೆಸ್ಟ್ಗಳನ್ನೆಲ್ಲ ನಾವು ಹಾಗೆ ಇಟ್ಕೊಂಡಿರ್ತೀವಿ. ನಾನು ಹೇಳಿದ್ನಲ್ಲ, ಎವ್ರಿ 4 ವೀಕ್ಸ್ಗೆ ನಮಗೊಂದು ಪ್ರೊಡಕ್ಷನ್ ಡೇ ಇರುತ್ತೆ ಅಂತ. ಆ ಪ್ರೊಡಕ್ಷನ್ ಡೇ ದಿನವೇ ಇದನ್ನು ಮರ್ಜ್ ಮಾಡಿದಾಗ ಈ ಪೈಪ್ಲೈನ್ ಅನ್ನೋದು ಟ್ರಿಗರ್ ಆಗುತ್ತೆ. ಇದೇ ಬ್ರಾಂಚಿಂಗ್ ಸ್ಟ್ರಾಟಜಿ. ಈ ಬ್ರಾಂಚಿಂಗ್ ಸ್ಟ್ರಾಟಜಿಯಲ್ಲಿ ಪ್ರೊಡಕ್ಷನ್, ಪ್ರೀಪ್ರಾಡ್, ಡೆವ್ ಮತ್ತು ಫೀಚರ್ ಬ್ರಾಂಚ್ ಅಂತ ಇರುತ್ತೆ. ನಾನೇನು ಮಾಡ್ತೀನಿ, ಇದನ್ನು ಹಿಂಗೆ ತೊಗೊಳ್ತೀನಿ ಸದ್ಯಕ್ಕೆ. ಇದನ್ನು ನಾನೇನು ಹೇಳಿದೆ, ಫೀಚರ್ ಸ್ಲ್ಯಾಶ್ ಟೆಸ್ಟ್ 1 ಅಂದರೆ ಇಟ್ ಡಿಪೆಂಡ್ ಆನ್ ಯುವರ್ ಟಿಕೆಟ್ ನಂಬರ್ ಮೇಲೆ ಇಲ್ಲಿ ನಾವು ಬ್ರಾಂಚ್ ನೇಮ್ ಬರೀತೀವಿ. ಸೊ ಇದನ್ನು ಕೂಡ ಈಗ ಕಲರ್ ಚೇಂಜ್ ಮಾಡ್ತೀನಿ. ಇದು ಕೂಡ ಇವಾಗ ಕಲರ್ ಚೇಂಜ್ ಆಯಿತು. ಈಗ ಪ್ರೊಡಕ್ಷನ್ ಡೇ ಬಂತು, ನಾವು ಮರ್ಜ್ ಮಾಡ್ತೀವಿ, ಕಲರ್ ಚೇಂಜ್ ಬಂತು. ಈಗ ವಾಟ್ ಹ್ಯಾಪನ್ಸ್ ಅಂದರೆ, ಸಪೋಸ್ ಫಾರ್ ಸಮ್ ರೀಸನ್ ನನಗೆ ಇದು ಫೇಲ್ ಆಗೋಯಿತು, ಆಯಿತಾ, ಈ ಕೋಡ್ ಫೇಲ್ ಆಗಿತ್ತು. ಆವಾಗ ಎಗೇನ್ ನಾವೇನು ಮಾಡ್ತೀವಿ, ಕ್ವಿಕ್ಕಾಗಿ ಎಲ್ಲರೂ ಕಾಲಲ್ಲಿ ಇರ್ತೀವಿ. ಆವಾಗ ಇಲ್ಲಿ ಒಂದು ಹಾಟ್ ಫಿಕ್ಸ್ ಬ್ರಾಂಚ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಅರ್ಥ ಮಾಡ್ಕೊಳ್ಳಿ, ಈಗ ಒಂದು ಪೂರ್ತಿ ಒಂದು ಹಾಟ್ ಫಿಕ್ಸ್ ಬ್ರಾಂಚ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಇದನ್ನು ಹೆಂಗೆ ನೇಮಿಂಗ್ ಮಾಡ್ತಾರೆ, ಇದೇ ಥರನೇ ಮಾಡ್ತಾರೆ. ಹಾಟ್ ಫಿಕ್ಸ್ ಸ್ಲ್ಯಾಶ್ ಟೆಸ್ಟ್ 1 ಅಥವಾ ಏನು ಬಗ್ ಇರುತ್ತೆ ಆ ಬಗ್ನ ಹಾಕ್ತಾರೆ, ಹಾಟ್ ಫಿಕ್ಸ್. ಈಗ ಎಗೇನ್ ನೋಡಿ, ಸೇಮ್ ಪ್ರೊಸೀಜರ್. ಹಾಟ್ ಫಿಕ್ಸ್ ಡೆವಲ್ ಪಟ್ ಅಂತ ಟೆಸ್ಟ್ ಮಾಡ್ತಾರೆ, ಡೆವ್ ಓಕೆ ಆಗಿದ ತಕ್ಷಣ ಪ್ರೀಪ್ರಾಡಿಗೆ ಬರುತ್ತೆ, ಪ್ರೀಪ್ರಾಡ್ ಓಕೆ ಆಗಿದ ತಕ್ಷಣ ಪಟ್ ಅಂತ ಹಂಗೆ ಪ್ರೊಡಕ್ಷನ್ಗೆ ಮರ್ಜ್ ಮಾಡ್ತಾರೆ. ದಿಸ್ ಈಸ್ ಹಾಟ್ ಫಿಕ್ಸ್. ಈಗ ಹಾಟ್ ಫಿಕ್ಸಲ್ಲಿ ಸೇಮ್ ಪ್ರೊಡಕ್ಷನ್ ನೇಮೇ ಇರುತ್ತೆ, ಬಟ್ ಬ್ರಾಂಚ್ ಮಾತ್ರ ಮರ್ಜ್ ಆಗುತ್ತೆ. ಇದೇ ನಮಗೆ ಬ್ರಾಂಚಿಂಗ್ ಸ್ಟ್ರಾಟಜಿ ಅಂತಂದರೆ
ಹೇಳೋದು. ದಿಸ್ ಈಸ್ ಹೌ ದ ರಿಯಲ್ ಟೈಮಲ್ಲೂ ಕೂಡ ಹಿಂಗೆ, ಇದು ಬಿಟ್ಟು ಇನ್ನೇನು ಇರಲ್ಲ, ಟ್ರಸ್ಟ್ ಮಿ ಗಾಯ್ಸ್, ಇದು ಬಿಟ್ಟು ಇನ್ನೇನು ಇರಲ್ಲ. ಸೊ ದಿಸ್ ಈಸ್ ಹೌ ದ ರಿಯಲ್ ಟೈಮ್ ವರ್ಕ್ಸ್, ದಿಸ್ ಈಸ್ ಹೌ ದ ಬ್ರ್ಯಾಂಚಿಂಗ್ ಸ್ಟ್ರಾಟಜಿ ಮಾಡೋದು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಪೈಪ್ಲೈನ್ ಇರುತ್ತೆ, ಪ್ರತಿಯೊಂದಕ್ಕೂ ಕಂಡೀಷನ್ಸ್ ಇರುತ್ತವೆ, ಆಯಿತಾ. ಇದೇನೆ ಬ್ರ್ಯಾಂಚಿಂಗ್ ಸ್ಟ್ರಾಟಜಿ. ಓಕೆ, ಹಾಗೆಯೇ ಬ್ರ್ಯಾಂಚಿಂಗ್ ಸ್ಟ್ರಾಟಜಿ ಆಯಿತು. ದೆನ್ ಅದಾದಮೇಲೆ ಎಕ್ಸ್ಪ್ಲೇನ್ ಮೀ ಯುವರ್ ಕರೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ನಾರ್ಮಲಾಗಿ ಎಕ್ಸ್ಪ್ಲೇನ್ ಯುವರ್ ಕರೆಂಟ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ಸಪೋಸ್ ನಾನು ನಿಮಗೋಸ್ಕರ ನಾನು ಅದು ಬಿಲ್ಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಈ ಆರ್ಗಲ್ಲಿ. ಸೊ ನಾನು ನಿಮಗೆ ಈ ಆರ್ಗ್ನ ಕೊಡ್ತೀನಿ ನಿಮಗೆ. ಸೊ 1 ಸೆಕೆಂಡ್, ವೇರ್ ಇಟ್ ಇಸ್. ಈ ಆರ್ಗ್ ಇದೆಯಲ್ಲ, ಈ ಆರ್ಗ್ನ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಲಾಂಚ್ ಮಾಡ್ತೀನಿ ಬೈ ನೆಕ್ಸ್ಟ್ ಇನ್ನೊಂದು ಸಂಡೇ ಬರೋ ಅಷ್ಟರಲ್ಲಿ ನಾನು ಐ ವಿಲ್ ಟ್ರೈ ಟು ಕ್ರಿಯೇಟ್ ದಿಸ್ ಅಟ್ಲೀಸ್ಟ್ 10 ಮೈಕ್ರೋ ಸರ್ವಿಸಸ್ ಇಟ್ಟು, ಅದರಲ್ಲಿ ಒಂದು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಇಟ್ಟು, ರಿಮೈನಿಂಗ್ ಎಲ್ಲನೂ ಕೂಡ ಬ್ಯಾಕ್ ಎಂಡ್ ಅಪ್ಲಿಕೇಶನ್ಸ್ ವಿತ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆ್ಯಂಡ್ ಡಾಕರ್ ಫೈಲ್ ಕಮಿಟ್ ಮಾಡೋದು, ಗಿಟಾಪ್ಸ್ ಮಾಡೋದು ಎಲ್ಲನೂ ಹೇಳ್ತೀನಿ ಅದರಲ್ಲಿ, ಆಯಿತಾ. ಸೊ ನೀವು ಈ ಪರ್ಟಿಕ್ಯುಲರ್ ಸೆಕೆಂಡ್ ಕ್ವಶನ್ಗೆ ಏನಂತ ಹೇಳ್ಬೋದು. ಸೊ ಏನಪ್ಪ ಅಂತ ಹೇಳಿದ್ರೆ, ಸೊ ಕ್ವಶನ್ನ ಕಾಪಿ ಮಾಡ್ಕೊಳ್ತೀನಿ ನಾನು. ಓಕೆ, ಎಕ್ಸ್ಪ್ಲೇನ್ ಯುವರ್ ಕರೆಂಟ್ ಪ್ರಾಜೆಕ್ಟ್. ಈ ಎಕ್ಸ್ಪ್ಲೇನ್ ಯುವರ್ ಕರೆಂಟ್ ಪ್ರಾಜೆಕ್ಟ್ ಅಂತ ಬಂದರೆ ನಾರ್ಮಲಾಗಿ ಏನಾಗುತ್ತೆ, ನೀವು ಹೇಳಬೇಕು, ಸಿ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಇನ್ ಅ ಕ್ಲೌಡ್ ನೇಟಿವ್ ಮೈಕ್ರೋ ಸರ್ವಿಸ್ ಅಪ್ಲಿಕೇಶನ್ ವೇರ್ ವಿ ಯೂಶಲಿ ಮೇಂಟೈನ್ ಅರೌಂಡ್ ಲೈಕ್ 15 to 20 micro services which is based on like different Python, I mean different languages such as like Python, cloud, like not cloud, Python, Go and Java and these kind of languages, ಆಯಿತಾ. ಇದರಲ್ಲಿ ಸೊ ವಾಟ್ ವಿ ಆರ್ ಡೂಯಿಂಗ್ ಅಂತ ಹೇಳಿದ್ರೆ, ವಿ ಆರ್ ಮೇಂಟೈನ್ ಇನ್ಫ್ರಾಸ್ಟ್ರಕ್ಚರ್, ವಿ ಮೇಂಟೈನ್ CI/CD pipeline and Git versioning, Git branch cleanup and Docker containerization, Docker optimization, ಇದೆಲ್ಲ ಕೂಡ ಆರ್ಕಿಟೆಕ್ಚರ್. ಸೊ ಆರ್ಕಿಟೆಕ್ಚರ್ ಫ್ಲೋ ಏನು ಹೇಳ್ಬೋದು ಅಂತಂದರೆ, ಈಗ ಸೊ ದಿಸ್ ಈಸ್ ಮೈ ಪ್ರಾಜೆಕ್ಟ್ ಆ್ಯಂಡ್ ಸೊ ನಾನು ಈಗ ಈ ಬ್ರ್ಯಾಂಚ್ ಸ್ಟ್ರಾಟಜಿಯಲ್ಲಿ ಹೇಳಬೇಕಾದ್ರೆ ಇದು ಹೇಳಿದ್ನಲ್ಲ, ಈ ಬ್ರ್ಯಾಂಚ್ ಸ್ಟ್ರಾಟಜಿನೇ ಹೇಳ್ಬೋದು. ಆ್ಯಂಡ್ ಅವರ್ ಕೋಡ್ ವಿಲ್ ಬಿ ವಿ ಆರ್ ಮೇಂಟೈನಿಂಗ್ ಅ ಬ್ರ್ಯಾಂಚ್ ಸ್ಟ್ರಾಟಜಿ, Git branch strategy. With that we are like testing everything in dev environment and then we are moving to production environment, pre-production environment, and then once this testing is thoroughly done and testing team approves and all other teams give a sign off, then what we are doing antandre, then we will be having one production day. In that production day we will be merge all code into a prod and then we will do a CI/CD automation anta helbeku. This is your current project explanation. So idralli tech stack bandu we are using EC2, EKS, DNS, I mean Route 53 and Terraform for infra maintenance and also like S3, RDS, ಇವನ್ನೆಲ್ಲ ಕೂಡ ವಿ ಆರ್ ಮೇಂಟೈನಿಂಗ್ ಅಂತ ಹೇಳಬೇಕಾಗತ್ತೆ. ಸೊ ಇವೆಲ್ಲ ಕೂಡ ನಾವು ತಗೊಳ್ತೀರಾ. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಲೈಕ್ ಸಪೋಸ್ ಇಫ್ ಯು ಹ್ಯಾವ್ ಅ ಲೈಕ್ ಇನ್ನೊಂದು ಹೆಂಗೆ ಕೇಳ್ಬೋದು ಅಂತಂದರೆ, ಸಪೋಸ್ ಯು ಸೆಡ್ ಯು ಹ್ಯಾವ್ ಅ ಪ್ರೊಡಕ್ಷನ್ ಡೇ ಅಲ್ವಾ. ಸೊ ಇನ್ ದ್ಯಾಟ್ ಪ್ರೊಡಕ್ಷನ್ ಡೇ ಕ್ಯಾನ್ ಯು ಲೈಕ್ ಹೌ ಯು ವಿಲ್ ಡೂ ಅ ಪ್ರೊಡಕ್ಷನ್, ಹ್ಯಾವ್ ಯು ಡನ್ ಎನಿ ಪ್ರೊಡಕ್ಷನ್ ಟು ಅ ರಿಯಲ್ ಟೈಮ್ ಅಂತ ಅಂದರೆ, ಲೈಕ್ ಹ್ಯಾವ್ ಯು ಹ್ಯಾಡ್ ಎನಿ ಆ್ಯಂಡ್ಸ್ ಆನ್ ದಿಸ್ ಪ್ರೊಡಕ್ಷನ್ ಡೇ ಅಂತಂದರೆ ಅವಾಗ ಎಸ್ ಅಂತ ಹೇಳಿಬಿಟ್ಟು ನೀವೇನು ಹೇಳ್ಬೋದು, ಎಸ್ ವಿ ಆರ್ ಡೂಯಿಂಗ್ ಐ ಮೀನ್ ಐ ವಾಸ್ ಎಕ್ಸಿಕ್ಯೂಟಿಂಗ್ ದಿ PRs ಆ್ಯಂಡ್ ಅದರ್ ಸ್ಟಫ್ ಆ್ಯಂಡ್ I'll be taking a backup of RDS because since ನಮ್ಮೆಲ್ಲ ಟ್ರಾನ್ಸಾಕ್ಷನ್ಸ್ ಡೇಟಾಬೇಸ್ಗೆ ಆಗೋದ್ರಿಂದ, so we'll be stopping the front end service and we'll be taking a snapshot in the RDS, and once the snapshot is done then we'll go and merge all the PRs whatever there in our microservices. So you stick one microservice, let's say 15 microservices in there, depending upon the bug fixes, depending upon the feature enhancement, we are creating a different microservices, or for the same microservices we are like enhancing that microservices, and the production day we are merging that and we are testing. So that testing initially we do it in our lower environments first and thoroughly tested, then only we are going for a production environment anta helbeku. This is how you have to say in real times, this is how you have to mention, tell me about your projects anta bandaga, aita. And this is about your current project. And second thing ಬಂದ್ಬಿಟ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಸೊ ಇದು ಮೋಸ್ಟ್ ಆಫ್ ದ ಪೀಪಲ್ ಏನಾಗುತ್ತೆ ಅಂತಂದರೆ, ಹೇಳಿ ಅಂತಂದಾಗ ಲೈಕ್ ಕೆಲವೊಮ್ಮೆ ಇಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಲೈಕ್ ಎಸ್ಪೆಷಲಿ ನಾವು ಹೊಸದಾಗಿ ಕಲಿತು ನಾವು ಹೋಗಬೇಕು ಅಂತಂದಾಗ, ನಾವು ಈಗ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿ, ಟೆರಾಫಾರ್ಮ್ ಅಂದರೆ ಲೈಕ್ ಡೆವಾಪ್ಸ್ ಅನ್ನೋದು ಇಟ್ಸ್ ನಾಟ್ ಅ ಪ್ರಾಜೆಕ್ಟ್ ಬೇಸ್ಡ್,
ಅಂದರೆ ಒಂದು ಸ್ಪೆಸಿಫಿಕ್ ಫೀಚರ್ಗೆ ನಾವು ನಿಂತ್ಕೊಳ್ಳಲ್ಲ. ಈಗ ಡೆವಲಪರ್ಸ್ ಅಂತ ಬಂದಾಗ ಗ್ರೂಪ್ ಆಫ್ ಡೆವಲಪರ್ಸ್ ಹೂ ಇಸ್ ಗುಡ್ ಅಟ್ ಜಾವಾ ಮೈಕ್ರೋ ಸರ್ವಿಸಸ್ ಕೋಡ್ ಬರೀತಾನೆ. ಇಫ್ ಈಸ್ ಗುಡ್ ಅಟ್ ಪೈಥನ್ ಮೈಕ್ರೋ ಸರ್ವಿಸ್ ಬರೀತಾನೆ. ಆ್ಯಂಡ್ ಸಿಮಿಲರ್ಲಿ ಈ ಥರ ಏನಾದರೂ ಅವ್ರ ಮೈಕ್ರೋ ಸರ್ವಿಸ್ ಅವರು ಆ ಪರ್ಟಿಕ್ಯುಲರ್ ಫೀಚರ್ ಮೇಲೆ ಅಥವಾ ಆ ಫಂಕ್ಷನಾಲಿಟಿ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ. ಡೆವಾಪ್ಸ್ ಅಂದರೆ ಹಂಗಲ್ಲ. ಡೆವಾಪ್ಸ್ ಅಂದರೆ ವಿ ಹ್ಯಾವ್ ಟು ಲೈಕ್ ಕಮ್ಯುನಿಕೇಟ್ ವಿತ್ ಡೆವಲಪರ್ಸ್, ವಿ ಹ್ಯಾವ್ ಟು ಬಿಲ್ಡ್ ಅ ಪೈಪ್ಲೈನ್ ಫಾರ್ ದೆಮ್, ವಿ ಹ್ಯಾವ್ ಟು ಕ್ರಿಯೇಟ್ ಅ ಇನ್ಫ್ರಾಸ್ಟ್ರಕ್ಚರ್ಸ್ ಫಾರ್ ದೆಮ್, and we have to create and manage EKS clusters, and we have to do a monitoring first. ಆಯಿತಾ, ಆಪ್ರೇಷನ್ಸ್ ಮಾಡಬೇಕು, ಇಂಪ್ಲಿಮೆಂಟಿಂಗ್ CI/CDs, ಮ್ಯಾನೇಜಿಂಗ್ Argo CD, ಆ್ಯಂಡ್ ಮ್ಯಾನೇಜಿಂಗ್ ನೆಟ್ವರ್ಕ್ ಪಾಲಿಸೀಸ್ ಆ್ಯಂಡ್ ಆನ್ ಕಾಲ್ ಸಪೋರ್ಟ್ ಇರ್ತೀವಿ. ಆ್ಯಂಡ್ ಲೆಟ್ಸ್ ಸೇ ವೆನ್ ಸಪೋಸ್ ಆ್ಯಂಡ್ ಆಲ್ಸೋ ವಿ ಆರ್ ಡೂಯಿಂಗ್ ಅ ಡಾಕರ್ ಆಪ್ಟಿಮೈಸೇಷನ್. ರೈಟ್ ನಾವು ವಿ ಆರ್ ಡೂಯಿಂಗ್ ಅ ಡಾಕರ್ ಆಪ್ಟಿಮೈಸೇಷನ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಡಾಕರ್ ಆಪ್ಟಿಮೈಸೇಷನ್? ಡಾಕರ್ನ ಬೆಸ್ಟ್ ಪ್ರಾಕ್ಟೀಸಸ್ನ ಹೇಳ್ತೀವಿ. ಆ್ಯಂಡ್ ಇದರಲ್ಲಿ ಸಪೋಸ್ ಸಮ್ ಇಮೇಜಸ್ ಲೈಕ್ ವಾಟ್ ಎವರ್ ದ ಇಮೇಜಸ್ what microservices created, in that microservices the Docker images is going beyond 4-5 GBs. So for that we are right now we have a like optimization project where we are doing the Docker image size reduction. In that image size reduction we are bringing down 4 GB to almost 800 to 900 MB ಅಂತ ಹೇಳಬೇಕು. ಸೊ ಹೇಗೆ ಮಾಡ್ತೀರಾ? ವಿತ್ ದ ಹೆಲ್ಪ್ ಆಫ್ ಮಲ್ಟಿಸ್ಟೇಜ್. ಓಕೆ, ಅದನ್ನು ಬೇಕಾದ್ರೆ ನಾನು ಹೇಳ್ತೀನಿ, ಆಯಿತಾ? ಸೊ ನಾನು ಹೇಳ್ತಾ ಇದ್ದೀನಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹೆಂಗೆ ಬರುತ್ತೆ ಅಂತ. ದೀಸ್ ಆರ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಯು ಹ್ಯಾವ್ ಟು ಸೇ. ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ, ಇದು ಎಲ್ಲದಕ್ಕೂ ಮ್ಯಾಚ್ ಆಗಲ್ಲ. ಸೊ ನಿಮಗೇನು ಅಂತ ಹೇಳಿದ್ರೆ ಈ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಎಸ್ಪೆಷಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೇಳಿದಾಗ ನೀವೇನು ಮಾಡಿರ್ತೀರ, ರೆಸ್ಯೂಮಲ್ಲಿ ಒಂದಷ್ಟು ಕಂಟೆಂಟ್ ಹಾಕಿರ್ತೀರಲ್ಲ, ನೋಡಿ ಎಲ್ಲಿ ತಪ್ಪು ಮಾಡೋದು ಗೊತ್ತಾ? ಈ ರೆಸ್ಯೂಮೆ ಕಂಟೆಂಟಲ್ಲೇ ತಪ್ಪು ಮಾಡೋದು. ನೀವು ಒಂದು ಕಂಟೆಂಟ್ ಹಾಕಿರ್ತೀರ, ಅಲ್ಲಿ ಏನೇನೋ ಬರೆದಿರ್ತೀರ, ಬಟ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಹೇಳುವಾಗ ಅದಕ್ಕೆ ಸಂಬಂಧನೇ ಇಲ್ದಿರ ಹೇಳ್ತೀರ. ಸೊ ಅವಾಗಲೇ ಗೊತ್ತಾಗುತ್ತೆ. ಸೊ ಈ ಒಂದು ತಪ್ಪನ್ನ ಮಾಡಬಾರ್ದು. ನಿಮ್ಮ ರೆಸ್ಯೂಮೆನೇ ನಿಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಅದು ಅರ್ಥ ಮಾಡ್ಕೋಬೇಕು ನೀವು. ಸೊ ಬೇಸ್ಡ್ ಆನ್ ಯುವರ್ ರೆಸ್ಯೂಮೆ, ಇವಾಗ ಫಾರ್ ಎಕ್ಸಾಂಪಲ್ ಗೋ ಟು GPT. ಆ GPTಗೆ ಹೋಗ್ಬಿಟ್ಟು ಸಿ ದಿಸ್ ಇಸ್ ಮೈ ರೆಸ್ಯೂಮೆ, ಫಾರ್ ದಿಸ್ ರೆಸ್ಯೂಮೆ ವಾಟ್ ಆನ್ ಆಲ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಐ ಕ್ಯಾನ್ ಸೇ ಅಂತ ಅಂದಾಗ ಅದೇ ಹೇಳುತ್ತೆ. ಬಟ್ ರಿಯಲ್ ಟೈಮಲ್ಲಿ ನೀವು ಮಾಡಿದಾಗಲೇ ಬೇರೆ ಥರ ನಿಮ್ಗೆ ಗೊತ್ತಿರುತ್ತೆ. ಬಟ್ ನೀವು ರೆಸ್ಯೂಮೆಯಲ್ಲಿ ಫೇಕಾಗಿ ಏನಾದರೂ ಹಾಕಿಬಿಟ್ಟು ಅದು ಮ್ಯಾಚ್ ಮಾಡೋಕ್ಕಾಗ್ದಿರ ಏನೇನೋ ಹೇಳಿದಾಗಲೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಫೇಲ್ ಆಗುತ್ತೆ. ಇದನ್ನು ಹೇಳಬೇಕು ಅಂತಂದರೆ ನಿಮ್ಮ ರೆಸ್ಯೂಮೆ ನೀವೇ ಬರೀಬೇಕು. ವಾಟ್ ಆನ್ ಆಲ್ ಪ್ರಾಜೆಕ್ಟ್ಸ್ ಯು ಡಿಡ್, ಆ ಪ್ರಾಜೆಕ್ಟ್ಸಲ್ಲಿ ಏನೇನೆಲ್ಲ ಮಾಡ್ತಿದ್ರಿ ಅದನ್ನು ಹೇಳಿದ್ರೆ ಸಾಕು, ಈ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಆಗೋಗ್ಬಿಡುತ್ತೆ. ಅದರಲ್ಲಿ ಇನ್ನೇನು ಕ್ವಶನ್ಸ್ಗಳು ಬರಲ್ಲ. ಆ್ಯಂಡ್ ಅದೇ ರೀತಿ ಡೈಲಿ ಆ್ಯಕ್ಟಿವಿಟೀಸು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್. ಇದು ಕೈಂಡ್ ಆಫ್ ಇಂಪಾರ್ಟೆಂಟ್ ಅಂತ ಹೇಳಲ್ಲ ನಾನು. ಈ 3 ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳಲ್ಲ. ಯಾಕೆ ಗೊತ್ತಾ? ಇದು ವೇರಿ ಆಗ್ತಾನೆ ಇರುತ್ತೆ. ಪ್ರತಿಯೊಬ್ಬರಿಗೂ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಇದು ಯಾರಿಗೂ ಕೂಡ ಹೀಗೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಕಂಪ್ನಿಯಲ್ಲಿ ಒಂಥರ ಮಾಡಿದ್ರೆ ಅದೇ ಥರ ನಿಮ್ಮ ಕಂಪ್ನಿಯಲ್ಲಿ ಮಾಡಬೇಕು ಅಂತ ಇಲ್ಲ ಅಲ್ವಾ? it's all a different perspective, different methodologies, different ಅವ್ರು ಮಾಡಿರೋಂಥ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದನ್ನು ಎಷ್ಟು ಕಾಮನ್ ಸೆನ್ಸಲ್ಲಿ ಆನ್ಸರ್ ಮಾಡ್ತೀರೋ ಅಷ್ಟೇ ಯೂಸ್ಫುಲ್ ಆಗುತ್ತೆ. ಸಪೋಸ್ ಡೈಲಿ ಆ್ಯಕ್ಟಿವಿಟೀಸ್ ಅಂದಾಗ ಏನಾಗುತ್ತೆ, ಸ್ಟ್ಯಾಂಡಪ್ ಮೀಟಿಂಗ್ಸ್ ಇರುತ್ತೆ, ಆ್ಯಂಡ್ ಜೆಂಕಿನ್ಸ್ ಫೇಲ್ಯೂರ್ ಇರುತ್ತೆ, ಮಾನಿಟ್ರಿಂಗ್ ಚೆಕ್ ಮಾಡ್ತೀವಿ, ಗ್ರಾಫಾನ ಚೆಕ್ ಮಾಡ್ತೀವಿ, ಇಮೇಲ್ಸ್ಗಳಲ್ಲಿ ಅಲರ್ಟ್ಗಳೇನಾನು ಇದೆಯಾ, ಇಮೇಲ್ಸ್ ಫಸ್ಟ್ ಮೇನ್ ಇಮೇಲ್ಸ್ಗಳು ಚೆಕ್ ಮಾಡ್ತೀವಿ. ಆಮೇಲೆ ಇಫ್ ಯು ಹ್ಯಾವ್ ಅ ಟೀಮ್ಸ್ ಆರ್ ಇಫ್ ಯು ಹ್ಯಾವ್ ಅ ಸ್ಲ್ಯಾಕಲ್ಲಿ ಹೋಗಿ ಚೆಕ್ ಮಾಡ್ತೀವಿ. ಆ್ಯಂಡ್ ಅಲರ್ಟ್ಸ್ ಏನಾದರೂ ಇದೆಯಾ, ಈ ಥರ ಪ್ರತಿಯೊಂದನ್ನು ಕೂಡ ಫಸ್ಟು ನನ್ನ ಎನ್ವಾರ್ಮೆಂಟ್ನ ಚೆಕ್ ಮಾಡ್ತೀನಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಅಟ್ ದ ಎಂಡ್ ಆಫ್ ದ ಶಿಫ್ಟ್ ನಾವೇನು ಮಾಡ್ತೀವಿ, ಈ ಲೈಕ್ ಇನ್ ಅ ಡೇ ಏನೇನು ಮಾಡಿರ್ತೀನಿ ಅದನ್ನ ಹ್ಯಾಂಡ್ ಓವರ್ ಕೊಟ್ಬಿಟ್ಟು ವಾಪಸ್ ಬರ್ತೀನಿ. ಇದೇ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್. ಸೊ ಏನೇನು ಹೇಳ್ಬೋದು, ಸ್ಟ್ಯಾಂಡಪ್ ಹೇಳ್ಬೋದು, ಜೆಂಕಿನ್ಸ್ ಪೈಪ್ಲೈನ್ ಹೇಳ್ಬೋದು, ಆ್ಯಂಡ್ ಮಾನಿಟ್ರಿಂಗ್ ಹೇಳ್ಬೋದು. ಆ್ಯಂಡ್ ಲೆಟ್ಸ್ ಸೇ ನನಗೊಂದು ಟೆರಾಫಾರ್ಮ್ ಕೋಡ್ ಬಂತು, ಆ ಟೆರಾಫಾರ್ಮ್ ಆ್ಯಕ್ಟಿವಿಟಿ ಮಾಡ್ತಿದ್ದೆ. ಆ್ಯಂಡ್ ಆಲ್ಸೋ ಸಪೋಸ್ ಡಾಕರ್ ಆಪ್ಟಿಮೈಸೇಷನ್ ಮಾಡ್ತಾಯಿದ್ದೀವಿ ರೈಟ್ ನಾವು. ಆ್ಯಂಡ್ ಆಲ್ಸೋ ಲೈಕ್ ಅಲರ್ಟ್ಸ್ಗಳೇನಾದರೂ ಬಂದರೆ ಅದಕ್ಕೆ ಹೋಗಿ ರಿಸಾಲ್ವ್ ಮಾಡ್ತೀವಿ. ಕುಬರ್ನೆಟಿಸಲ್ಲಿ ಪಾಡ್ಸ್ ಸಮ್ ಇಶ್ಯೂಸ್ ಆದರೆ ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ. ಈ ಥರನೇ ಡೈಲಿ ಆ್ಯಕ್ಟಿವಿಟೀಸ್ ಇರುತ್ತೆ. ಯಾವುದು ಕೂಡ ಹೀಗೆ ಇದೇ ಆ್ಯಕ್ಟಿವಿಟಿ ನಾವು ಎವ್ರಿ ಡೇ ಮಾಡ್ತೀವಿ ಅಂತ ಏನೂ ಇಲ್ಲ, ಆಯಿತಾ? ರೈಟ್ ನೌ ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ನಾಳೆ ಇನ್ನೊಂದು ದಿನ ಆಲ್ ಆಫ್ ಎ ಸಡನ್ ಕುಬರ್ನೆಟಿಸಲ್ಲಿ ಸಮ್ ಏನೋ ಒಂದು ಕ್ಲಸ್ಟರೇ ಅಪ್ ಆಗ್ತಾ ಇರಲ್ಲ, ಆವಾಗ ಅದನ್ನು ನಾವು ಫಿಕ್ಸ್ ಮಾಡ್ತಿರ್ತೀವಿ. ಇಟ್ಸ್ ಆಲ್ ಅನ್ ಎನ್ವಾರ್ಮೆಂಟ್. ಇದನ್ನು ಎಷ್ಟು ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿ ಆನ್ಸರ್ ಮಾಡ್ತೀರೋ ಅಷ್ಟೇ ಒಳ್ಳೆಯದಾಗುತ್ತೆ, ಆಯಿತಾ? ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ, ಇದೂ ಅಷ್ಟೇ. ಓಕೆ, ಜಸ್ಟ್ ಕೇರ್ಫುಲ್ ಆನ್ ದೋಸ್ ಥಿಂಗ್ಸ್. ನಿಮ್ಮ ರೆಸ್ಯೂಮೆ ಮೇನ್ ಥಿಂಗ್ ಆಗುತ್ತೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಗೆ. ಡೈಲಿ ಆ್ಯಕ್ಟಿವಿಟಿಗೆ ಇಷ್ಟೇ, ಸ್ಟ್ಯಾಂಡಪ್ ಮೀಟಿಂಗ್. ನಾನು ಆಮೇಲೆ ನಿಮ್ಗೆ ನೋಟ್ಸ್ ಕೊಡ್ತೀನಿ ಏನೇನೆಲ್ಲ ಹೇಳ್ಬೋದು ಅಂತ. ಆಮೇಲೆ ಚೆಕಿಂಗ್ ಲೈಕ್ ಜೆಂಕಿನ್ಸ್ ಪೈಪ್ಲೈನ್, ಮಾನಿಟ್ರಿಂಗ್, ಆ್ಯಂಡ್
ಡಿಪ್ಲಾಯಿಂಗ್ ನ್ಯೂ ರಿಲೀಸಸ್, ಡಿಪ್ಲಾಯ್ಮೆಂಟ್ಸ್ ಆಗುತ್ತೆ, ಮರ್ಜಿಂಗ್ ಪಿ ಆರ್ಸ್, ಇದೆಲ್ಲ ಕೂಡ ಹೇಳ್ಕೊಬೋದು. ಆಯಿತಾ, ಇದು ಮೇಯ್ನ್ ನಮಗೆ ಬರೋವಂಥ ಕಂಡೀಷನ್. ಈಗ ನೆಕ್ಸ್ಟ್ ನನಗೊಂದು ಕ್ವಶನ್ ಬಂದಿತ್ತು, ಐ ಥಿಂಕ್. ಓಕೆ, ದ್ಯಾಟ್ ಈಸ್ ಪಾಡ್ ಅಫಿನಿಟಿ. ಈ ಪಾಡ್ ಅಫಿನಿಟಿ ಮತ್ತು ಆ್ಯಂಟಿ ಅಫಿನಿಟಿ ಅಂದರೆ ಏನು ಅನ್ನೋದು. ಸೊ ಇಫ್ ಯು ವಾಂಟ್ ಮಿ ಟು ಶೋ ಅ ಡೆಮೋ ಅಲ್ವಾ, ಸೊ ಐ ಥಿಂಕ್ ಇಟ್ಸ್ ಆಲ್ರೆಡಿ 35 minutes. ಓಕೆ ಫೈನ್, ನೋ ವರೀಸ್. ಅದರಲ್ಲಿ ಐ ಶೋ ಕ್ವಿಕ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಗೋ ಟು ಅ ಡ್ಯಾಶ್ ಬೋರ್ಡ್, ಇನ್ಸ್ಟೆನ್ಸ್ ರನ್ನಿಂಗ್. ಓಕೆ, ಇಲ್ಲಿ ಯಾವುದು ಇನ್ಸ್ಟೆನ್ಸ್ ಇಲ್ಲ ನನ್ನ ಹತ್ರ. ಓಕೆ, ಆರೆಗಾನ್ ರೀಜನ್ ಲಾಂಚ್ ಇನ್ಸ್ಟೆನ್ಸ್. ಆಯಿತಾ, ಸೊ ನಾನು ಹೇಳ್ತೀನಿ, ಒಂದು ಸಿಂಪಲ್ ಕ್ಲಸ್ಟರ್ನ ತೊಗೊಳ್ತೀನಿ ನಾನು. ಕುಬರ್ನೆಟಿಸ್ ಕ್ಲಸ್ಟರ್ ಅಂತ ಹಾಕ್ಕೊಂಡು ಉಬಂಟುನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. 24 ಇದೆಲ್ಲ ಹಾಗೆ ಇರಲಿ. ಇದೊಂದು ಮಾತ್ರ ಇನ್ಸ್ಟೆನ್ಸ್ ಟೈಪ್ ಮಾತ್ರ ಒಂಚೂರು ಜಾಸ್ತಿ ಇರಬೇಕು. ನಾನು ಫ್ಲೆಕ್ಸಿ ಲಾರ್ಜ್ನ ತೊಗೊತಾ ಇದ್ದೀನಿ. ಆ್ಯಂಡ್ ಕೀಪರ್ನ ಚೂಸ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋದು ನಿಮ್ಮ ಹತ್ರ ಇರುತ್ತಲ್ಲ ಅದು. ಡಿಫಾಲ್ಟ್ ನೆಟ್ವರ್ಕ್ ಇದೆ, ನಾನು ಡಿಫಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. 8 GB ಇದೆ. ವಿಲ್ ಗೋ ಫರ್ ಒಂದು 30 GB. ಅಂದರೆ ನಿಮ್ಗೊಂದು ಡೆಮೋಗೋಸ್ಕರ ನಾನು ಐ ಆಮ್ ಶೋಯಿಂಗ್ ದಿಸ್ ವೇ. ಈಗ ಹಿಂಗಾಯ್ತಲ್ಲ. ಸೊ ಇದಾದಮೇಲೆ ಇದಪ್ಪ ಆಯ್ತಾ ನೋಡಿ, ಆಯಿತಾ. ಸೊ ನಾನೇನು ಮಾಡ್ತೀನಿ, ಅಲ್ಲಿ ಕನೆಕ್ಟೆಡ್ SSH ಕ್ಲೈಂಟ್ ಎಕ್ಸಾಂಪಲ್ ತೊಗೊಳ್ತೀನಿ. ಐಟಮಿಗೆ ಹೋಗೋಣ. ಸೊ ಇಲ್ಲಿ ಐ ವಿಲ್ ಪೇಸ್ಟ್ ದ್ಯಾಟ್, ಸೊ ದ್ಯಾಟ್ ಆ SSH ಆಗುತ್ತೆ. ನೋಡಿ ಇದು ಬಂತು. ಸೊ ನಾವು ಸ್ವಿಚ್ ಆಗೋಣ. ಸೊ ಸ್ವಿಚ್ ಆಗಿ ನಾನು ಹೇಳ್ತೀನಿ ಇದನ್ನು ಹೋಸ್ಟ್ ನೇಮ್ ಈಕ್ವಲ್ ಟು ಇದನ್ನು ಕೈಂಡ್ ಕ್ಲಸ್ಟರ್ ಅಂತ ನಾನು ಹಾಕ್ಕೊಳ್ತೀನಿ. ಯಾಕೆ ಕ್ಲೈಂಟ್ ಕ್ಲಸ್ಟರ್ ಹೋಗ್ತಾ ಇದೆ ಅಂದರೆ, ಸೊ ದಟ್ ಐ ವಿಲ್ ಗೆಟ್ ಟು ನೋ ಲೈಕ್ ಪ್ರಾಪರ್ ನೋಟ್ಸ್ ಎಲ್ಲ ನಾನು ಇಲ್ಲಿ ಬಿಲ್ಡ್ ಮಾಡ್ಬೋದು, ಮಲ್ಟಿಪಲ್ ನೋಟ್ಸ್ ಅಂತ. ಸೊ ಎಗೇನ್ ಗೋ ಬ್ಯಾಕ್. ಈ ಸ್ಟೆಪ್ಸ್ಗಳೆಲ್ಲ ಯು ನೋ ನೀಟ್ ವರಿ. ಫಾರ್ ನಾವು ಆರಾಮಾಗಿ ಕುತ್ಕೊಂಡು ನೋಡಿ, ಜಾಸ್ತಿ ಟೆನ್ಷನ್ ತೊಗೋಬೇಡಿ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದೀಸ್ ಥಿಂಗ್ಸ್ ಅಂತ. ನಾನು ಥಿಯರಿಟಿಕಲಾಗಿ ಹೇಳಿ ಬಿಡ್ಬೋದು, ಬಟ್ ಥಿಯರಿಟಿಕಲಾಗಿ ಹೇಳಿದಾಗ ಯು ಮೈಟ್ ನಾಟ್ ಗೆಟ್ ದ್ಯಾಟ್ ವೆಲ್ ಅಂತ ನಾನು ಅಷ್ಟೇ. ಸ್ವಲ್ಪ ವಿಡಿಯೋ ಲೆಂತ್ ಇದ್ದರೂ ಕೂಡ ಪರವಾಗಿಲ್ಲ, ಜಸ್ಟ್ ಫೋಕಸ್ ಮಾಡಿ ಇದ್ರ ಮೇಲೆ. ಇದು ಒನ್ ಟೈಮ್ ಥಿಂಗ್ಸ್, ಮತ್ತೆ ನಾವು ಇದನ್ನೆಲ್ಲ ಕುತ್ಕೊಂಡು ಓದಲ್ಲ ಅಲ್ವಾ. ಸೊ ಒಂದು ಸತಿ ನಾವು ಇಂಟರ್ವ್ಯೂ ಕ್ಲಿಯರ್ ಮಾಡಿದ ಮೇಲೆ ಮುಗೀತು, ಆಯಿತಾ. ಕ್ಯೂಬರ್ನೆಟಿಸ್ ಡಾಕ್ಸ್, ನಾನು ನಿಮಗೆ ಡಾಕ್ಸ್ ಎಲ್ಲ ಕೊಡ್ತೀನಿ, ನನ್ನ ಹತ್ರ ಇರೋದನ್ನ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಕೈಂಡಿಗೆ ಹೋದರೆ, ಸೊ ಇದು ನನಗೆ ಕೈಂಡ್ ಬೇಕು. ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ಕ್ಲೋನ್ ಮಾಡ್ಕೊಳ್ತೀನಿ ನಾನು ಇದಕ್ಕೆ. ಓಕೆ, ನೀವು ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡ್ಕೋಬೋದು, ಯು ನೋ ನೀಡ್ ಟು ವರಿ. ಸೊ ಗಿಟ್ ಕ್ಲೋನ್. ಫಸ್ಟ್ ಥಿಂಗ್ ನಿಮಗೆ ಇದೇನಾದರೂ ಅರ್ಥ ಆಗಬೇಕು, ಈ ಪರ್ಟಿಕ್ಯುಲರ್ ಅಫಿನಿಟಿ ಅರ್ಥ ಆಗಬೇಕು ಅಂತಂದರೆ, ನಾಟ್ ಓನ್ಲಿ ಅಫಿನಿಟಿ, ಈ ಕಾನ್ಸೆಪ್ಟ್ ನೋಟ್ ಸೆಲೆಕ್ಟರ್ ಅಥವಾ ಪಾಡ್ ಸೆಲೆಕ್ಟರ್ ಅರ್ಥ ಆಗಬೇಕು ಅಂದರೆ ನಮಗೇನು ಗೊತ್ತಾ, ನಮಗೆ ಫಸ್ಟ್ ಥಿಂಗ್ ಲೇಬಲ್ಸ್ ಅಂದರೆ ಏನು ಅಂತ ಅರ್ಥ ಆಗಬೇಕು. ಅದನ್ನೇ ನಾನು ಇವಾಗ ಮಾಡೋಕ್ಕೆ ಹೊರಟಿರೋದು, ಆಯಿತಾ. ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಡಾಕರ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. ಡಾಕರ್ ಇನ್ಸ್ಟಾಲೇಷನ್ ಆಗಲಿ. ಓಕೆ, ಈ ಒಂದು ನಿಮಗೆ ನೋಡ್ ಅಫಿನಿಟಿ ಬಂತು ಅಂತಂದರೆ ಪಾಡ್ ಅಫಿನಿಟಿ ಕೂಡ ಬರುತ್ತೆ. ಸೇಮ್ ಅದೇ ಎರಡೂ ಕೂಡ ಸಿಮಿಲರ್ ಇರುತ್ತೆ, ಇದು ನೋಟ್ ಟು ವರಿ, ಆಯಿತಾ. ನಾನು ಎರಡೂ ಒಂದೇ ಸತಿ ಮರ್ಜ್ ಮಾಡಿ ಹೇಳ್ಕೊಡ್ತೀನಿ ನಿಮಗೆ ಹೆಂಗೆ ಅಂದರೆ ಲೈಕ್ ಯಾವ ಥರ ನೀವು ಶೆಡ್ಯೂಲಿಂಗ್ ಮಾಡ್ತೀರಾ ಅನ್ನೋದನ್ನೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಇದು ಇನ್ಸ್ಟಾಲೇಷನ್ ಆಗ್ತಾಯಿದೆ ನಿಮಗೆ. ಓಕೆ, ಡನ್ ಅಲ್ಲ. ಇವಾಗ ಅದಾದಮೇಲೆ kubectl ಇನ್ಸ್ಟಾಲೇಷನ್ ಬೇಕು. ಇವಾಗ ಲೆಟ್ಸೆ kubectl ಅಂತ ಕೊಟ್ಟರೆ ಏನು ಬರುತ್ತೆ. ಸೊ kubectl ಇಲ್ಲ ಇಲ್ಲಿ. ಓಕೆ, ಒಂದು ನಿಮಿಷ, ವಿ ಹ್ಯಾವ್ ದಿಸ್, ಅಪ್ಡೇಟ್ ಮಾಡ್ಕೊಳ್ಳೋಣ. ಓಕೆ, kubectl ಪ್ಯಾಕೇಜ್ ಇಲ್ವಾ? ಓಕೆ, ಕ್ಲಾಸಿಕ್ ಅಂತ ಹಾಕಿ. ಓಕೆ, ಇದೆ. ಸೊ ದಟ್ ನಾನು kubectlನ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದೇ ರೀತಿ ನಾನೇನು ಮಾಡ್ತೀನಿ, ಆ್ಯಕ್ಚುಲಿ ಇಲ್ಲೇ ಇತ್ತು ವೈ ಇವೆಂಟ್, ಆಯಿತಾ. ಈ ಕೈಂಡ್ ಇದೆಯಲ್ಲ, ಇಫ್ ಐ ಸಿ ಕೈಂಡ್ ಅಲ್ಲ, ಕೈಂಡಲ್ಲಿ ನೋಡಿ ಈ ಥರ ಒಂದು ಸ್ಕ್ರಿಪ್ಟ್ ಬರ್ತಿರ್ತೀನಿ, cat_kind.sh ಈ ಥರ ಸ್ಕ್ರಿಪ್ಟ್ ಬರ್ತಿರ್ತೀನಿ. ಈ ಸ್ಕ್ರಿಪ್ಟ್ ರನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕಾನ್ಫಿಗ್ ನೋಡೋದಾದರೆ ನಾನು ಸದ್ಯಕ್ಕೆ ಇವಾಗ 3 ನೋಡ್ನ ತೊಗೊಳ್ತಾ ಇದ್ದೀನಿ, ಸೊ ದಟ್ ನಿಮಗೂ ಕ್ಲಾರಿಟಿ ಇರಲಿ ಅಂತ, ಆಯಿತಾ. ಒಂದು 3 ನೋಟ್ಸ್ ಇದೆ, 3 ವರ್ಕರ್ ನೋಟ್ಸ್ ಇದೆ, ಇನ್ನೊಂದು ಕಂಟ್ರೋಲ್ ಪ್ಲೇನ್ ಇದೆ. ಇವಾಗ ನಾನು ಏನು ಮಾಡ್ತೀನಿ, kind.sh ಅಂತ ಹಾಕ್ತಾ ಇದ್ದೀನಿ. ಸೊ ಅದು ಇನ್ಸ್ಟಾಲೇಷನ್ ಆಗಲಿ. ಸೊ ಇವಾಗ ಕೈಂಡ್ ಕ್ಲಸ್ಟರ್ ಅನ್ನೋದು ಇನ್ಸ್ಟಾಲೇಷನ್ ಆಗ್ತಾ ಇದೆ. ಓಕೆ, ದಿಸ್ ಈಸ್ ಹೌ ದ ಥಿಂಗ್ಸ್. ಈಗ ಏನಪ್ಪ ಅಂದರೆ ನಾನು 3 ನೋಟ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಫ್ ಐ ಗೋ ಹಿಯರ್, ಓಕೆ, ಸೊ ನನ್ನ ಹತ್ರ ಒಂದು ಕಂಟ್ರೋಲ್ ಪ್ಲೇನ್ ಇದೆ. ಓಕೆ, ದಿಸ್ ಈಸ್ ಮೈ ಕಂಟ್ರೋಲ್ ಪ್ಲೇನ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಗೋ ಬ್ಯಾಕ್ ಇಲ್ಲಿ.
ಓಕೆ, ದಿಸ್ ಈಸ್ ಮೈ ಕಂಟ್ರೋಲ್ ಪ್ಲೇನ್. ಓಕೆ, ದಿಸ್ ಈಸ್ ಮೈ ಕಂಟ್ರೋಲ್ ಪ್ಲೇನ್. ಇವಾಗ ಇದಕ್ಕೇನೆ ಓಕೆ, ಇದಕ್ಕೆ 3 ವರ್ಕರ್ ನೋಡ್ಗಳನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಇದು ಒಂದು ವರ್ಕರ್ ನೋಡ್ ಆಯಿತಾ. ಲೆಟ್ಸ್ ಸೇ ವರ್ಕರ್ ಅಂತ ಏನಾದರೂ ಇದೆಯಾ ಇಲ್ಲಿ, ಆಯಿತಾ. ಜಸ್ಟ್ ನಾನು ವರ್ಕರ್ ನೋಡ್ ಅಂತ ಸುಮ್ಮನೆ ಹಿಂಗೆ ಹಾಕಿರ್ತೀನಿ ಆಯಿತಾ. ಸೊ ಫಾರ್ ನಾವು ಜಸ್ಟ್ ಡೆಮಾನ್ಸ್ಟ್ರೇಷನ್ಗಲ್ವಾ. ಸೊ ಇದನ್ನು ವರ್ಕರ್ 1 ಆಯಿತಾ. ಸೇಮ್ ನೋಡೇನೆ ವರ್ಕರ್ 2 ಆಯಿತಾ. ವರ್ಕರ್ 2 ಇದೆ. ಸೇಮ್ ನೋಡೋಣ ವರ್ಕರ್ 3 ಅಂತ ಇದೆ. ಇವಾಗ 3 ಓಕೆ 3 ನೋಡ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಕಂಟ್ರೋಲ್ ಪ್ಲೇನ್ ಈಗ ನಾವು ಇದನ್ನು ಎಂಟೈರ್ ಥಿಂಗ್ ಇಷ್ಟನ್ನು ಏನಂತ ಕರಿತೀವಿ, ದಿಸ್ ವಿ ಕಾಲ್ ಇಟ್ ಆಸ್ ಕ್ಲಸ್ಟರ್ ಅಂತ ಕರೆಯೋದು ಆಯಿತಾ. ಇದು ಎಲ್ಲ ಜಾಯ್ನ್ ಆಗುತ್ತೆ. ನೀವೇನಾದ್ರು ಕ್ಯೂಬೇಡಿಯಮ್ ತೊಗೊಂಡಿದ್ರೆ ಕ್ಯೂಬೇಡಿಯಮ್ ಇದೇ ಥರನೇ ಜಾಯ್ನ್ ಆಗೋದು ಆಯಿತಾ. ಎಲ್ಲದಕ್ಕೂ ಜಾಯ್ನ್ ಆಗುತ್ತೆ. ಒಂದು ಸೆಕೆಂಡ್ ಇರಿ. ಓಕೆ, ಇದು ಯಾಕೋ ಸರಿಯಾಗಿ ಬರ್ತಾ ಇಲ್ಲ. ಓಕೆ ಬಿಡಿ. ಓಕೆ, ಈ ಜಾಯ್ನ್ ಆಗುತ್ತೆ, ಅರ್ಥ ಆಯ್ತಾ. ಜಸ್ಟ್ ನಾನು ನಿಮ್ಗೊಂದು ತೋರಿಸೋದಕ್ಕೋಸ್ಕರ ಅಷ್ಟೆ. ಸೊ ನಾವೇ ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಆಗತ್ತೆ ಆಯಿತಾ. ಸೊ ಸೇಮ್ ಥಿಂಗ್ ನಾನು ಇದಕ್ಕೆ ವರ್ಕರ್ ನೋಡ್ ಅಂತ ಹಾಕ್ತೀನಿ. ಸೇಮ್ ಥಿಂಗ್ ನಾನು ಇದಕ್ಕೆ ಇಲ್ಲಿ ವರ್ಕರ್ ನೋಡ್ 1 ಅಂತ ಹಾಕ್ತೀನಿ. ಇದನ್ನು ಚೂರು ಸ್ಟ್ರೈಟಾಗಿ ತೊಗೊಳ್ಳೋಣ ಆಯಿತಾ. ಹಿಂಗೆ ಇಟ್ಕೊಳ್ಳೋಣ ಆಯಿತಾ. ಸೊ ದಟ್ ಕನೆಕ್ಟಿವಿಟಿ ಆಯಿತು. ಈಗ ನೋಡಿ ಓಕೆ, ಇದು ಕಾನ್ಸೆಪ್ಟ್. ಈಗ ನಮಗೆ ಏನು ಕಾನ್ಸೆಪ್ಟ್ ಆಗುತ್ತಂತಂದರೆ ಫಸ್ಟ್ ಲೇಬಲ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಲೇಬಲ್ಸ್ ಏನಂತ ಹೇಳ್ತೀನಿ ನಾನು ನಿಮಗೆ. ಸೊ ನೋಡಿ, ಇಲ್ಲಿ ನನ್ನ ಹತ್ರ 3 ಕ್ಲಸ್ಟರ್ ಇದೆ. ನಾನು ಆಲ್ರೆಡಿ 3 ಕ್ಲಸ್ಟರ್ ರೆಡಿ ಮಾಡಿಕೊಂಡೆ. ಒಂದು ಕಂಟ್ರೋಲ್ ಪ್ಲೇನ್ ಇದೆ, ಹ್ಯಾಪಿ ಕೈಂಡ್ ಅಂತ ಹೇಳ್ತದೆ. ದಿಸ್ ಇಸ್ ಮೈ ಕ್ಲಸ್ಟರ್ 2 ಅನ್ನೋದು ನನ್ನ ಕ್ಲಸ್ಟರ್ ನೇಮ್ ಆಯಿತಾ. ಇವಾಗ kubectl ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ ಏನೂ ಇಲ್ಲ. ಅದೇ ರೀತಿ ಸ್ವಲ್ಪ ದೊಡ್ಡದು ಮಾಡ್ತೀನಿ ನಾ. kubectl ಗೆಟ್ ನೋಟ್ಸ್ ಅಂತ ಕೊಟ್ಟರೆ ನಿಮಗೆ ನೋಡಿ, ನೋಟ್ಸಲ್ಲಿ ನಿಮಗೆ 3 ನೋಡ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಇವೇ ನೋಡ್ಗಳು ಓಕೆ, ಇವೇ ನೋಡು. ಇದು ಒಂದು ಸಿಂಪಲ್ ಕಂಟ್ರೋಲ್ ಪ್ಲೇನ್. ಇದನ್ನೇ ನಾನು ಅಲ್ಲಿ ಬಿಲ್ಡ್ ಮಾಡಿದ್ದು. ಈಗ ನಮ್ಗೆ ಏನಂತಂದರೆ ಫಸ್ಟ್ ಥಿಂಗ್ ನಮ್ಗೆ ಅರ್ಥ ಆಗಬೇಕಾಗಿರೋದು ಲೇಬ್ಲಿಂಗ್ ಮಾಡೋದು. ಈಗ ನಾನು ಒಂದು ಸಿಂಪಲ್ ಪಾಡ್ ತೊಗೊಳ್ತೀನಿ. ಏನಂತ kubectl. ಫಸ್ಟ್ ಲೇಬಲ್ ಅಂದರೆ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಇದು ಮಾಡ್ಕೊಳ್ಳೋಣ. kubectl ಪಾಡ್ ಹೆಂಗೆ ರನ್ ಮಾಡ್ತೀವಿ, ಸಿಂಪಲ್. ಎಲ್ಲ ನಾನು ಇಂಪ್ಯಾರಿಟಿವಲ್ಲೇ ತೋರಿಸ್ತೀನಿ. ಯು ನೀಡ್ ಟು ರಿಮೆಂಬರ್ ಎನಿಥಿಂಗ್ ಆಯಿತಾ. ಸೊ ರನ್ ಪಾಡ್ 1. ಇಲ್ಲಿ -image is equal to nginx ಅಂತ ಹಾಕ್ತೀನಿ ಆಯಿತಾ. ಪಾಡ್ ಕ್ರಿಯೇಟ್ ಆಯಿತು. ಸಿಮಿಲರ್ಲಿ ನಾನು ಪಾಡ್ 2 ಅಂತ ಕ್ರಿಯೇಟ್ ಮಾಡ್ಕೊಳ್ತೀನಿ ಆಯಿತಾ. ಸಿಮಿಲರ್ಲಿ ಇಮೇಜ್ ಯಾವುದಾದ್ರಾಗಿರಲಿ, ನನಗೆ ಡಿಫ್ರೆಂಟ್ ಪಾಡ್ಗಳು ಬೇಕು ಅಷ್ಟೇ ಆಯಿತಾ. ಪಾಡ್ 3 ನೋಡಿ, ಪಾಡ್ 3. ನಾವು kubectl ಗೆಟ್ ಪಾಡ್ ಅಂತ ಹಾಕ್ತೀನಿ ಆಯಿತಾ. 3 ಪಾಡ್ ಇದೆ ನಮ್ಮ ಹತ್ರ ಆಯಿತಾ. ಇವಾಗ ನಾನೇನು ಮಾಡ್ತೀನಿ, ಈ ಗೆಟ್ ಪಾಡ್ಸ್ಗೆ ಇದ್ರ ಜೊತೆಗೆ -ಶೋ ಲೇಬಲ್ಸ್ ಅಂತ ಹಾಕ್ತೀನಿ ಆಯಿತಾ. ಲೇಬಲ್ಸ್ ಹಾಕಿದಾಗ ಎಲ್ಲದಕ್ಕೂ ರನ್ ಈಕ್ವಲ್ ಟು ಪಾಡ್ 1, ರನ್ ಈಕ್ವಲ್ ಟು ಪಾಡ್ 2, ರನ್ ಈಕ್ವಲ್ ಟು ಪಾಡ್ 3 ಅಂತ ಬರ್ತಾ ಇದೆ ಆಯಿತಾ. ದಿಸ್ ಇಸ್ ನಾಟ್ ಲೈಕ್, ಇದು ನಾನು ಒಂದು ಲೈಕ್ ಎಕ್ಸಾಂಪಲಲ್ಲಿ ಹೇಳ್ತಾ ಇದ್ದೀನಿ. ಸಪೋಸ್ ನಾವು ಇದಕ್ಕೆ ಪಾಡ್ನ ಡಿಫೈನ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಲೆಟ್ಸ್ ಎ ಈಗ ಈ ಲೇಬಲ್ ಅಂದರೆ ಏನು ಗೊತ್ತಾ, ಇನ್ ಸಿಂಪಲ್ ಟರ್ಮ್ಸ್. ಲೆಟ್ಸ್ ಗೋ ಹಿಯರ್. ಇವಾಗ ಒಂದು EC2 ಇನ್ಸ್ಟೆನ್ಸಾ. ಇವಾಗ ಲೆಟ್ಸೆ ನನ್ನ ಹತ್ರ ಇನ್ನೊಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಲೆಟ್ಸ್ ಗೋ ಹಿಯರ್ ಲಾಂಚ್ ಇನ್ಸ್ಟೆನ್ಸ್. ನನ್ನ ಹತ್ರ ಒಂದು 5 ಇನ್ಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇದೇನು ನನ್ನ ನೇಮ್ ಕೊಡಲ್ಲ, ಅಮೆಝಾನ್ ಲೈನಕ್ಸ್ ಏನಾದರೂ ಇರಲಿ ಫೈನ್. T3 ಮೈಕ್ರೋ ಕೀಪರ್ ತೊಗೊಳ್ಳೋಣ. ಇವೆಲ್ಲ ಹಾಗೆ ಇರಲಿ, ಜಸ್ಟ್ ಫಾರ್ ಡೆಮೋ. ನನಗೆ ಲೇಬಲ್ಸ್ ಅಂದರೆ ಏನು ಅಂತ ತೋರಿಸೋದಕ್ಕೆ ಆಯಿತಾ. ನಾನು ಏನು ಮಾಡ್ತಾಯಿದ್ದೀನಿ ಈಗ ನೋಡಿ ಆಯಿತಾ. ನೋಡಿ, ದಿಸ್ ಈಸ್ ಮೈ ಲೇಬಲ್ಸ್. ಇವಾಗ ನಾನು ಏನು ಮಾಡ್ತೀನಿ ಓಕೆ, ಇವೆಲ್ಲ ಪೆಂಡಿಂಗ್ ಸ್ಟೇಟಲ್ಲಿದೆ ಆಯಿತಾ. ಇಷ್ಟು ನೋಟ್ಸ್ಗಳಿದೆ. ನಾನೇನು ಮಾಡ್ತೀವಿ, ಒಂದೊಂದು ನೋಡ್, ಈ ನೋಡ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟ್ಯಾಗ್ ಹೋಗಿಬಿಟ್ಟು ಮ್ಯಾನೇಜ್ ಟ್ಯಾಗಲ್ಲಿ ಹೇಳ್ತೀನಿ ನೇಮ್ ಅಂತ. ಫಸ್ಟ್ ನೇಮ್ ಹಾಕ್ಕೊತಾ ಇದ್ದೀನಿ. ಇದನ್ನು ಡೆವ್ ಅಂತ ಹಾಕ್ಕೊತೀನಿ ಆಯಿತಾ. ಒಂದಾಯಿತು ಟ್ಯಾಗ್. ಅದೇ ಥರ env = prod ಅಂತ ಹಾಕ್ಕೊತೀನಿ
ಆಯಿತಾ. ಏನು ಈಕ್ವಲ್ ಟು ಪ್ರಾಡ್ ಅಂತ ಸೇವ್ ಮಾಡಿ. 2 ಟ್ಯಾಗ್ ಹಾಕಿದ್ದೀನಿ ಒಂದು ಇನ್ಸ್ಟೆನ್ಸ್ಗೆ. ಸಿಮಿಲರ್ಲಿ ಸೆಕೆಂಡ್ ಇನ್ಸ್ಟೆನ್ಸಿಗೆ ಹೋಗೋಣ. ಆಯಿತಾ. ಸೆಕೆಂಡ್ ಇನ್ಸ್ಟೆನ್ಸ್ಗೆ ಹೋಗಿ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಇಲ್ಲೂ ಕೂಡ ನಾನು ಹೇಳ್ತೀನಿ ನೇಮ್ ಈಕ್ವಲ್ ಟು ಪ್ರಾಡ್ ಅಂತ ಹಾಕ್ಕೊತೀನಿ. ಇಲ್ಲಿ ಇನ್ನೊಂದು ಟ್ಯಾಗ್ ಹಾಕ್ತೀನಿ ENV ಈಕ್ವಲ್ ಟು ಲೈಕ್ ಪ್ರಾಡ್ ಅಂತಲೇ ಹಾಕ್ಕೊಳ್ಳೋಣ. ಆಯಿತಾ. ಸಿಮಿಲರ್ಲಿ ಮೂರನೇದಕ್ಕೆ ಹೋಗೋಣ. ಇಲ್ಲಿ ಟ್ಯಾಕ್ಸ್ ಇದೆ, ಟ್ಯಾಕ್ಸಿಗೆ ಹೋಗ್ಬಿಟ್ಟು ಮ್ಯಾನೇಜ್ ಟ್ಯಾಕ್ಸ್, ಇಲ್ಲಿ ಆ್ಯಡ್ ನ್ಯೂ ಟ್ಯಾಗ್. ಸೊ ಇಲ್ಲಿ ನೇಮ್ ಈಕ್ವಲ್ ಟು ಡೆವ್ ಅಂತಲೇ ಹಾಕ್ತೀನಿ, ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ENV ಈಕ್ವಲ್ ಟು ಮತ್ತೆ ಅಂದರೆ ಎಷ್ಟು ಡೆವ್ ಇದೆ ಅಂತ ನಾನು ಚೂಸ್ ಮಾಡೋಕ್ಕೆ ಡೆವ್ ಸೇವ್. ಆಯಿತಾ. ಈಗ ಇನ್ನೊಂದಕ್ಕೆ ಹೋಗೋಣ. ಈಗ ಡೆವ್ ಆಯಿತು, ಇದನ್ನು ನಾನು ಪ್ರಾಡ್ ಅಂತ ಹಾಕ್ಕೊತೀನಿ. ಸೊ ಟ್ಯಾಕ್ಸಿಗೆ ಹೋಗೋಣ, ಇಲ್ಲಿ ಮ್ಯಾನೇಜ್ ಟ್ಯಾಕ್ಸ್, ಆ್ಯಡ್ ನ್ಯೂ ಟ್ಯಾಕ್ಸ್, ಇಲ್ಲಿ ಡೆವ್, ಇಲ್ಲಿ ನೇಮ್ ಕೊಡಬೇಕಲ್ಲ, ನಾನು ಇದನ್ನು ಪ್ರಾಡ್ ಅಂತ ಕೊಡ್ತೀನಿ. ಆ್ಯಂಡ್ ENV ಈಕ್ವಲ್ ಟು ENV ಸೇಮ್, ಈ ಕೀಸ್ ಎಲ್ಲ ಒಂದೇ ಥರ ಇರಬೇಕಾಯ್ತಾ, ಇಲ್ಲ ಅಂತಂದರೆ ಅದು ವರ್ಕ್ ಆಗೋಲ್ಲ. ಸೊ ENV ಈಕ್ವಲ್ ಟು ಪ್ರಾಡ್ ಅಂತ ಹಾಕ್ಕೊತೀನಿ, ಸೇವ್. ಈಗ ಹಿಂಗಾಯ್ತಲ್ಲ. ಇವಾಗ ನೋಡಿ ನನಗೆ ಇದರಲ್ಲಿ ಈ ನೋಡ್ಗಳಲ್ಲಿ ಒಂದು ಹೇಳಿ, ಈಗ ನನಗೆ ಆರ್ಡರ್ ಏನೋ ಇತ್ತು, ಫೈನ್, ಲುಕಿಂಗ್ ಗುಡ್, ಅದನ್ನೇ. ಸೊ ಫಾರ್ ಎಕ್ಸಾಂಪಲ್ ENV ನಾನು ಇಲ್ಲಿ ಹಾಕ್ತೀನಿ, ENV ನನಗೆ ಇದನ್ನು ಪ್ರೀ ಪ್ರಾಡ್ ಅಂತ ಹಾಕ್ತೀನಿ. ಇವಾಗ ನನಗೇನು ಗೊತ್ತಾ, ಇಷ್ಟು ಇನ್ಸ್ಟೆನ್ಸ್ಗಳು, ಈಗ ಫಾರ್ ಎಕ್ಸಾಂಪಲ್ ಇದು ಇರಲ್ಲ, ಇದರಲ್ಲಿ ರಿಫ್ರೆಶ್ ಮಾಡಿದೆ, ಎಲ್ಲಂದ್ರಲ್ಲೇ ಹೋಯ್ತು. ಇವಾಗ ಐ ವಾಂಟೆಡ್ ಟು ನೋ, ಇಲ್ಲಿ ನಾನು ಪ್ರಾಡ್ ನೇಮ್ ಅಂತ ಬರ್ತಿದ್ದೀನಿ, ಫೈನ್. ಲೆಟ್ಸೆ ನಾನು ಇದನ್ನು ಈ ಥರ ಬರೆಯೋದೇ ಇಲ್ಲ. ಆಯಿತಾ. ಲೆಟ್ಸೆ ನಾವೇನಂತ ಬರೆಯೋಣ ಅಂದರೆ ಸರ್ವರ್ 1 ಅಂತ ಬರೆದ್ರೆ ಬೆಟರ್ ಅನಿಸುತ್ತೆ. ಓಕೆ. ಸೊ ದ್ಯಾಟ್ ಕನ್ಫ್ಯೂಷನ್ ಇರಲ್ಲ. ಸರ್ವರ್ 1 ಈ ಥರ ನೇಮಿಂಗ್ ಇತ್ತು ಅಂದಾಗ ನಾನು ಹೇಳ್ತೇನೆ, ಲೆಟ್ಸೆ ಪಾಡ್ 1 ಪಾಡ್ 2 ಅಂತ ಹೆಂಗಿರುತ್ತೋ ಇಲ್ಲಿ ಸರ್ವರ್ 1 ಸರ್ವರ್ 2 ಅಂತ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇದು ಸರ್ವರ್ 3. ಆಯಿತಾ. ಸರ್ವರ್ 3 ಇದನ್ನು ಸೇವ್ ಮಾಡೋಣ. ಆಮೇಲೆ ಇದನ್ನು ಓಕೆ ಸರ್ವರ್ 4 ಅಂತ ಹಾಕಿರ್ತೀನಿ. ಈಗ ಇದರಲ್ಲಿ ಇಷ್ಟು ನೋಡ್ಗಳಲ್ಲಿ ಐ ವಾಂಟ್ ಟು ನೋ ವಾಟ್ ಈಸ್ ಪ್ರಾಡ್ ನೋಡ್ ಯಾವ್ಯಾವುದು ಅಂತ ನನಗೆ ಅರ್ಥ ಆಗಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ENV ಈಕ್ವಲ್ ಟು ಪ್ರಾಡ್ ಅಂತ ಹಾಕ್ತೀವಿ. ನೋಡಿ ಪ್ರಾಡ್ ನೋಡಿ 3-4 ನೋಡ್ ಇದ್ದಾವೆ. ಸಪೋಸ್ ಅದೇ ಥರ ನನಗೆ ಬೇಡ ENV ಈಕ್ವಲ್ ಟು ಪ್ರಾಡ್ ಬೇಡ, ನನಗೆ ENV ಈಕ್ವಲ್ ಟು ಓಕೆ ENV ಈಕ್ವಲ್ ಟು ಡೆವ್ ಅಂತ ಹಾಕಿದ್ರೆ ನೋಡಿ ಡೆವ್ ನೋಡನ್ನ ನಾನು ಸಾರ್ಟ್ ಮಾಡ್ತಾ ಇದ್ದೀನಿ ತಾನೆ. ಆಯಿತಾ. ಡೆವ್ ನೋಡಿರೋದು ಒಂದೇ ಸರ್ವರ್ 3 ಅಂತ, ಪ್ರಾಡ್ ನೋಡಿರೋದು 3 ಇದ್ದಾವೆ. ಸೊ ಹೀಗೆ ನಾವು ಸೆಗ್ರಿಗೇಷನ್ ಸಪ್ರೇಷನ್ ಮಾಡ್ತೀವಿ. ಈಗ ಸೇಮ್ ಥಿಂಗ್ ನಾನೇನು ಹೇಳ್ತೀನಿ ಅಂತಂದರೆ, ನಾವು ಇಲ್ಲೂ ಕೂಡ ಅದೇ ಮಾಡ್ತೀವಿ. ನಾವು ಎಲ್ಲಿ ಈಗ ಲೆಟ್ಸೆ ಈ ಗೆಟ್ ಪಾಡ್ಸ್ ಆಯ್ತಲ್ಲ, ಶೋ ಲೇಬಲ್ಸ್ ಆಯಿತು. ಫಾರ್ ಎಕ್ಸಾಂಪಲ್ ನಾನು ಇಫ್ ಐ ವಾಂಟ್ ಟು ಲಿಸ್ಟ್, ಸೊ ಸಪೋಸ್ ಇಫ್ ಈಗ kubectl ಗೆಟ್ ಪಾಡ್ಸ್ -l ಓಕೆ -l ನಾ ಹೇಳ್ತೀನಿ ಇಲ್ಲಿ ENV ಈಕ್ವಲ್ ಟು ಡೆವ್ ಅಂತ. ಈಗ ನೋಡಿ ಅದು ಬರಲ್ಲ ನನಗೆ, ENV ಈಕ್ವಲ್ ಟು ಡೆವ್ ಅನ್ನೋ ಪಾಡೇ ಇಲ್ಲ ಅಂತ ಹೇಳುತ್ತೆ. ಇವಾಗ ನಾವು ಇದಕ್ಕೆ ನೇಮಿಂಗ್ ಅಂದರೆ ಇದಕ್ಕೆ ಪಾಡ್ಗಳು ಮಾಡಬೇಕು, ನಾನು ಅಂದರೆ ಪಾಡ್ ಅಸೈನ್ಮೆಂಟ್ ಮಾಡಬೇಕು. ಹೇಗೆ ನಾನು ಲೇಬಲ್ ಮಾಡೋದು, ಈಗ ನೋಡಿ ನನ್ನ ಹತ್ರ ಏನೂ ಇಲ್ಲ ಲೇಬಲ್ ಮಾಡಿದಾಗ. ಈಗ ನಾನು ಪಾಡ್ಗೆ ಲೇಬ್ಲಿಂಗ್ ಮಾಡ್ತೀನಿ. ಹೇಗೆ ಇಲ್ಲೋಗಿ ಟ್ಯಾಗ್ಗೆ ಅಂದರೆ ಇಲ್ಲಿ ಹೋಗಿಬಿಟ್ಟು ನಾನು ಸರ್ವರ್ 3ಗಳಿಗೆ ಹೋಗಿಬಿಟ್ಟು ಟ್ಯಾಗ್ಸಲ್ಲಿ ಚೇಂಜ್ ಮಾಡಿದೆ, ಸಿಮಿಲರ್ಲಿ ನಾನೇನು ಮಾಡ್ತೀನಿ ಇವಾಗ ನಾನು ಲೇಬ್ಲಿಂಗ್ ಮಾಡಬೇಕು. ಹೆಂಗೆ ಮಾಡ್ತೀನಿ, kubectl ಲೇಬಲ್ ಪಾಡ್ ಓಕೆ ಲೇಬಲ್ ಪಾಡ್, ನನಗೆ ಪಾಡ್ 1ನ ತೊಗೊಳ್ತಾ ಇದ್ದೀನಿ, ಪಾಡ್ -1. ಈ ಪಾಡ್ 1ನ ನಾನೇನಂತ ಹೇಳ್ತೀನಿ, ENV ಈಸ್ ಈಕ್ವಲ್ ಟು ಡೆವ್ ಅಂತ ಹಾಕ್ತಿದ್ದೀನಿ. ಆಯಿತಾ. ಪಾಡ್ 2ನ ನಾನು ENV ಈಸ್ ಈಕ್ವಲ್ ಟು ಓಕೆ ENV ಈಕ್ವಲ್ ಟು ಪ್ರೀ ಪ್ರಾಡ್ ಅಂತ ಹಾಕ್ತಾಯಿದ್ದೀನಿ. ಆಯಿತಾ. ಅದೇ ಥರ ಪಾಡ್ 3ಗೆ ಹೋಗ್ಬಿಟ್ಟು ನಾನು ENV ಈಕ್ವಲ್ ಟು ಪ್ರಾಡ್ ಅಂತ ಹಾಕ್ತಾಯಿದ್ದೀನಿ. ಸೊ ನಾನು ಲೇಬಲ್ ಮಾಡಿದೆ, ಈಗ ಆಲ್ರೆಡಿ ಲೇಬಲ್ ಮಾಡೋದನ್ನ. ಇವಾಗ ನೋಡಿ kubectl ಗೆಟ್ ಪಾಡ್ಸ್ ಎಲ್ಲ ಪಾಡ್ಸು ಬಂತು. ಇವಾಗ kubectl ಗೆಟ್ ಪಾಡ್ಸ್ -show -labels ಅಂತ ಕೊಡಿ. ಅಂದರೆ ಏನೇನು ಲೇಬಲ್ಸ್ ಇದೆ ತೋರಿಸು ಅಂತ. ನೋಡಿ ಆವಾಗಲೇ ಏನಾಗಿತ್ತು, ನಮಗೆ ಲೇಬಲ್ಸ್ ತೋರಿಸಿದಾಗ ನನಗೆ ರನ್ ಪಾಡ್ ಅಂತ, ಇದು ಬೈ ಡಿಫಾಲ್ಟಾಗಿ ಲೇಬ್ಲಿಂಗ್ ಆಗುತ್ತೆ. ಈಗ ನಾವೇನು ಮಾಡಿದ್ವಿ, ನಾವು ಲೇಬಲ್ನ ಆ್ಯಡ್ ಮಾಡಿದ್ವಿ, ENV ಪ್ರೀ ಪ್ರಾಡ್ ENV ಅಂತ. ಇವಾಗ ನನಗೇನು
kubectl get pods ಆಗಬೇಕಾದ್ರೆ ಗೆಟ್ ಪಾಡ್ ಆಗಬೇಕಾದ್ರೆ ಶೋ ಮಿ ಓನ್ಲಿ env ಈಕ್ವಲ್ ಟು ಪ್ರಾಡ್. ಆವಾಗ ಪ್ರಾಡಲ್ಲಿ ಅಂದರೆ ಈ ಪಾಡ್ 3 ಅನ್ನೋದು ಮಾತ್ರನೇ ಪ್ರಾಡ್ ನೇಮ್ ಸ್ಪೇಸ್ಗೆ ಅಥವಾ ಪ್ರಾಡ್ ಲೈಕ್ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟರು ನೋಡಿದ್ದು, ಐ ಮೀನ್ ಪಾಡ್ ಇದು ಅಂತ. ಸೊ ಈಗ ಈ ಲೇಬ್ಲಿಂಗ್ ಅರ್ಥ ಆಯ್ತಲ್ಲ, ಲೇಬ್ಲಿಂಗ್ ಆಯಿತು. ಸೆಲೆಕ್ಟ್ ಮಾಡೋದು ಮಾಡೋದು ಹಿಂಗೆ. ಅದಕ್ಕೇ ನಿಮಗೆ ಮ್ಯಾನಿಫೆಸ್ಟ್ ಫೈಲಲ್ಲಿ ಪಾಡ್ ಅಂತ ಇರುತ್ತೆ, ಆಮೇಲೆ ಲೇಬಲ್ಸ್ ಅಂತ ಮಾಡ್ತೀರಾ, ಮೆಟಾಡೇಟಾ ಸೆಕ್ಷನಲ್ಲಿ ಮ್ಯಾಚ್ ಲೇಬಲ್ಸ್ ಅಂತ ಮಾಡ್ತೀರಾ. ದಿಸ್ ಇಸ್ ಒಂದು ಸಿಂಪಲ್ ಎಕ್ಸಾಂಪಲ್ ನಿಮಗೆ, ಆಯಿತಾ, ಲೇಬಲ್ ಟು ಅ ಪಾಡ್. ಇದನ್ನು ಬೇಕಾದ್ರೆ ನಿಮಗೆ ಲೆಟ್ಸೆ ನಾವೇನು ಮಾಡ್ಬೋದು ಅಂತಂದರೆ, ಈಗ kubectl ಗೆಟ್ ಪಾಡ್ಸ್ ಅಥವಾ ಗೆಟ್ ಪಾಡ್ಸ್ ಅಂತಲ್ಲ, ಇವಾಗ ಲೆಟ್ಸೆ ರನ್ ಪಾಡ್, ಇಲ್ಲೇ ನೀವೆಲ್ಲ ಮಾಡ್ಕೋಬೋದು. ಸೊ ರನ್ ಪಾಡ್ ನೇಮ್ ಇಸ್ ಲೆಟ್ಸೆ ನಾನು ಪಾಡ್ 4 ಅಂತ ಕೊಡ್ತೀನಿ. ಆ್ಯಂಡ್ ಐಫನ್ ಇಮೇಜ್ ಈಸ್ ಈಕ್ವಲ್ ಟು ಎಂಜಿನಿಕ್ಸ್ ಅಂತಲೇ ತೊಗೊಳ್ಳೋಣ ಸದ್ಯಕ್ಕೆ. -l env ಈಕ್ವಲ್ ಟು ಪ್ರಾಡ್ ಅಂತ ಹಾಕ್ತಾಯಿದ್ದೀನಿ. ಇನ್ನೊಂದು 4ನೇ ನೋಡು. ಇದನ್ನು ಐಫನ್ ಡ್ರೈ ರನ್ ಈಸ್ ಈಕ್ವಲ್ ಟು ಕ್ಲೈಂಟ್, ಅಂದರೆ ನಿಮಗೆ ಇದು ತೋರ್ಸೋಕ್ಕೆ ನಾನು ಏನಂತ YAML ತೋರ್ಸೋಕ್ಕೆ YAML ಅಂತ ಹಾಕ್ತೀನಿ. YAML ಅಂತ ಹಾಕಿದ್ರೆ ನಮಗೆ ಇದು ಎಕ್ಸಿಕ್ಯೂಷನ್ ಆಗಲ್ಲ, ಬಟ್ YAML ಫೈಲ್ ಬರುತ್ತೆ ನೋಡಿ. ಇಲ್ಲಿ ನೇಮ್, ಓಕೆ 1 ಸೆಕೆಂಡ್ ಇರಿ. ಈ PO ಅಂತ ಇದೆಯಲ್ಲ, POದಲ್ಲಿ PO ಅಂತ ಬರಬಾರ್ದು, ಇದನ್ನು ರನ್ ಡೈರೆಕ್ಟಾಗಿ ನೇಮ್ ತೊಗೊಳುತ್ತೆ, PO ಅಂತ ಅವಶ್ಯಕತೆ ಇಲ್ಲ. ಪಾಡ್ 4 ನೋಡಿ. ಇವಾಗ Ctrl+L ನೋಡಿ, API ವರ್ಷನ್ ಪಾಡ್ ಲೇಬಲ್ಸ್, ದಿಸ್ ಇಸ್ ಮೈ ಲೇಬಲ್. ಆ್ಯಂಡ್ ಪಾಡ್ ಬಂದ್ಬಿಟ್ಟು ಪಾಡ್ 4 ಕಂಟೈನರಲ್ಲಿ ಈ ಥರ ಬಂದಿದೆ. ಈಗ ಸರ್ವಿಸ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಸರ್ವಿಸಲ್ಲಿ ಈ env ಈಕ್ವಲ್ ಟು ಪ್ರಾಡ್ ಮ್ಯಾಚ್ ಆದರೆ ಮಾತ್ರನೇ ಈ ಪಾಡ್ಗೆ ಸರ್ವಿಸ್ ಕ್ರಿಯೇಟ್ ಆಗುತ್ತೆ, ಇಲ್ಲಾಂದರೆ ಕ್ರಿಯೇಟ್ ಆಗಲ್ಲ. ಇದು ಜಸ್ಟ್ ನಾನು ಲೇಬಲ್ಸ್ ಹೇಳ್ತಾ ಇರೋದು. ಹಾಗೆಯೇ ಈ ಥರ ನೀವು ಲೈಕ್ ಕ್ರಿಯೇಟ್ ಮಾಡ್ಕೋಬೋದು YAML ಫೈಲ್ಸ್ಗಳನ್ನ. ಇದು ಇಂಪ್ಯಾರೇಟಿವೇ. ಅದೇ ರೀತಿ kubectl ಗೆಟ್ ಪಾಡ್ಸ್ ನೋಡಿ, ಇವೆಲ್ಲ ನಿಮಗೆ ಡೇ ಟು ಡೇ ಅಲ್ಲಿ, ಅಂದರೆ ಲೈಕ್ ಈ ಇಂಟರ್ವ್ಯೂಗಳಲ್ಲಿ ದಿಸ್ ಆಲ್ ಲೈಕ್ ಅರ್ಥ ಆಗೋದು ನೋಡಿ. ಗೆಟ್ ಓವೈಡ್ ಅಂತ ಹಾಕಿದ್ರೆ ಇದು ನನ್ನ ಪಾಡ್ಗಳು. ಗೆಟ್ ಓವೈಡ್ ಐಫನ್ ಶೋ ಲೇಬಲ್ಸ್ ಅಂತ ಹಾಕಿ. ಈಗ ಪ್ರಾಡ್ ನೋಡಿ, ಪ್ರೊಡಕ್ಷನ್ದು ನೋಡ್ ಬಂದುಬಿಟ್ಟು ಕ್ಲಸ್ಟರ್ 2 ಅಲ್ಲಿ ಪ್ರಾಡ್ ನೋಡ್ನ ಎನೇಬಲ್ ಮಾಡಿದ್ದೀನಿ ಅಂದರೆ ಈ 3 ಪಾಡ್ ಕ್ರಿಯೇಟ್ ಮಾಡಿದ್ವಿ. 3 ಪಾಡ್ಗಳು 3 ವರ್ಕರ್ ನೋಡ್ಗೆ ಹೋಯಿತು, ವರ್ಕರ್ 2 ವರ್ಕರ್ 3 ಅಂತ. ಇದರಲ್ಲಿ env ಈಕ್ವಲ್ ಟು ಪ್ರಾಡ್ ಇರೋ ಪಾಡ್ ಬಂದುಬಿಟ್ಟು ಈ ವರ್ಕರ್ ನೋಡ್ 2ಗೆ ಹೋಯಿತು, ಆಯಿತಾ. ಹಾಗೆ ಇದು ಬೈ ಡಿಫಾಲ್ಟಾಗಿ ಆಟೋಮೆಟಿಕ್ಕಾಗಿ ಶೆಡ್ಯೂಲ್ ಆಯಿತು. ಕುಬರ್ನೆಟಿಸಲ್ಲಿ ಮ್ಯಾನ್ಯುಯಲ್ ಶೆಡ್ಯೂಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ಬೇಕಾದರೆ ನಾವು ಯಾವ ನೋಡ್ಗೆ ಅಸೈನ್ ಮಾಡ್ತೀನಿ ಅದಕ್ಕೆ ಕಳಿಸ್ಬೋದು. ಈಗ ನಮ್ಮ ಕಂಡೀಷನ್ ಅದಲ್ಲ. ನನ್ನ ಕಂಡೀಷನ್ ಏನಂತಂದರೆ, ನಾನು ಲೇಬ್ಲಿಂಗ್ ಮಾಡಬೇಕು, ನೋಡ್ ಅಫಿನಿಟಿ ಮಾಡಬೇಕು. ಸೊ ಈಗ ನೋಡ್ ಅಫಿನಿಟಿ ಅಂತ ಬಂದಾಗ ನಾನು ಏನು ಮಾಡಬೇಕು? ಈಗ ಹೋಪ್ ಇಲ್ಲಿ ತನಕ ನಿಮಗೆ ಐ ಗೆಸ್ ನಿಮಗೊಂದು ಲೇಬಲ್ಸ್ ಅಂದರೆ ಏನು ಅಂತ ಒಂದು ಐಡಿಯಾ ಇರುತ್ತೆ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಐ ವಾಂಟೆಡ್ ಟು ಡೂ ನೋಡ್ ಅಫಿನಿಟಿ ಅಂತ. ಈಗ ನೋಡ್ ಅಫಿನಿಟಿಗೂ ಇದಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಇವಾಗ ಸ್ವಲ್ಪ ಅದ್ರಲ್ಲಿ ಅರ್ಥ ಆಗುತ್ತೆ. ಸೊ ಈಗ ಲೆಟ್ಸೆ ನನ್ನ ಹತ್ರ 3 ನೋಡಿದೆ ಅಂತ ಅಂದ್ಕೊಳ್ಳೋಣ. ಗೋ ಬ್ಯಾಕ್. ಈಗ ನಾವು ವರ್ಕರ್ ನೋಡ್ಗಳು ಸೆಲೆಕ್ಟ್ ಮಾಡಬೇಕಾದ್ರೆ ಎಸ್ಪೆಷಲಿ ಈ ಕೇಸ್ ಕ್ಲಸ್ಟರಲ್ಲಿ ನೋಡ್ ಗ್ರೂಪ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಆ ನೋಡ್ ಗ್ರೂಪಲ್ಲಿ ಒಂದು ನೋಡ್ ಗ್ರೂಪ್ ಈಸ್ ಫಾರ್ ರನ್ನಿಂಗ್ ಹೆವಿ ಕಂಪ್ಯೂಟ್ ವರ್ಕ್ಲೋಡ್ಸ್. ಲೆಟ್ಸೆ ನಾನು ಇದನ್ನು SSD ವರ್ಕ್ಲೋಡ್ಸ್ಗೆ ರನ್ ಮಾಡೋಕ್ಕೆ ಹೇಳ್ತೀನಿ, ಆಯಿತಾ. ಅದೇ ರೀತಿ ಈ ಕೆಲವೊಂದು ನೋಡ್ಸ್ಗಳಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಹೆವಿ ವರ್ಕ್ಲೋಡ್, ಲೆಟ್ಸೆ ಇದೊಂದು ಲಾರ್ಜ್ ಇನ್ಸ್ಟೆನ್ಸ್, ಓಕೆ, ಇದೊಂದು ಲಾರ್ಜ್ ಇನ್ಸ್ಟೆನ್ಸ್ ಆಗಬೇಕು ಅಂತ. ಆ್ಯಂಡ್ ಅದೇ ರೀತಿ ಈಗ ನಾನು ಏನಾದರೂ ಸ್ಮಾಲ್ ಕಾಂಪೊನೆಂಟ್ಸ್ನ ಬಿಲ್ಡ್ ಮಾಡಬೇಕು ಅಂದರೆ ಇದನ್ನು ಮೈಕ್ರೋ ಕಾಂಪೊನೆಂಟ್ಸ್ ಅಂತ ಹಾಕ್ತೀನಿ. ಈ ಥರ ನಾನು ನೋಡ್ಗಳನ್ನ ಡಿಫೈನ್ ಮಾಡ್ತೀನಿ. ಇವಾಗ ನಾನು ಏನು ಮಾಡಬೇಕು, ನನ್ನ ನೋಡ್ಗಳಿಗೆ, ನನ್ನ ವರ್ಕರ್ ನೋಡ್ಸ್ಗಳಿಗೆ ಐ ನೀಡ್ ಟು ಡೂ ಅ ಲೇಬ್ಲಿಂಗ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಯಾಕೆ ಲೇಬ್ಲಿಂಗ್ ಮಾಡೋದು ಅಂತ ಹೇಳ್ತೀನಿ. kubectl ಗೆಟ್ ನೋಟ್ಸ್ ಐಫನ್ ಶೋ ಲೇಬಲ್ಸ್ ಅಂತ ಕೊಟ್ಟ ಬರುತ್ತಾ. ಸೊ ಶೋ ಲೇಬಲ್ಸ್ ಅಂತ ಹಾಕಿದರೆ ನೋಡಿ, ಈ ಲೇಬಲಲ್ಲಿ ಇವೆ ಲೇಬ್ಲಿಂಗು, ಆಯಿತಾ. ಈ ಥರ ಡಿಫ್ರೆಂಟ್ ಲೇಬಲ್ಸ್ ಇರ್ತವೆ. ಸರಿ, ಲೇಬಲ್ಸ್ ಕತೆ ಪಕ್ಕಕ್ಕೆ ಇಡೋಣ. ಈಗ ಏನಕ್ಕೆ ಬೇಕಪ್ಪ ಅಂತಂದರೆ, ಸೊ ನನ್ನ ಪಾಡ್ ಇದೆ ಇವಾಗ, ಆಯಿತಾ. ನನ್ನ ಹತ್ರ ಪಾಡ್ ಇದೆ. ಈ ಪಾಡು ಇವಾಗ ಹೋಗ್ಬಿಟ್ಟು
ಈ ಪಾಡ್ ಬಂದುಬಿಟ್ಟು ಹೆವಿ ಕಂಪ್ಯೂಟ್ ಪಾಡ್, ಆಯಿತಾ. ನಾವಿಲ್ಲಿ ಶೆಡ್ಯೂಲಿಂಗ್ ನಾವು ಮಾಡ್ತಾ ಇಲ್ಲ, ನಾವು ಮ್ಯಾನ್ಯಲ್ ಶೆಡ್ಯೂಲಿಂಗ್ ಮಾಡ್ತಾ ಇಲ್ಲ, ಆಟೋಮೆಟಿಕ್ ಶೆಡ್ಯೂಲಿಂಗ್ ಮಾಡ್ತಾ ಇರೋದು. ಶೆಡ್ಯೂಲರ್ ಏನು ಮಾಡುತ್ತೆ, ಯಾವ ನೋಡ್ ಖಾಲಿರುತ್ತೋ ಅದಕ್ಕೆ ಹೋಗಿ ಕೊಟ್ಬಿಡುತ್ತೆ. ನನಗೆ ಈ ಪರ್ಟಿಕ್ಯುಲರ್ ಪಾಡು ಲಾರ್ಜ್ ಇನ್ಸ್ಟೆನ್ಸ್ ಮೇಲೇ ರನ್ ಆಗಬೇಕು, ಈ ವರ್ಕರ್ ನೋಡ್ 2 ಮೇಲೇ ರನ್ ಆಗಬೇಕು ಅಂತ ಅಂದರೆ ಈ ಪಾಡಲ್ಲೂ ನಾನು ಹೇಳಬೇಕು, ಓಕೆ, ಈ ಪಾಡಲ್ಲಿ ನಾನು ಹೇಳಬೇಕು ಇದು ಬಂದು ಲಾರ್ಜ್ ಇನ್ಸ್ಟೆನ್ಸ್ ಇರೋ ಪಾಡ್ ಬಂದು ಲಾರ್ಜ್ ಇನ್ಸ್ಟೆನ್ಸ್ಗೆ ಹೋಗಬೇಕು ಅಂತ. ಸಪೋಸ್ ಇದು ಇಲ್ಲ ಅಂತಂದರೆ ಬೇರೆದಕ್ಕೆ ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅದನ್ನು ಅವಾಯ್ಡ್ ಮಾಡೋದೇ ಅಫಿನಿಟಿ ಅಂತ ಅಷ್ಟೆ. ನೋಡಂದರೆ ಈಗ ಫಾರ್ ಎಕ್ಸಾಂಪಲ್ ಲಾರ್ಜ್ ಅಂತ ಹೇಳಿದ್ರೆ ಲಾರ್ಜ್ ಇನ್ಸ್ಟೆನ್ಸ್ಗೆ ಹೋಗಬೇಕು, ಬೇರೆ ನೋಡ್ಗೆ ಹೋಗಿ ಶೆಡ್ಯೂಲ್ ಆಗಬಾರ್ದು, ಅದನ್ನೇ ಅಫಿನಿಟಿ ಅಂದರೆ, ಇನ್ನೇನಿಲ್ಲ. ಸೊ ಇದನ್ನು ನಾವು ನೋಡ್ ಸೆಲೆಕ್ಟರ್ ಅಂತ ಕೂಡ ಕರಿತೀವಿ, ಆಯಿತಾ. ಒಂದು ನೋಡ್ ಸೆಲೆಕ್ಟರಲ್ಲಿ ಮಾಡ್ಬೋದು, ಇಲ್ಲ ಅಫಿನಿಟಿಯಲ್ಲಿ ಮಾಡ್ಬೋದು. ಫಸ್ಟ್ ನಾನು ನೋಡ್ ಸೆಲೆಕ್ಟರ್ ಹೇಳ್ತೀನಿ, ಆಮೇಲೆ ಅಫಿನಿಟಿಗೆ ಹೋಗ್ತೀನಿ. ಸೊ ನೋಡ್ ಸೆಲೆಕ್ಟರ್ ಅಂತ ಬಂದರೆ ಲೆಟ್ಸ್ ಗೋ ಬ್ಯಾಕ್. ನಾನು ನಿಮಗೊಂದು ಸಿಂಪಲ್ ಫೈಲ್ ಬರೆದು ತೋರಿಸ್ತೀನಿ ಹೆಂಗಿರುತ್ತೆ ನೋಡ್ ಸೆಲೆಕ್ಟರ್ ಅಂತ. ಓಕೆ, ಹೇಗೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಎಲ್ಲನೂ ಅಂತ. node.yaml ಅಂತ ತಗೊಳ್ಳೋಣ, ಆಯಿತಾ. ಸೊ ಲೆಟ್ ಇಟ್ ಬಿ. ಇವಾಗ ಆವಾಗಲೇ ಇಲ್ಲಿ ಪಾಡ್ನ ಕ್ರಿಯೇಟ್ ಮಾಡೋದನ್ನಲ್ಲ, ಈ ಪಾಡನ್ನೇ ತೊಗೊಳ್ಳೋಣ, ಆಯಿತಾ. ಹೇಗೆ ನೀವು ರೀಯೂಸ್ ಮಾಡ್ಕೋಬೇಕು ಪ್ರತಿಯೊಂದು ಅನ್ನೋದನ್ನು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ, ಆಯಿತಾ. ಇದರಲ್ಲಿ ನೋಡಿ, ಈ 4 ಕಾಂಪೊನೆಂಟ್ ಬೇಡವೇ ಬೇಡ, ಜಸ್ಟ್ ಕೀಪ್ ಇಟ್ ಲೈಕ್ ದಿಸ್. ಸೊ ನನಗೆ ಪಾಡ್ 4 ಇದೆ, ENV ಈ ಲೇಬಲ್ನ ತೆಗೀರಿ ಫಾರ್ ಎಕ್ಸಾಂಪಲ್. ಓಕೆ, ಸದ್ಯಕ್ಕೆ ಬೇಡ, ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನನ್ನ ಹತ್ರ ಪಾಡ್ 4 ಅಂತ ಇದೆ. ಇಲ್ಲ ಅಂತಂದರೆ ಈ ಲೇಬಲ್ನ ಹೇಳ್ತೀನಿ ನಾನು. ಓಕೆ, ಬೇಡ, ಲೆಟ್ ಇಟ್ ಬಿ. ನಾನು ಜಸ್ಟ್ ನಿಮಗೆ ಹೆಂಗೆ ಡೈರೆಕ್ಟಾಗಿ ನೋಡ್ಗೆ ನನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ನೋಡಿ, ಇಲ್ಲಿಗೆ ಹೋಗ್ತೀನಿ, ನೋಡ್ ಸೆಲೆಕ್ಟರ್, ಇದು ನೋಡ್ ಸ್ಮಾಲ್ ಇರಬೇಕು, ಕ್ಯಾಪಿಟಲ್ ಎಸ್ ಬರಬೇಕು, ನೋಡ್ ಸೆಲೆಕ್ಟರ್ ಯಾವುದಕ್ಕೆ ನೋಡ್ ಹೋಗಬೇಕು ಅಂತಂದರೆ, ಯಾವ ನೋಡು ಸೈಜ್ ಈಕ್ವಲ್ ಟು, ಓಕೆ, 2 ಸ್ಪೇಸ್ ಕೊಡಿ, ಲಾರ್ಜ್ ಅಂತ ಇರುತ್ತೋ ಅದಕ್ಕೇ ಈ ಪಾಡ್ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನನ್ನ ಪಾಡ್ ಯಾವುದಿರುತ್ತೋ ಅದಕ್ಕೇ ಸೆಲೆಕ್ಟ್, ಅಂದರೆ ಲೈಕ್ ಸೆಲೆಕ್ಟ್ ಆಗಲಿ, ರನ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ಹೇಗೆ ನಾನು ಸೆಲೆಕ್ಟ್ ಮಾಡಿ ಕಳಿಸೋದು? ಸಪೋಸ್ ನಾವು ಫಸ್ಟು ಇದಕ್ಕೆ ಲೇಬಲಿಂಗ್ ಮಾಡ್ಕೊಳ್ಳೋಣ. ಸೊ ನಾನು ಏನು ಮಾಡ್ತೀನಿ ಗೊತ್ತಾ, ಏನಾಯ್ತದ, ಓಕೆ, ಇಲ್ಲಿಗೆ ಹೋಗೋಣ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟು ಈ ಲೇಬಲ್ನ ಅರ್ಥ ಮಾಡ್ಕೊಳ್ಳೋಣ 1 by 1. ಇದು ವರ್ಕರ್ ನೋಡ್ 2. ವರ್ಕರ್ ನೋಡ್ 2ನ ಲಾರ್ಜ್ ಸೈಜ್, ಅಂದರೆ ಈ ವರ್ಕರ್ ನೋಡ್ ಗ್ರೂಪ್ಗೆ ಏನು ನಾನು ಆ್ಯಡ್ ಮಾಡಿರ್ತೀನಿ, ಹೆವಿ ಇನ್ಸ್ಟೆನ್ಸ್, ಲೆಟ್ಸ್ 83 ಅಲ್ಲ ಲೆಟ್ಸ್ ಎಕ್ಸ್ ಲಾರ್ಜ್ ಇನ್ಸ್ಟೆನ್ಸ್ಗಳು ಇರ್ತವೆ ಇದರಲ್ಲಿ. ಸೊ ಅಂಥದ್ರಲ್ಲಿ ನಾನು ಈ ಪಾಡ್ನ ರನ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆವಾಗ ಏನಾಗುತ್ತೆ, ಆವಾಗ ಗೋ ಬ್ಯಾಕ್, ಈಗ VI node.yaml ಒಂದು ಯಾವುದಾದ್ರೂ ನೇಮ್ ತೊಗೊಳ್ಳಿ. ಆ ಪಾಡ್ ಇತ್ತಲ್ಲ, ನಾನೀಗ ಆ ಪಾಡ್ನ ತೊಗೊತೀನಿ. ಸೊ ಇದನ್ನು ತೊಗೊಳ್ತೀನಿ, ಕಾಪಿ ಮಾಡ್ಕೊಳ್ಳಿ, ಇದು ಕಂಡೀಷನ್ನು. ಈಗ ಇಲ್ಲಿ ಏನಿದೆ, ಲಾರ್ಜ್ ಇದೆ, ಸೈಜ್ ಈಕ್ವಲ್ ಟು ಲಾರ್ಜ್. ಈಗ ನೋಡ್ ಸೆಲೆಕ್ಟರ್ಗೆ ನನ್ನ ಹತ್ರ kubectl ಗೆಟ್, ನಾನೇನು ಹೇಳಿದೆ, ನೋಡ್ ಅಂದರೆ kubectl ಗೆಟ್ ನೋಡ್ಸ್ ಅಂತ ಹಾಕ್ತೆ ಅಲ್ಲ, ಗೆಟ್ ನೋಡ್ಸ್ ಅಂತ ಹಾಕ್ದಲ್ಲ, ನಾನು ವರ್ಕರ್ ನೋಡ್ 2 ಅಂತ ಹೇಳಿದ್ನಲ್ಲ, ಇದನ್ನು ಮಾತ್ರ ಡಿಸ್ಕ್ರೈಬ್ ಮಾಡಿ, kubectl ಡಿಸ್ಕ್ರೈಬ್ ನೋಡ್ ವರ್ಕರ್ ನೋಡ್ 2 ಡಿಸ್ಕ್ರೈಬ್ ಮಾಡಿದ್ರೆ, ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಲೇಬಲ್ಸ್ ನೋಡಿ, ಲೇಬಲ್ಸಲ್ಲಿ ನಿಮಗೆ OS = Linux, ಆರ್ಕಿಟೆಕ್ಚರ್ = AMD, OS Linux ಇಷ್ಟು ಮಾತ್ರನೇ ಇದೆ. ವಿ ಡೋಂಟ್ ಹ್ಯಾವ್ ಅ ಸೈಜ್ ಅನ್ನೋ ಲೇಬಲ್ ಇಲ್ಲ. ಇವಾಗ ನಾನು ಏನು ಮಾಡ್ತೀನಿ, ಈ ನೋಡ್ಗೆ ಲೇಬಲ್ ಮಾಡ್ತೀನಿ. ಸೊ ಈ ನೋಡ್ಗೆ ಲೇಬಲ್ ಹೆಂಗೆ ಮಾಡ್ತೀನಿ ಅಂತಂದರೆ, kubectl ಲೇಬಲ್ ನೋಡ್, ಓಕೆ. ಈ ಲೇಬಲ್ ನೋಡ್ ಯಾವ ನೋಡ್ಗೆ ನಾನು ಮಾಡಬೇಕಾಗಿರೋದು, ಫಸ್ಟ್ ಥಿಂಗ್, ಒಂದು ನಿಮಿಷ, ಗೆಟ್ ನೋಡ್ಸ್ ಅಂತ ಮಾಡ್ಕೊಳ್ಳಿ, ಆಯಿತಾ. ಈಗ kubectl ಲೇಬಲ್ ನೋಡ್ಸ್, ನಾನೇನು ಮಾಡ್ತೀನಿ, ವರ್ಕರ್ ನೋಡ್ 2ಗೆ ಲೇಬಲಿಂಗ್ ಮಾಡ್ತಾ ಇದ್ದೀನಿ, ಓಕೆ. ಲೇಬಲ್ ನೋಡ್ ಇದರಲ್ಲಿ ಸೈಜ್ = ಲಾರ್ಜ್ ಅಂತ ಹಾಕ್ತಿದ್ದೀನಿ, ಸೊ ದಟ್ ನನ್ನ ಪಾಡ್ ಇದಕ್ಕೆ ಹೋಗಿ ಕೂತ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ಆಯಿತಾ. ಲಾರ್ಜ್ ಮಾಡಿದ್ನ, ಇದರಲ್ಲಿ ಸೊ ಲೇಬಲ್ ಸ್ಪೆಲ್ಲಿಂಗ್ ರಾಂಗ್, ಅದು ಓಕೆ. ಲೇಬಲ್
ಇದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅರ್ಥ ಆದ್ರೇ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಇಂಟರ್ವ್ಯೂಯಲ್ಲಿ ನೀವು ಏನಂತ ಹೇಳೋಕ್ಕಾಗುತ್ತೆ, ಸುಮ್ಮನೆ ಬಹೆಟೆಡ್ ಆನ್ಸರ್ ಹೇಳಿದ್ರೆ ಅವ್ರು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ಒಂದು ಸತಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ಓರಲ್ ಫ್ಲೋ, ಆಮೇಲೆ ನೀವು ಇಟ್ ವಿಲ್ ಬಿ ವೆರಿ ಈಸಿ. ಇವಾಗ ಕ್ಯೂಬ್ ಸಿಟಿಯಲ್ಲಿ ಗೆಟ್ ಓಕೆ, ಗೆಟ್ ಏನು ಬೇಡ, ಲೆಟ್ಸ್ ಡಿಸ್ಕ್ರೈಬ್ ಇಟ್. ಆಗಲೇ ಡಿಸ್ಕ್ರೈಬ್ ಮಾಡಿದಾಗ ನನಗೆ ಅದು ಸೈಜ್ ಕಾನ್ಸೆಪ್ಟ್ ಇರಲಿಲ್ಲ ನನ್ನ ಹತ್ರ. ಈಗ ನೋಡಿ ಸೈಜ್ ಈಕ್ವಲ್ ಟು ಲಾರ್ಜ್ ಅಂತ ಆ್ಯಡ್ ಮಾಡಿದ್ದೀನಿ ಫಾರ್ ವರ್ಕರ್ ನೋಟ್ 2. ಈಗ ನನ್ನ ಪಾಡ್ನ ಡಿಪ್ಲಾಯ್ ಮಾಡಿದ್ರೆ ವರ್ಕರ್ ನೋಟ್ 2ಗೆ ಹೋಗಿ ಕೂತ್ಕೊಬೇಕು. ಈಗ ಕ್ಯೂಬ್ ಸಿಟಿಯಲ್ಲಿ ಅಪ್ಲೈ -f ಈ ನೋಟ್ ಡಾಟ್ YAMLನ ಅಪ್ಲೈ ಮಾಡಿದ್ರೆ, ಸೊ ನೋಟ್ ಸೆಲೆಕ್ಟರ್ ರಾಂಗ್ ಬರೆದಿದ್ದೀನಿ. ಸೊ ವಿ ಐ ನೋಟ್ ಡಾಟ್ YAML, ಸೊ ನೋಟ್ ಸೆಲೆಕ್ಟರ್ ಹತ್ರನೇ ರಾಂಗ್ ಇರೋದು. ಸೊ ನೋಟ್ ಸೆಲೆಕ್ಟರ್ ಸೊ ಸೈಜ್ ಈಕ್ವಲ್ ಟು ಲಾರ್ಜ್. ಓಕೆ ನೋಡಿ, ಈ ನೋಟ್ ಸೆಲೆಕ್ಟರ್ ಅನ್ನೋದು ಕಂಟೈನರ್ ಹೊರಗಡೆ ಬರಬೇಕು, ಅದಕ್ಕೆ ಸ್ಪೆಕ್ ಕರೆಕ್ಟಾಗಿಲ್ಲ ಅದು. ಆಯಿತಾ, ಈ ಥರ ಬರಬೇಕು. ಆಮೇಲೆ ಒಂದು ಇದನ್ನು ಸೈಜ್ ಕಮ್ಮಿ ಮಾಡಿ, ಎಸ್ಕೇಪ್, ಸೇವ್ ಇಟ್. ನಾವು ಅಪ್ಲೈ ಮಾಡಿ ನೋಡೋಣ. ಓಕೆ, ಪಾಡ್ ಈಸ್ ಕ್ರಿಯೇಟೆಡ್. ಇವಾಗ ಪಾಡ್ 4 ಎಲ್ಲಿ ಕ್ರಿಯೇಟ್ ಆಗ್ಬೇಕು ಹೇಳಿ? ಪಾಡ್ 4 ಕ್ರಿಯೇಟ್ ಆಗಬೇಕಾಗಿರೋದು ವರ್ಕರ್ ನೋಟ್ 2ಅಲ್ಲೇ. ಸೊ ಹೆಂಗೆ ತಿಳ್ಕೊಳ್ಳೋದು? ಕ್ಯೂಬ್ ಸಿಟಿಯಲ್ಲಿ ಗೆಟ್ ಪಾಡ್ಸ್ -o ವೈಡ್ ಅಂತ ನೋಡಿ, ಪಾಡ್ 4 ವರ್ಕರ್ ನೋಟ್ 2ಗೆ ಮಾತ್ರನೇ ಕ್ರಿಯೇಟ್ ಆಯಿತು. ಆಯಿತಾ, ಈ ಥರ ಪಾಡ್ ಶೆಡ್ಯೂಲಿಂಗ್ ಅನ್ನೋದು ಮಾಡ್ತೀವಿ. ಆಯಿತಾ, ಹಾಗೆ ದಿಸ್ ಇಸ್ ವೆರಿ ಸಿಂಪಲ್. ನಾನೊಂದು ಲೇಬಲ್ ಮಾಡಿದೆ, ಆ ಲೇಬಲ್ ಮಾಡಿ ಅಸೈನ್ ಮಾಡಿದೆ. ದಿಸ್ ಇಸ್ ನೋಡ್ ಸೆಲೆಕ್ಟರ್. ಹಾಗೇ ನೋಡ್ ಅಫಿನಿಟಿ. ಈಗ ನೋಡ್ ಅಫಿನಿಟಿ, ಲೆಟ್ಸ್ ಗೋ ಟು ಅ ಡಾಕ್ಯುಮೆಂಟೇಷನ್. ನನಗೆ ಈ ನೋಡ್ ಅಫಿನಿಟಿ ಡಾಕ್ಯುಮೆಂಟೇಷನ್ಗೆ ಹೋಗಬೇಕು ನಾವು, ಇಲ್ಲಾಂದರೆ ನಿಮ್ಗೆ ಗೊತ್ತಾಗಲ್ಲ. ಇವಾಗ ನಿಮ್ಗೆ ಐಡಿಯಾ ಬಂತಲ್ಲ, ಸೆಲೆಕ್ಟರ್ಸ್ ಅಂದರೆ ಏನು, ಲೇಬಲ್ಸ್ ಅಂದರೆ ಏನು, ನೋಡ್ ಸೆಲೆಕ್ಟರ್ ಅಂದರೆ ಏನು ಅಂತ ಗೊತ್ತಾಯಿತು. ಇವಾಗ ನೋಡ್ ಅಫಿನಿಟಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ದಿಸ್ ಈಸ್ ವೇರ್ ಇಂಪಾರ್ಟೆಂಟ್ picture comes into mind. So Kubernetes node selector, not node selector, node affinity ಅಂತ ಕೊಡಿ. ಅಫಿಷಿಯಲ್ ಡಾಕ್ಯುಮೆಂಟ್ಗೆ ಹೋಗೋಣ ನಾವು. ಓಕೆ, ಈಗ ಏನಂದರೆ ವಿ ಆರ್ ಅಸೈನಿಂಗ್ ಅವರ್ ಪಾಡ್ಸ್ ಟು ದ ನೋಡ್ ಯೂಸಿಂಗ್ ನೋಡ್ ಅಫಿನಿಟಿ. ನೋಡ್ ಸೆಲೆಕ್ಟರಲ್ಲಿ ಡೈರೆಕ್ಟಾಗಿ ಅಸೈನ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ, ಶೋ ಲೇಬಲ್ಸ್ ಕೊಟ್ಟಿದ್ದಾರೆ. ಲೇಬಲ್ ಯುವರ್ ನೋಡ್, ಡಿಸ್ ಟೈಪ್ ಈಕ್ವಲ್ ಟು SST ಆ್ಯಂಡ್ ಶೋ ಲೇಬಲ್ಸ್. ಆಮೇಲೆ ಶೆಡ್ಯೂಲಿಂಗ್. ನಾರ್ಮಲಾಗಿ ನೋಡ್ ಅಫಿನಿಟಿಲಿ 2 ಥರ ಇರುತ್ತೆ. ಇದು ಎಸ್ಪೆಷಲಿ ನೋಡ್ ಅಫಿನಿಟಿ ಇದೆಲ್ಲ ರಿಕ್ವೈರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಇನ್ನೊಂದು ಬಂದುಬಿಟ್ಟು ಪ್ರಿಫರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್ ಅಂತ. ನನಗೆ ಸಪೋಸ್ ನನ್ನ ಹತ್ರ ಈ ವರ್ಕರ್ ನೋಡ್ ಇಲ್ಲ ಅಂತ ಅಂದ್ಕೊಳ್ಳೋಣ. ಈಗ ಈ ಡಿಸ್ಕ್ ಟೈಪ್ SSD ಇಲ್ಲ ಅಂತ ಅಂದ್ಕೊಳ್ಳಿ, ಅದು ಹೋಗಿ ಮ್ಯಾಚೇ ಆಗಲ್ಲ. ಅಂದರೆ 2 ಕಂಡೀಷನ್, ಒಂದು ಹಾರ್ಡ್ ಪ್ರಿಫರೆನ್ಸು, ಇನ್ನೊಂದು ಸಾಫ್ಟ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ನೀವೇನು ಹೇಳ್ತಾ ಇದ್ದೀರಾ? ಈಗ 2 ಕಂಡೀಷನ್, ಇದನ್ನು ತಗೊಳ್ಳೋಣ. ಒಂದು ಸ್ವಲ್ಪ ಬೋರ್ ಆಗ್ಬೋದು, ಇವೆಲ್ಲ ಹೊಸ ಕಾನ್ಸೆಪ್ಟ್ ಥರ ಇರುತ್ತೆ. ಬಟ್ ನೀವು ಆಲ್ರೆಡಿ ಇಂಟರ್ವ್ಯೂ ಪ್ರಿಪೇರ್ ಆಗ್ತಿದ್ದೀರಂದರೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಅಂತ ನಾನು ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಗಿವ್ ಹಿಯರ್. ಆಯಿತಾ, ನಿಮಗೆ ಇನ್ನೂ ಏನು ಟಾಪಿಕ್ ಅರ್ಥ ಆಗಲಿಲ್ಲ ಅಂದರೂ ಈ ಚಾನಲ್ ನಿಮ್ಮದೇ, ನೀವೇನು ಬೇಕಾದ್ರೂ ಕ್ವಶನ್ ಕೇಳ್ಬೋದು ಇಲ್ಲಿ. ಓಕೆ, ಸೊ ನಿಮಗೆ ಈ ಥರ ಲೈಕ್ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಆ್ಯಂಡ್ ನೀವು ಕೂಡ ಕಂಟ್ರಿಬ್ಯೂಟ್ ಮಾಡ್ತೀನಿ ಅಂದರೆ ಎಸ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಇಟ್. ಓಕೆ, ಆ ಥರ ನೋಡಿ. ಈ ನೋಡ್ ಅಫಿನಿಟಿ ರಿಕ್ವೈರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್ ಆ್ಯಂಡ್ ಪ್ರಿಫರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್, ಇದು ಹಾರ್ಡ್ ಪ್ರಿಫರೆನ್ಸ್ ಅಂತ ಕರಿತೀವಿ ನಾವು. ಇದನ್ನು ಹಾರ್ಡ್ ಪ್ರಿಫರೆನ್ಸ್ ಅಂತ ಕರಿತೀವಿ, ಇದನ್ನು ಸಾಫ್ಟ್ ಪ್ರಿಫರೆನ್ಸ್ ಅಂತ. ಸಪೋಸ್ ನನ್ನ ಹತ್ರ ನನ್ನ ನೋಡ್ ಟೈಪಲ್ಲಿ ವ್ಯಾಲ್ಯೂ ಈಕ್ವಲ್ ಟು SSD ಅಂತ ಇಲ್ಲ ಅಂದರೆ ನನ್ನ ಪಾಡ್ ಪೆಂಡಿಂಗ್ ಸ್ಟೇಟ್ಗೆ ಹೋಗುತ್ತೆ, ಕ್ರಿಯೇಟ್ ಆಗಲ್ಲ. ಅಂದರೆ ಶೆಡ್ಯೂಲರ್ ಏನಾದರೂ ಶೆಡ್ಯೂಲ್ ಮಾಡಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ನನ್ನ ನೋಡ್ ಟೈಪಲ್ಲಿ ಈ ವ್ಯಾಲ್ಯೂ ಇದ್ದರೆ ಮಾತ್ರ ನಾನು ಶೆಡ್ಯೂಲ್ ಮಾಡ್ತೀನಿ, ಅಥವಾ ಪಾಡ್ ಶೆಡ್ಯೂಲ್ ಆದಮೇಲೆ ಪಾಡ್ ಶೆಡ್ಯೂಲ್ ಆಗ್ತೀನಿ ಅಂತ ಹೇಳೋದೇ ರಿಕ್ವೈರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್, ಇಗ್ನೋರ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಅಂತ. ಪ್ರಿಫರೆನ್ಸ್ ಇನ್ನೊಂದಿದೆ, ಸಾಫ್ಟ್ ಪ್ರಿಫರೆನ್ಸ್. ಇದು ಹಾರ್ಡ್ ಪ್ರಿಫರೆನ್ಸ್, ಇದು ಸಾಫ್ಟ್ ಪ್ರಿಫರೆನ್ಸ್. ಸಾಫ್ಟ್ ಪ್ರಿಫರೆನ್ಸ್ ಏನಪ್ಪ ಅಂದರೆ ಪ್ರಿಫರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್. ಅಂದರೆ ಸಪೋಸ್ ನಿನ್ನ ಹತ್ರ SSD ಅಂತ ವ್ಯಾಲ್ಯೂ ಇದ್ದರೆ ಮಾತ್ರ, ಇದ್ದರೆ ನಾನು ಹೋಗಿ ಶೆಡ್ಯೂಲ್ ಆಗ್ತೀನಿ, ಅಂದರೆ ನಾನು ಪಾಡ್ ಹೋಗಿ ಶೆಡ್ಯೂಲ್ ಆಗುತ್ತೆ. ಇಲ್ಲ ಅಂತಂದರೆ ಪರವಾಗಿಲ್ಲ,
ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಹೋಗಿ ಬೇರೆದಕ್ಕೆ ಶೆಡ್ಯೂಲ್ ಆಗ್ತೀನಿ ಅನ್ನೋದನ್ನೇ ಪ್ರಿಫರ್ ಡ್ಯೂರಿಂಗ್ ಶೆಡ್ಯೂಲಿಂಗ್. ರಿಕ್ವೈರ್ಡ್ ಡ್ಯೂರಿಂಗ್ ಶೆಡ್ಯೂಲ್ ಅಂದರೆ ನನಗೆ ಬೇಕೇ ಬೇಕು, ನನಗೆ ಇದಿದ್ರೇ ನಾನು ಹೋಗಿ ಜಾಯ್ನ್ ಆಗೋದು ಅಥವಾ ನಾನು ಹೋಗಿ ಸೇರ್ಕೊಳ್ಳೋದು ಆ ಪಾಡ್ಗೆ ಅಂತ ಹೇಳೋದೇ ರಿಕ್ವೈರ್ಡ್. ಇದೇ ಕಂಡೀಷನ್. ಸೊ ಈಗ ಈ ಕಂಡೀಷನನ್ನು ನಾನು ಎರಡೂ ಕೂಡ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಯು ವಿಲ್ ಗೆಟ್ ಒನ್ ಐಡಿಯಾ, ಆಯಿತಾ. ಸೊ ಗೋ ಬ್ಯಾಕ್ ಟು ಅವರ್ ಇದಕ್ಕೆ. ಸೊ ಫಸ್ಟ್ ಥಿಂಗ್ ವಿಲ್ ಟೇಕ್ ಒನ್ ಸಿಂಪಲ್ ಪಾಡ್. ಓಕೆ, ವಿ ಐ ನಾ ಹೇಳ್ತೀನಿ, ಇದು ಹಾರ್ಡ್ ಪ್ರಿಫರೆನ್ಸ್ ಅಂತ ಹೇಳ್ತೀನಿ. ಓಕೆ, ಹಾರ್ಡ್ ಪ್ರಿಫರೆನ್ಸ್ ಡಾಟ್ YAML ಅಂತ ಹೇಳಿ ಪೇಸ್ಟ್ ಮಾಡ್ತೀನಿ. ಸೊ ಇದು ಪಾಡ್, ಸೇಮ್ ಪಾಡೇ, ಬಟ್ ಸ್ಪೆಕ್ಕಲ್ಲಿ ಮಾತ್ರ ಅಫಿನಿಟಿನ ಆ್ಯಡ್ ಮಾಡ್ತೀನಿ. ಸೇಮ್ ಪಾಡ್ ಅಫಿನಿಟಿ ಇವೆಲ್ಲ ಒಂದೇ ಕಾನ್ಸೆಪ್ಟ್, ಹಿಂಗೇನೆ ಇರುತ್ತೆ, ಆಯಿತಾ. ಇದೇ ಅಫಿನಿಟಿ ಅಂದರೆ, ಇನ್ನೇನಿಲ್ಲ. ಒಂದು ಸೆಕೆಂಡ್. ಸೊ ಹಾಗೆ ಎಂಜಿನಿಕ್ಸ್ ಇದೆ, ಲೆಟ್ ಇಟ್ ಬಿ, ಆಯಿತಾ. ಎಸ್ಕೇಪ್, ಸೇವ್ ಇಟ್. ಈಗ ಸೇವ್ ಆಯಿತು. ಈಗ ನಾನು ಏನು ಮಾಡ್ತೀನಿ, kubectl ಅಪ್ಲೈ -f ಹಾರ್ಡ್ ಪ್ರಿಫರೆನ್ಸ್ ಮೇಲೆ ಹಾಕ್ತೀನಿ, ಕ್ರಿಯೇಟೆಡ್. ಇವಾಗ kubectl ಗೆಟ್ ಪಾಡ್ಸ್ ಅಂತ ಹಾಕ್ತೀನಿ. ಇಟ್ ಈಸ್ ನೋಡಿ, ದಿಸ್ ಈಸ್ ಇನ್ ಪೆಂಡಿಂಗ್ ಸ್ಟೇಟ್. ಈ ಎಂಜಿನಿಕ್ಸ್ ಪಾಡು ಪೆಂಡಿಂಗ್ ಸ್ಟೇಟಿಗೆ ಹೋಯಿತು. ಯಾಕೆ ಪೆಂಡಿಂಗ್ ಸ್ಟೇಟ್ಗೆ ಹೋಯಿತು? ಸಿ, ದಿಸ್ ಈಸ್ ಹೌ ದಿ ಇಂಟರ್ವ್ಯೂ ಕ್ವಶನ್ಸ್, ಇವಾಗ ಇಂಟರ್ವ್ಯೂ ಕ್ವಶನ್ ಕ್ಯೂಬರ್ನೆಟೀಸಲ್ಲಿ ಬರೋದು. ಸೊ ನನ್ನ ಪಾಡ್ ಪೆಂಡಿಂಗ್ ಸ್ಟೇಟಲ್ಲಿದೆ, ನಾವು ವಾಟ್ ಐಲ್ ಡೂ ಅನ್ನೋದೇ ಕ್ವಶನ್. ಸೊ ಅವಾಗ ನಾವೇನು ಮಾಡಬೇಕು ಅಂದರೆ, ಇವಾಗ ಫಸ್ಟ್ ಥಿಂಗ್ kubectl ಗೆಟ್ ಪಾಡ್ಸ್ ಅಲ್ವಾ. ಗೆಟ್ ಪಾಡ್ಸಲ್ಲಿ ಏನಾಯಿತು, ಪೆಂಡಿಂಗ್ ಇದೆ. ನಾನು ಏನು ಮಾಡಬೇಕು, ಅದನ್ನ ಡಿಸ್ಕ್ರೈಬ್ ಮಾಡಬೇಕು ಫಸ್ಟು. ಯಾವತ್ತೇ ಆಗಲಿ ಟ್ರಬಲ್ ಶೂಟಿಂಗಲ್ಲಿ ಇದೇ ಮಾಡೋದು ಫಸ್ಟ್ ನಾವು, ಆಯಿತಾ. ಡಿಸ್ಕ್ರೈಬ್ ಪಾಡ್ ಏನು, ಎಂಜಿನಿಕ್ಸ್ ಪಾಡ್. ಈ ಎಂಜಿನಿಕ್ಸ್ ಪಾಡಲ್ಲಿ ಏನು ಹೇಳ್ತಾ ಇದೆ ಇಲ್ಲಿ, ಫೇಲ್ಡ್ ಶೆಡ್ಯೂಲಿಂಗ್, ಶೆಡ್ಯೂಲರ್ ಈಸ್ ಫೇಲ್ ಟು ಶೆಡ್ಯೂಲ್ ಬಿಕಾಸ್ ನನ್ನ ನೋಡ್ ಅಫಿನಿಟಿಯಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಮಸ್ಟ್ ಆ್ಯಂಡ್ ಶುಡ್ ನನಗೆ ಡಿಸ್ಕ್ ಈಸ್ ಈಕ್ವಲ್ ಟು SSD ಅಂತ ಇದ್ದರೆ ಮಾತ್ರನೇ ಶೆಡ್ಯೂಲ್ ಆಗ್ತೀನಿ ಅಂತ ಪಾಡಿಗೆ ನಾನು ಅಂದರೆ ನಾನು ಪಾಡಿಗೆ ಹೇಳಿ ಕಳಿಸ್ಬಿಟ್ಟಿದ್ದೀನಿ, ನೋಡು ಪಾಡ್ ನೀನು ಇದು ಶೆಡ್ಯೂಲ್ ಇಲ್ಲಿ ಒಂದು 3-4 ನೋಡ್ಗಳಿದ್ದಾವೆ, ಯಾವ ನೋಡ್ ಹತ್ರ SSD ಅಂತ ಇರುತ್ತೋ ಅವನ ಹತ್ರ ಹೋಗಿ ಮಾತ್ರನೇ ಜಾಯ್ನ್ ಆಗು, ಬೇರೆಯವ್ರ ಹತ್ರ ಯಾರ ಹತ್ರನೂ ಜಾಯ್ನ್ ಆಗಬೇಡ ಅಂತ ಹೇಳ್ತಾ ಇದ್ದೀನಿ. ನಾನು ಡಿಪ್ಲಾಯ್ ಮಾಡಿದಾಗ ಶೆಡ್ಯೂಲರ್ ಡಿಪ್ಲಾಯ್ ಮಾಡಿಬಿಡ್ತು, ಆದರೆ ಪಾಡ್ ಹೋಗಿ ಹುಡುಕ್ತಾ ಇದೆ, ಲೈಕ್ ಪಾಡ್ ಶೆಡ್ಯೂಲ್ ಮಾಡ್ತು, ಕ್ಯೂಬ್ಲೈಟ್ ಪಾಡ್ ತೊಗೊಳ್ತು, ಬಟ್ ಎಲ್ಲಿಗೆ ಹೋಗೋದು, ಆ ಟೈಪೇ ಇಲ್ಲ ನನ್ನ ಹತ್ರ ಅಂತ ಪಾಡ್ ಸುಮ್ಮನೆ ಕೂತ್ಕೊಂಡಿದ್ದೆ. ಈಗ ನಾನೇನು ಮಾಡ್ತೀನಿ, ಆವಾಗಲೇ ನಾನು ಲೇಬಲ್ ಮಾಡ್ಕೊಡೋದು ಹೇಳ್ಕೊಟ್ನಲ್ಲ. ಸೊ ಇವಾಗ kubectl ಗೆಟ್ ನೋಟ್ಸ್. ಈಗ ಯಾವುದಾದ್ರೂ ಒಂದು ಲೇಬ್ಲಿಂಗ್ ತೊಗೊಳ್ಳೋಣ ನಾವು, ಆಯಿತಾ. ನೋಟ್ಸ್ ಅಂತ ಹಾಕಿ, ಆಯಿತಾ, ಗೆಟ್ ನೋಟ್ಸ್ ಅಂತ ತೊಗೊಳ್ಳೋಣ. ಈಗ ನಾನು ವರ್ಕರ್ 1ಗೆ ಹಾಕ್ತೀನಿ kubectl ಲೇಬಲ್ ನೋಡ್. ಯಾವ ನೋಡು, ವರ್ಕರ್ ನೋಡ್ 3 ತೊಗೊತೀನಿ. ವರ್ಕರ್ ನೋಡ್ 3 ತೊಗೊಂಡು ನಾನು ಹೇಳ್ತೀನಿ SSD ಇಸ್ ಈಕ್ವಲ್ ಟು, ನಾನು ಏನಂತ ಕೊಟ್ಟಿದ್ದೆ ಇಲ್ಲಿ, ಒಂದು ಸೆಕೆಂಡ್ ಇರಿ, ಐ ಫಾರ್ಗಾಟ್. ಸೊ ಕ್ಯಾಟ್ ಆಫ್ ಅಂದರೆ ಯಾವ ಡಿಸ್ಕ್ ಟೈಪ್ ಅಂತ ಕೊಡೋದಕ್ಕೋಸ್ಕರ ನಾನು ಈ ಥರ ಮೆನ್ಷನ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾರ್ಡ್ ಪ್ರಿಫರೆನ್ಸ್ ಇದೆಲ್ಲ, ಡಿಸ್ಕ್ ಟೈಪ್ SSD ಅಂತ ಕೊಟ್ಟೆ, ಆಯಿತಾ. ಇವಾಗ ನಾನು ಹೇಳ್ತೀನಿ ನೋಡಿ, ಇಟ್ಸ್ ನಾಟ್ ಅಬೌಟ್ SSD ಅಂತಲೇ ಕೊಡಬೇಕು ಅಂತ ಅಲ್ಲ, ಇಟ್ಸ್ ಅಬೌಟ್ ಲೈಕ್ ಕನ್ವೀನಿಯೆಂಟ್, ಆಯಿತಾ. ಸೊ ಇದೇ ಲೇಬಲ್ ಮಾಡೋಣ ಈಗ. ಆಯಿತಾ, ಲೇಬಲ್ ಮಾಡ್ತಾಯಿದ್ದೀನಿ. SSD ಈಕ್ವಲ್ಸ್ ಟು ಏನಂತ ಹಾಕೋಣ, ಇದು ವ್ಯಾಲ್ಯೂ ಇಸ್ ಈಕ್ವಲ್ ಟು SSD. ಇಲ್ಲಿ ಡಿಸ್ಕ್ ಟೈಪ್ ನೋಡಿ, ಇಲ್ಲಿ ಕೀ ಡಿಸ್ಕ್ ಟೈಪ್ ಅಲ್ಲ ಇರೋದು. ಸೊ ನಾನು ಹೇಳ್ತೀನಿ ಇಲ್ಲಿ ಡಿಸ್ಕ್ ಈಸ್ ಈಕ್ವಲ್ ಟು SSD ಅಂತ. SSD ಎಂಟರ್. kubectl ನೋಡಿ ಲೇಬಲ್ಡ್. ಇವಾಗ kubectl ಗೆಟ್ ಪಾಡ್ಸ್ ಅಂತ ಹಾಕಿದ್ರೆ ಅದು ಪೆಂಡಿಂಗಲ್ಲೇ ಇರುತ್ತೆ, ಯಾಕೆ ಅಂದರೆ ಅದು ಆಲ್ರೆಡಿ ಫೇಲ್ ಆಗ್ತದೆ. ರೀಸ್ಟಾರ್ಟ್ ಆದರೆ ಮಾತ್ರ ಇದಾಗುತ್ತೆ. ನಾನೇನು ಮಾಡ್ತೀನಿ, ಈಗ ಡಿಲೀಟ್ ಮಾಡ್ತೀನಿ ಫಾರ್ ನೌ. kubectl ಡಿಲೀಟ್ ಪಾಡ್, ಈ ಎಂಜಿನಿಕ್ಸ್ ಪಾಡ್ನ ಡಿಲೀಟ್ ಮಾಡಿದೆ, ಆಯಿತಾ. ಸೊ ಸ್ಪೆಲ್ಲಿಂಗ್ಸ್ಗಳು ನೋಡ್ಕೊಳ್ಳಿ, ಡಿಲೀಟ್ ಮಾಡಿದೆ. ಈಗ ಲೆಟ್ಸ್ ಅಪ್ಲೈ kubectl ಅಪ್ಲೈ -f ಈ ಹಾರ್ಡ್ ಪ್ರಿಫರೆನ್ಸ್ದು ಹಾಕೋಣ. ಸೊ ಪಾಡ್ ಇಸ್ ಕ್ರಿಯೇಟೆಡ್, ಫೈನ್, ಆಯಿತು, ಆವಾಗಲೂ ಕ್ರಿಯೇಟ್ ಆಯಿತು. ಇವಾಗ ಗೆಟ್ ಪಾಡ್ಸು ಪೆಂಡಿಂಗ್ ಸ್ಟೇಟಲ್ಲಿದೆ. ಗೆಟ್ ಪಾಡ್ಸು ಸಮಥಿಂಗ್ ವಿ ಡಿಡ್ ರಾಂಗ್, ಯಾಕೆ
kubectl describe pod nginx ಅಂತ ಕೊಟ್ಟರೆ ಇದೇನು ಹೇಳ್ತದೆ, ಸ್ಟಿಲ್ ಇಟ್ಸ್ ಫೇಲ್ ಟು ಅಪ್ಡೇಟ್. ಓಕೆ, ಯಾಕೆ ಅಂತ ಒನ್ ಬೈ ಒನ್ ಡಿಬಗ್ ಮಾಡ್ತಾ ಹೋಗೋಣ. ಇವಾಗ kubectl ಗೆಟ್ ನೋಟ್ಸ್ ಅಂತ ಹಾಕಿದರೆ, ಸೊ ಗೆಟ್ ನೋಟ್ಸ್ kubectl ಗೆಟ್ ನೋಟ್ಸ್ -l. ಓಕೆ, ನನಗೆ ಐ ನೀಡ್ ಟು ಲಿಸ್ಟ್ disk is equal to SSD. ಓಕೆ, disk is equal to SSD ಬಂದು ವರ್ಕರ್ ಇದರಲ್ಲಿ ಅಸೈನ್ ಆಗಿದೆ. ಆದರೆ ವೈ ಇಟ್ ಈಸ್ ನಾಟ್ ಗೋಯಿಂಗ್ ದೇರ್ ಅನ್ನೋದು ನೋಡೋಣ. ಈಗ ಓಕೆ, 1 ಸೆಕೆಂಡ್. kubectl describe ನೋಡ್, ಈ ನೋಡಲ್ವಾ, ಡಿಸ್ಕ್ರೈಬ್ ನೋಡಲ್ಲಿ. ಸೊ ನಾನು ಕರೆಕ್ಟಾಗಿ ಲೇಬ್ಲಿಂಗ್ ಮಾಡಿದ್ದೀನ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಡಿಸ್ಕ್ ಇಸ್ ಈಕ್ವಲ್ ಟು SSD ಅಂತ ಹಾಕಿದ್ದೀನಿ. ಫೈನ್. ಓಕೆ, ಕ್ಯಾಟ್ ಆಫ್ ಹಾರ್ಡ್ ಕಾನ್ಫಿಗ್ ಡಾಟ್ ML ಅಲ್ಲಿ SSD ಅಂತ ಹಾಕಿದ್ದೀನಿ. ದೆನ್ ನೋಡಿ ಇಲ್ಲಿ ನಾನು ಕೀ ಏನಂತ ಕೊಟ್ಟಿದ್ದೆ, ಡಿಸ್ಕ್ ಟೈಪ್ ಅಂತ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ನಾನು ಹೇಳ್ತಾ ಇರೋದು ಡಿಸ್ಕ್ ಅಂತ, ಸೊ ಅದಕ್ಕೆ ಬರ್ತಾ ಇಲ್ಲ. ನಾನೇನು ಮಾಡ್ತೀನಿ ಇವಾಗ, ಆ ಕೀ ಇದೆಯಲ್ಲ VI, ಲೆಟ್ಸೆ ಆ ಪಾಡಿಗೆ ಹೋಗ್ತೀನಿ, ಆಡ್ ಪ್ರಿಫರೆನ್ಸ್ ಫೈಲಿಗೆ. ಈ ಕೀನ ನಾನು ಚೇಂಜ್ ಮಾಡ್ತೀನಿ. ಓಕೆ, ಡಿಸ್ಕ್ ಹಾಕ್ತೀನಿ. ಆ್ಯಂಡ್ ಈಗ ನಾನು ಹೇಳ್ತೀನಿ ಅಪ್ಲೈ ಅಂತ. ಓಕೆ, ಇದು ಇಶ್ಯೂ ಬರುತ್ತೆ. ಈಗ ನೋಡಿ, ಈ ಇಶ್ಯೂ ಏನಕ್ಕೆ ಬರುತ್ತೆ ಗೊತ್ತಾ, ಆಲ್ರೆಡಿ ನಿಮ್ಮ ಪಾಡ್ನ ಕಾನ್ಫಿಗರ್ ಮಾಡಿಬಿಟ್ಟು ನೀವು ಮತ್ತೆ ನಾನು ಕೀಸ್ಗಳನ್ನ ಚೇಂಜ್ ಮಾಡ್ತೀನಿ ಅಂದರೆ ವರ್ಕ್ ಆಗೋಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಈ ಪಾಡ್ ಏನು ಪೆಂಡಿಂಗ್ ಪಾಡ್ ಇರುತ್ತಲ್ಲ, ಗೆಟ್ ಪಾಡ್ಸ್ ಪೆಂಡಿಂಗ್ ಪಾಡ್ ಇದೆಯಲ್ಲ, ಆ ಪೆಂಡಿಂಗ್ ಪಾಡ್ನ ಡಿಲೀಟ್ ಮಾಡಬೇಕಾಗತ್ತೆ. kubectl ಡಿಲೀಟ್ ಪಾಡ್, ಅದರಲ್ಲಿ nginx ಪಾಡ್ನ ಡಿಲೀಟ್ ಮಾಡೋಣ. ಈಗ ಡಿಲೀಟ್ ಆಯಿತಾ, ಮತ್ತೆ ಈಗ ಅಪ್ಲೈ ಮಾಡಿ ಯಾಕೆ ಬರಲ್ಲ ನೋಡೋಣ. ನೋಡಿ, ಪಾಡ್ ಇಸ್ ಕ್ರಿಯೇಟೆಡ್. ಫೈನ್, ಆವಾಗಲೇ ಆಯಿತು. ಗೆಟ್ ಪಾಡ್ ನೋಡಿ, ಇವಾಗ ರನ್ನಿಂಗ್. ರನ್ನಿಂಗ್ ನೋಡೋಣ. ಗೆಟ್ ಪಾಡ್ಸ್ ಓ ವೈಡಲ್ಲಿ ನಿಮಗೆ ವಿಲ್ ಗೆಟ್ ಟು ಸಿ ಇಟ್ ಈಸ್ ಇನ್ ವರ್ಕರ್ ನೋಡ್. ಆ್ಯಂಡ್ ಇದರಲ್ಲಿ ಕೂಡ ನಾವೇನು ಮಾಡೋಣ, ಐಫನ್ ಶೋ ಲೇಬಲ್ಸ್, ಸೊ ದಟ್ ನಮಗೆ ಕರೆಕ್ಟಾಗಿ ಏನು ಲೇಬಲ್ಸ್ ವರ್ಕ್ ಆಗಿದೆ ಅಂತ ಗೊತ್ತಾಗತ್ತೆ. ಲೇಬಲ್ಸ್, ಓಕೆ, ಇದು. ಸೊ ಲೇಬಲ್ ಇಲ್ಲ, ಬಿಕಾಸ್ ಇಟ್ಸ್ ಆನ್ ನೋಡ್ ಲೆವೆಲ್ ಅಲ್ವಾ, ಸೊ ಹಾಗಾಗಿ ನೋಡ್ ಇದು ತೊಗೊಳತ್ತೆ. ಸದ್ಯಕ್ಕೆ ಯಾವುದೇ ರೀತಿ ಲೇಬಲ್ ಇಲ್ಲ. nginx ಇಸ್ ಡೈರೆಕ್ಟ್ಲಿ ಅಸೈನಿಂಗ್ ಟು ವರ್ಕರ್ ನೋಡ್ 1, ಐ ಮೀನ್ ಈ ವರ್ಕರ್ ನೋಡ್ 1ಗೆ ಅಸೈನ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಅ ನೋಡ್ ಅಫಿನಿಟಿ. ಆ್ಯಂಡ್ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಂದಾಗ, ಯಾವುದು ನೋಡ್ ಅಫಿನಿಟಿಯಲ್ಲಿ ಈ ರಿಕ್ವೈರ್ಡ್ ಡ್ಯೂರಿಂಗ್ ಶೆಡ್ಯೂಲ್, ಅಂದರೆ ರಿಕ್ವೈರ್ಡ್ ಅಂತಂದಾಗ ಮಸ್ಟ್ ಅಂಡ್ ಶುಡ್ ಇದ್ದರೆ ಮಾತ್ರನೇ ಆಗುತ್ತೆ. ಸೊ ಇವಾಗ ಲೆಟ್ಸೆ ನಾನು ಪ್ರಿಫರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಸೊ ಗೋ ಬ್ಯಾಕ್ ಇಲ್ಲಿಗೆ, ಲೆಟ್ಸಿ ಪ್ರಿಫರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್ ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಸೊ ಇವಾಗ ಪ್ರಿಫರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್ ಸೇಮ್ ಇದೇ ಕಂಟೆಂಟನ್ನೇ ಕಾಪಿ ಮಾಡ್ಕೊಳ್ಳೋಣ. ಗೋ ಬ್ಯಾಕ್ ಇಲ್ಲಿಗೆ, ನಾ ಹೇಳ್ತೀನಿ VI ಪ್ರಿಫರ್ .yaml ಅಂತ ಒಂದು ಫೈಲ್ ಬರ್ಕೊಳ್ಳೋಣ. ಇನ್ಸರ್ಟ್, ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಇಮೇಜ್ ಇಸ್ ಈಕ್ವಲ್ ಟು nginx ಇದೆಯಲ್ಲ, ಇಮೇಜ್ nginx, ನೇಮ್ nginx ಇದೆ. ಇಲ್ಲಿ ನೇಮ್ ಬಂದುಬಿಟ್ಟು ಇಲ್ಲಿಗೆ ಹೋಗೋಣ. ಸೊ ಲೆಟ್ಸೆ ಕೈಂಡ್ ಇದೆಯಲ್ಲ, ಈ ಮೆಟಾಡೇಟಾ ನೇಮಲ್ಲಿ ನಾನು ಚೇಂಜ್ ಮಾಡ್ತೀನಿ. ಸೊ ಮೆಟಾಡೇಟಾ ನೇಮಲ್ಲಿ ನಾನು ಹೇಳ್ತೀನಿ, ಲೆಟ್ಸೆ ಇದನ್ನು IT ಕನ್ನಡಿಗರು ಅಂತ ಹಾಕ್ತೀನಿ. ಯಾಕೆಂದರೆ ಅಲ್ಲಿ ತುಂಬ ಪಾಡ್ಗಳಿದಾವಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಡಿಸ್ಕ್ ಟೈಪ್ ಈಕ್ವಲ್ ಟು, ಅಂದರೆ ಡಿಸ್ಕ್ ಟೈಪ್ ಈಕ್ವಲ್ ಟು ವ್ಯಾಲ್ಯೂ ಈಕ್ವಲ್ ಟು SSD. ನನ್ನ ಡಿಸ್ಕ್ ಟೈಪ್ ಅನ್ನೋ ಕೀನೂ ಇಲ್ಲ, SSD ಅನ್ನೋ, ಫಾರ್ ಎಕ್ಸಾಂಪಲ್ ಡಿಸ್ಕ್ ಅನ್ನೋ SSD ಇದ್ದರೂ ಕೂಡ ನಾನೇನು ಮಾಡ್ತೀನಿ, ನಾನು HSD ಅಂತ ಮಾಡ್ತೀನಿ. ಅಂದರೆ ಈ ವ್ಯಾಲ್ಯೂ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಇಲ್ಲದೆ ಇರೋದಕ್ಕೂ ಕೂಡ ನಾನೇನು ಮಾಡ್ತೀನಿ, ಈ ಥರ ಹಾಕಿದ್ದೀನಿ ಪ್ರಿಫರ್ಡ್. ಈ ಪ್ರಿಫರ್ಡ್ ಇದ್ದಾಗ ಆ ನೋಡ್ ಏನಾದರೂ ಇದ್ದರೆ ಮಾತ್ರ, ಆ ನೋಡಲ್ಲಿ ಈ ವ್ಯಾಲ್ಯೂ ಇದ್ದರೆ ಮಾತ್ರ ಹೋಗಿ ಆಗುತ್ತೆ, ಇಲ್ಲ ಅಂದರೂ ಪರವಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ಆವಾಗಾದರೆ kubectl ಅಪ್ಲೈ -f, ಈ ಪ್ರಿಫರ್ಡ್ ಡ್ಯೂರಿಂಗ್ ಶೆಡ್ಯೂಲಿಂಗ್ನ ಹಾಕೋಣ. ನೋಡಿ, ಕ್ರಿಯೇಟೆಡ್. ಫೈನ್. ನನಗೇನು ಗೊತ್ತಾ, ಇವಾಗ kubectl ಗೆಟ್ ಪಾಡ್ಸ್,
ನೋಡಿ ರನ್ನಿಂಗ್ ಇಟ್ಸ್ ಕ್ರಿಯೇಟೆಡ್, ಐ ಟಿ ಕನ್ನಡಿಗರು ಇಸ್ ಕ್ರಿಯೇಟೆಡ್. ನಾವು kubectl ಡಿಸ್ಕ್ರೈಬ್, ಈಗ ಫಸ್ಟ್ ಗೆಟ್ ಓ ವೈಡ್ ಮಾಡಿ, ಗೆಟ್ ಪಾಟ್ಸ್ ಐಫನ್ ಓ ವೈಡ್ ಮಾಡಿದ್ರೆ ಯಾವ ನೋಡಲ್ಲಿ ಹೋಗಿ ಕುತ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಲ್ವಾ. ನೋಡಿ ಸಾರಿ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ವೈಡ್. ಸೊ ಇದು ವರ್ಕರ್ ನೋಡ್ 3ಗೆ ಹೋಗಿ ಕುತ್ಕೊಂಡಿದೆ. ವರ್ಕರ್ ನೋಡ್ 3ಅಲ್ಲಿ ಆ ಥರ ವ್ಯಾಲ್ಯೂ ಇದೆಯಾ? ಸೊ kubectl ಗೆಟ್ ನೋಟ್ಸ್ ಆಯಿತಾ. ಇದರಲ್ಲಿ kubectl ಡಿಸ್ಕ್ರೈಬ್ ನೋಡ್ ಮಾಡೋಣ, ವರ್ಕರ್ ನೋಡ್ 3ನ ಡಿಸ್ಕ್ರೈಬ್ ನೋಡ್ ವರ್ಕರ್ ನೋಡ್ 3 ಮಾಡಿದ್ರೆ ನೋಡಿ ಇದರಲ್ಲಿ ಏನು ಹೇಳ್ತಾ ಇದೆ, ಇಲ್ಲಿ ಲೇಬಲ್ಸಲ್ಲಿ ನಂಗೆ ಆ ಥರ ಟೈಪೇ ಇಲ್ಲ. ಅಂದರೆ ಅರ್ಥ ಏನು, ಆ ವ್ಯಾಲ್ಯೂ ಈಸ್ ಈಕ್ವಲ್ ಟು ಡಿಸ್ಟೈಪ್ ಈಕ್ವಲ್ ಟು HSD ಅಂತ ಇದ್ದರೆ ಹೋಗಿ ಜಾಯ್ನ್ ಆಗು, ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾವ ನೋಡ್ ಸಿಕ್ಕಿದ್ರೆ ಆ ನೋಡಿಗೆ ಜಾಯ್ನ್ ಆಗು ಅನ್ನೋದೇ ಈ ಪ್ರಿಫರ್ ಡ್ಯೂರಿಂಗ್ ಶೆಡ್ಯೂಲಿಂಗ್. ಅಂದರೆ ಹಾರ್ಡ್ ಪ್ರಿಫರೆನ್ಸ್ ಆ್ಯಂಡ್ ಸಾಫ್ಟ್ ಪ್ರಿಫರೆನ್ಸ್. ಅಂದರೆ ಇದು ನಾನು ನೋಡ್ ಲೆವೆಲಲ್ಲೇ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸಿಮಿಲರ್ಲಿ ಈವನ್ ಪಾಡ್ ಅಫಿನಿಟಿ ಅಂದರೂ ಕೂಡ ಇದೇ ಕಾನ್ಸೆಪ್ಟೇ. ಪಾಡ್ ಅಂದರೆ ಈಗ ನಾನು ಪಾಡ್ ಲೆವೆಲಲ್ಲಿ ಯಾವ ಪಾಡಿಗೆ ಹೋಗಲಿ ಯಾವ ಪಾಡಿಗೆ ಬೇಡ ಅನ್ನೋದನ್ನೇ ಸೆಲೆಕ್ಟ್ ಮಾಡೋದೇ ಪಾಡ್ ಅಫಿನಿಟಿ ಮತ್ತು ನೋಡ್ ಅಫಿನಿಟಿ. ಇದು ಸಿಂಪಲ್ ಕಾನ್ಸೆಪ್ಟ್ಗಳು ಅಷ್ಟೇ, ಇನ್ನೇನಿಲ್ಲ. ಸೊ ಹೆಂಗೆ ಈಗ ನಾನು ಏನು ಹೇಳಿದ್ನಲ್ಲ, ಸೊ ನೋಡ್ ಅಫಿನಿಟಿ ಹೆಂಗೆ ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ಸೇಮ್ ವೇ ಪಾಡ್ ಅಫಿನಿಟಿ ಕೂಡ ಆಗುತ್ತೆ. ಸೊ ವೇರ್ ಲೆಟ್ಸ್ ನನ್ನ ಹತ್ರ ಒಂದು 10 ಪಾಡ್ಗಳಿದ್ದಾವೆ, ಫ್ರಂಟ್ ಎಂಡ್ ಪಾಡ್ಗಳಿದ್ದಾವೆ ಅಂತ ಇಟ್ಕೊಳ್ಳಿ. ಈಗ ನಾನು ಇನ್ನೊಂದು ಪಾಡ್ನ ಕ್ರಿಯೇಟ್ ಮಾಡಬೇಕು. ಎಲ್ಲಿ ಫ್ರಂಟ್ ಎಂಡ್ ಪಾಡ್ಗಳಿರ್ತಾವೋ ಅಲ್ಲೇ ಹೋಗ್ಬಿಟ್ಟು ನನ್ನ ಪಾಡ್ನ ಶೆಡ್ಯೂಲ್ ಮಾಡು ಅನ್ನೋದೇ ಇದು ಪಾಡ್ ಅಫಿನಿಟಿ. ಸೊ ಸೇಮ್ ಥಿಂಗ್ ವಿತ್ ನೋಡ್ ಅಫಿನಿಟಿ. ಸೊ ಈ ಅಫಿನಿಟಿ ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಯಾವಾಗ ನಾವು ಅಡ್ವಾನ್ಸ್ ಶೆಡ್ಯೂಲಿಂಗ್ ಮಾಡ್ತೀವಿ, ಕ್ಯುಬರ್ನೆಟೀಸಲ್ಲಿ ಇರೋ ಶೆಡ್ಯೂಲಿಂಗ್ ಏನು, ಬೈ ಡಿಫಾಲ್ಟಾಗಿ ಎಲ್ಲ ನೋಡ್ ಮೇಲೂ ಶೆಡ್ಯೂಲ್ ಮಾಡು ಅಂತ. ನನಗೆ ಇವಾಗ ಬೇಡ, ನನಗೆ ಕಸ್ಟಮೈಸೇಷನ್ ಬೇಕು ನನ್ನ ಶೆಡ್ಯೂಲಿಂಗಲ್ಲಿ ಅಂದಾಗ ಈ ಕಸ್ಟಮೈಸೇಷನ್ಗೋಸ್ಕರನೇ ನಾವು ಈ ಥರ ನೋಡ್ ಅಫಿನಿಟಿ ಮತ್ತು ಪಾಡ್ ಅಫಿನಿಟಿ ಅನ್ನೋ ಕಾನ್ಸೆಪ್ಟ್ಸ್ನ ಯೂಸ್ ಮಾಡೋದು. ಅರ್ಥ ಆಯಿತು? ಸೊ ದಟ್ ಆ ಶೆಡ್ಯೂಲಿಂಗ್ ಎಲ್ಲಿ ಹೇಗೆ ಮಾಡೋದು ಅಂತ ಹೇಳೋದಕ್ಕೆ. ಸೊ ಈ ಥರ. ಸೊ ಹಾಗೆಯೇ ಇನ್ನೇನೇನು ಕ್ವಶನ್ಸ್ ಇತ್ತು? ಓಕೆ, CMD ಆ್ಯಂಡ್ ಎಂಟ್ರಿ ಪಾಯಿಂಟ್ ಆಯಿತಾ. ಓಕೆ, ಇನ್ನೊಂದೇನು ಗೊತ್ತಾ, ಕ್ಯುಬರ್ನೆಟಿಸ್ ನೆಟ್ವರ್ಕ್ ಪಾಲಿಸೀಸ್ ಅಂತ ಇದೆ. ಈ ಕ್ಯುಬರ್ನೆಟಿಸ್ ನೆಟ್ವರ್ಕ್ ಪಾಲಿಸೀಸಲ್ಲಿ CRUD ನೆಟ್ವರ್ಕ್ ಪಾಲಿಸಿ ಅಂತ ಇದೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಈ ನೆಟ್ವರ್ಕ್ ಪಾಲಿಸಿ ಅಂತ ಬಂದಾಗ ಏನು ಗೊತ್ತಾ, ಕುಬರ್ನೆಟಿಸಲ್ಲಿ ಒಂದು ಲೆಟ್ಸ್ ಈಗ ಏನು ಗೊತ್ತಾ, ಒಂದು ನೇಮ್ ಸ್ಪೇಸ್ ಇದೆ ಆಯಿತಾ. ಆ ನೇಮ್ ಸ್ಪೇಸಲ್ಲಿ ಒಂದು 4-5 ಪಾಡ್ ಇದೆ. ಪಾಡ್ ಟು ಪಾಡ್ ಕಮ್ಯುನಿಕೇಷನ್ ಹೆಂಗಾಗತ್ತೆ ಅನ್ನೋದನ್ನೇ ನೆಟ್ವರ್ಕ್ ಪಾಲಿಸಿ ಆಯಿತಾ. ನೇಮ್ ಸ್ಪೇಸ್ ಟು ನೇಮ್ ಸ್ಪೇಸ್ ಕಮ್ಯುನಿಕೇಷನ್ ಹೆಂಗಾಗುತ್ತೆ, ಇಂಗ್ರೇಸ್ ಮತ್ತು ಈಗ್ರೇಸ್ ರೂಲ್ಸ್ ಹೆಂಗೆ ವರ್ಕ್ ಆಗುತ್ತೆ, ಮತ್ತು ಈಗ ಗೇಟ್ವೇ API ಹೆಂಗೆ ವರ್ಕ್ ಆಗುತ್ತೆ, ಇವೇನೇ ನೆಟ್ವರ್ಕ್ ರೂಲ್ಸ್ಗಳು ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಕ್ಲಸ್ಟರ್ IP, ಈಗ ಸರ್ವಿಸಸ್ಸಲ್ಲಿ ಅಂದರೆ ಲೈಕ್ ಸರ್ವಿಸಸ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಕ್ಲಸ್ಟರ್ IP, ನೋಡ್ ಪೋರ್ಟ್, ಎಕ್ಸ್ಪೋಸ್ ಇವೆಲ್ಲ ಕೂಡ ಇದ್ದಾವೆ. ಈಗ ಸೊ ಸಿಮಿಲರ್ಲಿ ಹೇಗೆ ಕಮ್ಯುನಿಕೇಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಪಾಡ್ ಟು ಪಾಡ್ ಅನ್ನೋದಕ್ಕೆ ವಿತ್ ದ ಹೆಲ್ಪ್ ಆಫ್ ಸರ್ವಿಸಸ್. ಸರ್ವಿಸಸ್ಸಲ್ಲಿ ಕಮ್ಯುನಿಕೇಷನ್ ಎನೇಬಲ್ ಮಾಡ್ತೀವಿ ಅಂತ ಹೇಳ್ಬೋದು. ಈ ಥರ ಕಮ್ಯುನಿಕೇಷನ್ ವಿತ್ ರೆಸ್ಪೆಕ್ಟ್ ಟು ಇಂಟರ್ನಲ್ ಕಮ್ಯುನಿಕೇಷನ್ ಆಗುತ್ತೆ ವಿತಿನ್ ದ ಕ್ಲಸ್ಟರ್. ಏನೇನು ಇಂಟರ್ನಲ್ ಕಮ್ಯುನಿಕೇಷನ್ ಆಗುತ್ತಲ್ಲ ಅದೆಲ್ಲ ಕೂಡ ಅಂಡರ್ ನೆಟ್ವರ್ಕ್ ಪಾಲಿಸಿ ಅಂತ ಬರುತ್ತೆ. ಯಾಕೆ ಬೇಕು? ಫಾರ್ ಎಕ್ಸಾಂಪಲ್ ಫ್ರಂಟ್ ಎಂಡ್ ಇದೆ, ಬ್ಯಾಕ್ ಎಂಡ್ ಇದೆ, ಡೇಟಾಬೇಸ್ ಇದೆ ಆಯಿತಾ. ಈ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಡೇಟಾಬೇಸ್ ಹೆಂಗೆ ಕನೆಕ್ಟಿವಿಟಿ ಆಗುತ್ತೆ? ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಓಕೆ, ನೆಟ್ವರ್ಕ್ ಪಾಲಿಸಿ ಅಂತ ಎಕ್ಸಾಂಪಲ್ಗೋಸ್ಕರ ಸಪೋಸ್ ನನ್ನ ಹತ್ರ ಇದೊಂದು ಗೇಟ್ವೇ API ಆಯಿತಾ. ಈ ಪರ್ಟಿಕ್ಯುಲರ್ ಪಾಡ್ ಏನಪ್ಪ ಅಂತ ಹೇಳಿದ್ರೆ, ಇದು ಈಗ ಇಂಗ್ರೇಸಲ್ಲಿ ಎಂಜಿನಿಕ್ಸ್ ಕಂಟ್ರೋಲರ್ ಇದೆಲ್ಲ, ಆ ಎಂಜಿನಿಕ್ಸ್ ಕಂಟ್ರೋಲರ್ ಈಗ ಎಕ್ಸ್ಪೈರಿ ಡಿಪ್ರಿಕೇಟ್ ಆಯಿತು. ಈಗ ಇಂಗ್ರೇಸ್ ಬದಲಿಗೆ ನೆಕ್ಸ್ಟ್ ಯಾವುದು ಅಡ್ವಾನ್ಸ್ಡ್ ವರ್ಷನ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಗೇಟ್ವೇ ಬರುತ್ತೆ. ಆ ಗೇಟ್ವೇ APIಯಲ್ಲಿ ನನಗೆ ಈ ಕಾನ್ಸೆಪ್ಟ್ ಒಂದು ನಾವು ಕ್ಲೈಂಟ್ ಏನಿದೆ ಅದು ಲೋಡ್ ಬ್ಯಾಲೆನ್ಸ್ ಒಂದು ಗೇಟ್ವೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಒಂದು ಲೋಡ್ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಹಿಟ್ ಮಾಡಿದಾಗ ಗೇಟ್ವೇ API ಏನು ಮಾಡುತ್ತೆ, HTTP ರೌಟಲ್ಲಿ ರೂಲ್ಸ್ ಕ್ರಿಯೇಟ್ ಮಾಡಿರ್ತೀವಿ. ಆ ರೂಲ್ಸಲ್ಲಿ /ಆ್ಯಪಿಗೆ ಹೋದಾಗ /ಆ್ಯಪಿಗೆ ಹೋಗುತ್ತೆ, ಬ್ಯಾಕ್ ಎಂಡ್ಗೆ ಹೋಗೋ ಅಂದರೆ ಬ್ಯಾಕ್ ಎಂಡ್ಗೆ ಹೋಗಬೇಕು. ಈ ಥರ ಕಂಡೀಷನ್ ಇದೆಯಲ್ಲ, ಈ ಥರ ಟ್ರಾನ್ಸ್ಫರ್ ಆಗೋ ಒಂದು ಮೆಥಡನ್ನೇ ನೆಟ್ವರ್ಕ್ ಪಾಲಿಸಿ. ಈ ಥರ ಡಿಫ್ರೆಂಟ್ ನೆಟ್ವರ್ಕ್ ಪಾಲಿಸಿ ಇದೆ. ಅದನ್ನು ಹೇಳಬೇಕು ಅಂದರೆ ಐ ಥಿಂಕ್ ಐ ನೀಡ್ ಲೈಕ್ ಅನದರ್ 6-7 hours ಫಾರ್ ಎಕ್ಸ್ಪ್ಲೇನಿಂಗ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಆನ್ ಪರ್ಟಿಕ್ಯುಲರ್ ಇದರಲ್ಲಿ. ಸೊ ಇದು ಆಯಿತಾ. ಹಾಗೆಯೇ ನೀವು ಇಂಗ್ರೆಸ್ ಪಾಲಿಸಿನಾದರೂ ಎಕ್ಸ್ಪ್ಲೇನ್ ಮಾಡೋದು. ಸರಿ ಆಯಿತು, ಏನಪ್ಪ ಇಂಗ್ರೆಸ್ ಪಾಲಿಸಿ? ಸೊ ಇಂಗ್ರೆಸ್ ಪಾಲಿಸಿ ಅಂದರೆ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್
ಈಗ ಒಂದು ಪಾಡ್ ಇದೆ. ಇದು ಇಂಗ್ರೆಸ್ಸಲ್ಲಿ ಎರಡು ಥರ, ಪಾತ್ ಬೇಸ್ಡು ಹೋಸ್ಟ್ ಬೇಸ್ಡ್ ಇರುತ್ತೆ. ಪಾತ್ ಬೇಸ್ಡ್ ಅಂತಂದಾಗ ಲೆಟ್ಸೆ WWIT ಕನ್ನಡಿಗರು ಸ್ಲ್ಯಾಶ್ ಡೆವಾಪ್ಸ್ ಅಂತ ಹಾಕಿದ್ರೆ ಡೆವಾಪ್ಸ್ ವಿಡಿಯೋಸ್ ಬರಬೇಕು. ಸ್ಲ್ಯಾಶ್ ಪೈಥನ್ ಅಂತ ಹಾಕಿದ್ರೆ ಪೈಥನ್ ವಿಡಿಯೋಸ್ ಬರಬೇಕು. ಈಗ ಪೈಥನ್ ಮತ್ತು ಡೆವಾಪ್ಸ್ ಅನ್ನೋದು ಎರಡು ಸರ್ವೀಸಸ್. ಆ ಎರಡು ಸರ್ವೀಸಸ್ನ ನಾನು ರೌಟ್ ರೂಲಲ್ಲಿ ಹೇಳ್ತೀನಿ, ನಾನು ಕಂಟ್ರೋಲರ್ ಹೇಳ್ತೀನಿ, ನೋಡು ಸ್ಲ್ಯಾಶ್ ಡೆವಾಪ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಡೆವಾಪ್ಸಿಗೆ ಹೋಗು, ಸ್ಲ್ಯಾಶ್ ಪೈಥನ್ ಅಂತ ಹೇಳಿದ್ರೆ ಪೈಥನಿಗೆ ಹೋಗು ಅಂತ. ಅದು ಇಂಗ್ರೆಸ್ ಮುಖಾಂತರ ಹೋಗುತ್ತೆ. ಇದೇನೇ ಇಂಗ್ರೆಸ್ ರೂಲ್ಸ್. ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಫೈನ್. ಈ ಸ್ನ್ಯಾಪ್ ತೊಗೊಳ್ಳಿ, ದಿಸ್ ಈಸ್ ವಾಟ್ ಯು ನೀಡ್ ಟು ಎಕ್ಸ್ಪ್ಲೈನ್, ಆಯಿತಾ. ಆಮೇಲಿಂದ ಇನ್ನೊಂದು ಕ್ವಶನ್ ಇತ್ತು, ನೆಟ್ವರ್ಕ್ ಪಾಲಿಸಿ ಕ್ಯೂಬರ್ನೆಟಿಸ್ ಆಪ್ರೇಟರ್ಸ್. ಈ ಕ್ಯೂಬರ್ನೆಟಿಸ್ ಆಪ್ರೇಟರ್ಸ್ ಅಂತ ಹೇಳಿದ್ರೆ, ಇವಾಗ ಹೆಲ್ಮ್ ಪ್ಯಾಕೇಜ್ ಏನು ಮಾಡುತ್ತೆ ಹೇಳಿ. ಹೆಲ್ಮ್ ಪ್ಯಾಕೇಜಲ್ಲಿ ಲೈಕ್ ಯು ವಿಲ್ ಬಿ ಹ್ಯಾವಿಂಗ್ ಆಲ್ ದಿ ಡಿಪ್ಲಾಯ್ಮೆಂಟ್ ಮತ್ತು ಇಂಗ್ರೆಸ್ ಎಲ್ಲನೂ ಇರುತ್ತೆ. ಪ್ಯಾಕೇಜ್ ಮಾಡಿ ಒಂದೇ ಸತಿ ಚಾರ್ಟ್ ಕೊಡ್ತೀವಿ. ಸಿಮಿಲರ್ಲಿ ಈಗ ಇಂಡಸ್ಟ್ರಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆಪ್ರೇಟರ್ ಅಂತ ಕಾನ್ಸೆಪ್ಟ್ ಇದೆ. ಆಪ್ರೇಟರ್ ಮೀನಿಂಗ್ ಇಟ್ಸ್ ಕೈಂಡ್ ಆಫ್ ಅ ರ್ಯಾಪರ್ ವೇರ್ ಯು ಕ್ಯಾನ್ ಯುಟಿಲೈಸ್ ದಟ್ ಪರ್ಟಿಕ್ಯುಲರ್ ಸರ್ವಿಸ್. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಹತ್ರ ಕಾಫ್ಕಾ ಅಂತ ಒಂದು ಸ್ಟ್ರೀಮಿಂಗ್ ಅಪ್ಲಿಕೇಶನ್ ಇದೆ. ಸಪೋಸ್ ನಾನು ಕಾಫ್ಕಾಗೆ ಕನೆಕ್ಟ್ ಆಗಬೇಕು ಅಂದರೆ ಐ ಕಾಂಟ್ ಗೋ ಅಂಡ್ ಕ್ರಿಯೇಟ್ ಕಾಫ್ಕಾ ಅಪ್ಲಿಕೇಶನ್. ಇನ್ಸ್ಟೆಡ್ ಆಫ್ ಐ ಕ್ಯಾನ್ ಯೂಸ್ ದಿ ಕಾಫ್ಕಾ ಆಪರೇಟರ್ಸ್ ಟು ಕನೆಕ್ಟ್ ದಿ ಕಾಫ್ಕಾ ಸರ್ವಿಸಸ್. ಸಿಮಿಲರ್ಲಿ ಡೇಟಾಬೇಸ್ ಕನೆಕ್ಟರ್ಸ್, ಆಮೇಲೆ ರೆಡಿಸ್ ಕ್ಯಾಶ್ ಕ್ಲಸ್ಟರ್ ಬರುತ್ತೆ, ಆ್ಯಂಡ್ ಎಲಾಸ್ಟಿಕ್ ಸರ್ಚ್, ಈ ಥರ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಎಸ್ಪೆಷಲಿ ಪೈಸ್ಪಾರ್ಕು, ಈ ಥರದ್ದೆಲ್ಲ ಆಪ್ರೇಟರ್ಸ್ ಇರ್ತವೆ. ಈ ಆಪ್ರೇಟರ್ಸ್ಗಳು ಯೂಸ್ ಮಾಡಿಕೊಂಡು ನಾವು ವಿ ಕ್ಯಾನ್ ಕನೆಕ್ಟ್ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಹೇಳೋದಕ್ಕೆ ನಾವು ಆಪ್ರೇಟರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದೇ ರೀತಿ ಯಾಕೆ ಬೇಕು, ಆಟೋಮೇಷನ್ ಮಾಡುವಾಗ ಬೇಕು, ಬ್ಯಾಕಪ್ ಮಾಡುವಾಗ ಬೇಕು, ಸ್ಕೇಲಿಂಗ್ ಆಗುವಾಗ ಈ ಥರ ಕನೆಕ್ಟರ್ಸ್ಗಳು ಬೇಕು, ಆ್ಯಂಡ್ ಸೆಲ್ಫ್ ಫಿಲ್ಲಿಂಗ್ ಮಾಡಬೇಕಾದ್ರೆ, ರೋಲಿಂಗ್ ಮಾಡಬೇಕಾದ್ರೆ, ಎನಿಥಿಂಗ್ ಈ ಒಂದು ಆಪ್ರೇಟರ್ಸ್ ಇದ್ದಾಗ ಇಟ್ ಈಸ್ ವೆರಿ ಈಸಿ ಟು ಕನೆಕ್ಟ್ ಅನ್ ಎಕ್ಸ್ಟರ್ನಲ್ ಮ್ಯಾನೇಜ್ಡ್ ಅಪ್ಲಿಕೇಶನ್ ಅಂತ ಹೇಳೋದಕ್ಕೆ ನಾವು ಇದನ್ನು ಹೇಳ್ತೀವಿ. ಓಕೆ, ಇನ್ನು ಇದಾದಮೇಲೆ ವಾಟ್ ಎಲ್ಸ್ ವಿ ಹ್ಯಾವ್, CMD ಆ್ಯಂಡ್ ಎಂಟ್ರಿ ಪಾಯಿಂಟ್. ಐ ಥಿಂಕ್ ಇದು ನಾನು ತುಂಬ ಸರಿ ಹೇಳಿರ್ತೀನಿ CMD ಆ್ಯಂಡ್ ಎಂಟ್ರಿ ಪಾಯಿಂಟ್ ಏನು ಮಾಡುತ್ತೆ ಅಂತ. ಸೊ ಸಪೋಸ್ ನಾನು ಜಸ್ಟ್ ಓವರ್ವ್ಯೂ ಹೇಳ್ತೀನಿ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಒಂದು ನಿಮಿಷ, ಇಲ್ಲಿ ಡಾಕರ್ ನಾನು ಇನ್ಸ್ಟಾಲ್ ಮಾಡಿದೆ ಅಲ್ವಾ. ಓಕೆ, ಒನ್ ಸೆಕೆಂಡ್. ಓಕೆ, ಸಿಂಪಲಾಗಿ ತೋರಿಸ್ತೀನಿ ನಾನು ನಿಮಗೆ ಇದನ್ನು. ಒಂದು ಸೆಕೆಂಡ್. ವಾಟ್ ವಿಲ್ ಡೂ, ಲೆಟ್ಸ್ ಗೋ ಬ್ಯಾಕ್ ವೆರಿ ಕ್ವಿಕ್ಕಾಗಿ. MKDR ಒಂದು ಟೆಸ್ಟ್ ಫೋಲ್ಡರ್ನ ತೊಗೊಳ್ಳೋಣ. ಓಕೆ, ಫಸ್ಟ್ CMD ಬಗ್ಗೆ ಹೇಳ್ತೀನಿ. CMD ಆ್ಯಂಡ್ ಎಂಟ್ರಿ ಪಾಯಿಂಟ್ ಎರಡೂ ಒಂದೇ. ಆದರೆ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ ರನ್ ಮಾಡ್ತೀನಿ, ಸ್ಟ್ರೀಮ್ ಲೈಟ್ ರನ್ app.py ಅಂತ, ಅಥವಾ Python 3 app.py ಅಂತ ರನ್ ಮಾಡ್ತೀನಿ. ಏನು, ನಮ್ಮ ಲೋಕಲಲ್ಲಿ ಒಂದು ಅಪ್ಲಿಕೇಶನ್ ರನ್ ಮಾಡಬೇಕಂದ್ರೆ ಆ ಕಮಾಂಡ್ನ ಯೂಸ್ ಮಾಡ್ತೀನಿ. ಸಿಮಿಲರ್ಲಿ ಸಪೋಸ್ ಜಾವಾಗೆ ಜಾವಾ -jar ಆ್ಯಂಡ್ ಪರ್ಟಿಕ್ಯುಲರ್ ಜಾರ್ನ ಹಾಕಿದಾಗ ಜಾವಾ ಲೋಕಲಲ್ಲಿ ರನ್ ಆಗುತ್ತೆ. ಈಗ ಕಂಟೈನರ್ ರನ್ ಆಗಬೇಕಾದ್ರೆ ಕಂಟೈನರ್ ಸ್ಟಾರ್ಟ್ ಆಗುವಾಗ ಈ ಕಮಾಂಡ್ಸ್ಗಳು ರನ್ ಆಗಬೇಕು ಅಂತ ಹೇಳೋದೇ ಎರಡೂ ಕಮಾಂಡ್ಸ್ಗಳನ್ನ ಅರ್ಥ. ಆದರೆ ಇವಾಗ ಹೆಂಗೆ ವರ್ಕ್ ಆಗುತ್ತೆ, ಎರಡಕ್ಕೂ ಡಿಫ್ರೆನ್ಸ್ ಏನು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್. ಒಂದು ಡಾಕರ್ ಫೈಲ್ ಬರ್ಕೊತೀನಿ ನಾನು. ಓಕೆ, ವೆರಿ ಸಿಂಪಲ್, ಇದು ಜಸ್ಟ್ ಫಾರ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಅಷ್ಟೇ, ಆಯಿತಾ. ಡಾಕರ್ ಫೈಲ್, ಈಗ ಇನ್ಸರ್ಟ್, ನಾನೊಂದು ಬೇಸ್ ಇಮೇಜ್ ತೊಗೊಳ್ತೀನಿ, ಉಬುಂಟು 2404 ತೊಗೊಳ್ಳೋಣ. ಇಲ್ಲಿ CMD ಹಾಕ್ತಾಯಿದ್ದೀನಿ. ಈ CMD ಒಳಗಡೆ ಈ ಲಿಸ್ಟ್ ಬರೆಯೋಣ. ಈ ಲಿಸ್ಟಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಕೋ ಕಮಾಂಡ್ ಹಾಕ್ತಾಯಿದ್ದೀನಿ. ನೀವು ಏನೇ ಬರೀಲಿ ಲಿಸ್ಟ್ ಥರನೇ ಬರಿಬೇಕಾಗತ್ತೆ ಇಲ್ಲಿ, ಆಯಿತಾ. ಎಕೋ ಬರೆದು ನಾ ಹೇಳ್ತೀನಿ ಇಲ್ಲಿ, ನಾ ಹೇಳ್ತಾ ಇದ್ದೀನಿ ಹಲೋ, ಸಿನ್ಸ್ ಚಂದನ್ ಆಸ್ಕ್ ದಿಸ್ ಕ್ವಶನ್, ಸೊ ಚಂದನ್ ಅಂತಲೇ ಹಾಕ್ತೀನಿ. ಓಕೆ, ಈ ಥರ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ನಾನು ಎಸ್ಕೇಪ್ ಮಾಡಿ ಇದನ್ನು ರನ್ ಮಾಡ್ತೀನಿ, ಆಯಿತಾ. ಫಸ್ಟ್ ಬಿಲ್ಡ್ ಮಾಡೋಣ. ಡಾಕರ್ ಬಿಲ್ಡ್ -t CMD ಡೆಮೋ ಅಂತ ಹಾಕ್ತೀನಿ. ಓಕೆ, ಡಾಟ್ ಅಂತ ಹಾಕ್ತೀನಿ. ನಾವು ಇದಾದಮೇಲೆ ಬಿಲ್ಡ್ ಆಯಿತು ನನಗೆ, ಫೈನ್. ಈಗ ಡಾಕರ್ ಇಮೇಜಸ್ ಅಂತ ಹಾಕಿದ್ರೆ ನನಗೆ ಐ ಗಾಟ್ CMD ಡೆಮೋ ಲೇಟೆಸ್ಟ್. ಸರಿ, CMD ಡೆಮೋ ಲೇಟೆಸ್ಟ್ ಬಂತಲ್ಲ ನನಗೆ, ನಾನೇನು ಮಾಡ್ತೀನಿ ಈಗ ರನ್ ಮಾಡ್ತೀನಿ. ಈಗ ಡಾಕರ್ ರನ್ -it
ಜಸ್ಟ್ ಈ ರನ್ ಈ CMD ಡೆಮೋ ಲೇಟೆಸ್ಟ್ ಇದೆಯಲ್ಲ ಇದನ್ನು ಪೇಸ್ಟ್ ಮಾಡ್ತೀನಿ. ರನ್ ಇಟ್. ನೋಡಿ ಹಲೋ ಚಂದನ್ ಅಂತ ಬಂತು. ಇವಾಗ ಸಪೋಸ್ ನಾನು ಹೇಳ್ತೀನಿ ಇದೇ ಕಮಾಂಡ್ಗೆ ಲೇಟೆಸ್ಟ್ ಇದೆಯಲ್ಲ, ನಾನು ಹೇಳ್ತೀನಿ ಇಲ್ಲಿ ಈಗ ನೆಕ್ಸ್ಟ್ ಏನು ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀನಲ್ಲ ಅದು ಈ ಹಲೋ ಚಂದನ್ನ ಓವರ್ ರೈಡ್ ಮಾಡಬೇಕು. ಲೆಟ್ಸೆ ನಾನು ಹೇಳ್ತೀನಿ ಇಲ್ಲಿ ಹಾಯ್ ಬ್ರೋ ಅಂತ ಹಾಕ್ತೀನಿ ನಾನು ಸಿಂಪಲ್ಲಾಗಿ. ಓಕೆ, 1 ಸೆಕೆಂಡ್. ಇದನ್ನು ಇದರಲ್ಲಿ ಹಾಕಬೇಕು, ಕೋಟಲ್ಲಿ ಹಾಕಬೇಕು, ಸೊ ದಟ್ ಅದು ಸ್ಟ್ರಿಂಗ್ ಅಂತ ತಿಳ್ಕೊಳ್ಳುತ್ತೆ. ಫೇಲ್ ಟು ಎಕ್ಸಿಕ್ಯೂಟ. 1 ಸೆಕೆಂಡ್ ಇರಿ. ಡಾಕರ್ ಇಮೇಜಸ್. ಓಕೆ, ನಾ ಹೇಳ್ತೀನಿ ಡಾಕರ್ ರನ್ CMD ಡೆಮೋ. ಸೊ ಡೆಮೋ ಅಲ್ಲಿ ಲೋಕಲಿ ಇಲ್ವಾ? ಓಕೆ, 1 ನಿಮಿಷ. CMD ಡೆಮೋ ಬಂತು. ಇವಾಗ ಹಾಯ್ ಬ್ರೋ ಅಂತ ಹಾಕ್ತೀನಿ. ಓಕೆ, ರೆಸ್ಪಾನ್ಸ್ ಈಸ್ ನಾಟ್ ಅ ಎಕ್ಸಿಕ್ಯೂಟಬಲ್ ಪಾತ್ ಅಂತ ಹೇಳ್ತಾ ಇದೆ. ಓಕೆ, ಯಾಕೆ ಅಂದರೆ ನೋಡಿ ನಮ್ಮ ಡಾಕರ್ ಫೈಲ್ ಹೆಂಗೆ ನಾವು ಬರೆದಿರೋದು. ಸೊ ವೆನ್ ಐ ಸೇ ಡಾಕರ್ ಫೈಲ್, ಇಲ್ಲಿ ನೋಡಿ ಡಾಕರ್ ಫೈಲ್, ಇಲ್ಲಿ ಎಕೋ ಹಲೋ ಚಂದನ್ ಅಂತ ಹಾಕಿದ್ದೀನಿ. ನಾನೀಗ ಏನು ಹಾಕಬೇಕು, ನಾನು ರನ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಕಮಾಂಡ್ ಹಿಂಗೇ ಪಾಸ್ ಮಾಡಬೇಕು. ಎಕೋ ಹಾಯ್ ಬ್ರೋ ಅಂತ ಹಾಕ್ತೀನಿ. ನೋಡಿ ಹಾಯ್ ಬ್ರೋ ರಿಪ್ಲೇಸ್ ಆಯಿತು ಇಲ್ಲಿ. ಅಂದರೆ ಅರ್ಲಿಯರ್ ನಾನು ವಿತೌಟ್ ಈ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಪಾಸ್ ಮಾಡಲಿಲ್ಲ ಅಂದರೆ ಹಲೋ ಚಂದನ್ ಅಂತ ಬರುತ್ತೆ. ಈಗ ನಾನು ಓವರ್ ರೈಡ್ ಮಾಡ್ತೀನಿ. ಸಪೋಸ್ ಲೆಟ್ಸೆ ನಾನು ಇಲ್ಲಿ ಎಕೋ, ಓಕೆ, ನಾನು ಹೇಳ್ತೀನಿ ಹಲೋ IT ಕನ್ನಡಿಗರೇ ಅಂತ ಹಾಕ್ತೀನಿ ಅಷ್ಟೇ. ನೋಡಿ ಅದು ರಿಪ್ಲೇಸ್ ಆಯಿತು. ಹಲೋ ಚಂದನಿಂದ ಹಲೋ IT ಕನ್ನಡಿಗರೇ ರಿಪ್ಲೇಸ್ ಆಗೋಯಿತು. ಈಗ ನನಗೇನು ಬೇಕು, ಇದು ರಿಪ್ಲೇಸ್ ಆಗ್ತದೆ ಅಂದರೆ ಕಮಾಂಡ್ ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನು ಪಾಸ್ ಮಾಡಿರ್ತೀರಾ ಇನ್ ಯುವರ್ ಡಾಕರ್ ಫೈಲ್ ಅದು ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಮೇಲೆ ಓವರ್ ರೈಡ್ ಆಗುತ್ತೆ ಅನ್ನೋದನ್ನೇ CMD. ಅಂದರೆ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಕ್ಯಾನ್ ಓವರ್ ರೈಡ್. CMD ಓವರ್ ರೈಡ್ಸ್ ದಿ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್. ಬಟ್ ವೆರಾಸ್ ಇನ್ ದಿ ಎಂಟ್ರಿ ಪಾಯಿಂಟ್ ನಾನೇನು ಮಾಡ್ತೀನಿ, ಈಗ ಐ ವಿಲ್ ಗೋ ಟು ಮೈ ಡಾಕರ್ ಫೈಲ್. ಓಕೆ, ನಾನು ಇದನ್ನು ಡಾಕರ್ ಫೈಲ್ -entry ಅಂತ ಹಾಕ್ತೀನಿ. ಅಂದರೆ ಲೈಕ್ ನಾನು ನೇಮಿಂಗ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ನಾನೀಗ. ಸೊ ಇವಾಗ ಇನ್ಸರ್ಟ್ ಸೇಮ್ ಫ್ರಮ್ ಹಾಕ್ತಾ ಇದ್ದೀನಿ. ನಾನು ಅದೇ ಇಮೇಜ್ ತೊಗೊಳ್ತಾ ಇದ್ದೀನಿ. ಆಯಿತಾ? ಆಮೇಲೆ ನನಗೆ ಎಂಟ್ರಿ ಪಾಯಿಂಟ್ ಬೇಕಲ್ಲ, ಎಂಟ್ರಿ ಪಾಯಿಂಟ್ ಯೂಸ್ ಮಾಡಿ ಈಗ ಸೇಮ್ ಅದೇ ಕಮಾಂಡ್ ಹಾಕ್ತೀನಿ. ಎಕೋ ಮನೋಜ್ ಅಂತ ಅಥವಾ ಹಲೋ ಮನೋಜ್ ಅಂತ ಹಾಕ್ತೀನಿ. ಓಕೆ, ಹಲೋ ಮನೋಜ್ ಅಂತ ಹಾಕ್ತೀನಿ. ಎಸ್ಕೇಪ್, ಸೇವ್ ಇಟ್. ಈಗ ನೋಡಿ ಒಂದು ಅರ್ಥ ಮಾಡ್ಕೊಬೇಕು ಇವಾಗ, ವೆರಿ ಕೇರ್ಫುಲ್. ಇವಾಗ ನಾಟ್ ಡಾಕರ್ LS ಮಾಡಿ. ಇವಾಗ 2 ಡಾಕರ್ ಫೈಲ್ ಇದೆ ಅಲ್ಲಿ. 2 ಡಾಕರ್ ಫೈಲಲ್ಲಿ ಡಾಕರ್ ಫೈಲ್ನ ನಾನು ಫಸ್ಟೇ ಬಿಲ್ಡ್ ಮಾಡಿದ್ದೀನಿ, ಅದು CMDಗೆ. ಡಾಕರ್ ಫೈಲ್ ಎಂಟ್ರಿ ಅಂತ ನೇಮ್ ಇದೆಯಲ್ಲ ಅದನ್ನ ಹೆಂಗೆ ಬಿಲ್ಡ್ ಮಾಡೋದು. ಇವಾಗ ಡಾಕರ್ ಬಿಲ್ಡ್ -t. ಓಕೆ, ನಾವು ನಾರ್ಮಲ್ ಇದೆ ಕಮಾಂಡ್ ಅಲ್ವಾ, -t. ಈಗ ನಾನೇನ್ತೀನಿ ನೇಮ್ ಬರಬೇಕು. ನಾನು ಹೇಳ್ತೀನಿ ಎಂಟ್ರಿ ಪಾಯಿಂಟ್ entry 1 ಅಂತ ಹಾಕ್ಬಿಟ್ಟು ಡಾಟ್ ಕೊಡ್ತೀವಿ. ಇಷ್ಟು ದಿನ ಡಾಟ್ ಕೊಡ್ತಾ ಇದ್ದೀವಿ, ಇವಾಗ ಡಾಟ್ ಕೊಡಬಾರ್ದು. ಯಾಕೆ ಗೊತ್ತಾ, ನಾನು ಸ್ಪೆಸಿಫೈ ಮಾಡಬೇಕು ಫೈಲ್ನ. ನಂದು ಡಾಕರ್ ಫೈಲ್ ಎಂಟ್ರಿ ಇದೆ, ಇದನ್ನೇ ಬಿಲ್ಡ್ ಮಾಡು ಕರೆಂಟ್ ಲೊಕೇಶನಲ್ಲಿ ಅಂತ ಹಾಕಿದ್ರೆ ಮಾತ್ರ ಬಿಲ್ಡ್ ಆಗುತ್ತೆ, ಇಲ್ಲಾಂದರೆ ಬಿಲ್ಡ್ ಆಗಲ್ಲ. ಆಯಿತಾ? ಡಾಕರ್ ಇಮೇಜಸ್. ಇವಾಗ ನೋಡಿ ನನ್ನ ಹತ್ರ entry 1 ಅನ್ನೋದು ಇಮೇಜ್ ಇದೆ. ಇವಾಗ ನಾನು ಏನು ಮಾಡ್ತೀನಿ, ಡಾಕರ್ ರನ್ entry 1 ರನ್ ಮಾಡ್ತೀನಿ. entry 1. ಓಕೆ, ಈಗ ಸ್ಕ್ರೀನ್ entry 1 ಹಲೋ ಮನೋಜ್ ಅಂತ ಪ್ರಿಂಟ್ ಆಯಿತು. ಸಪೋಸ್ ಇದೇ entry 1ಗೆ ನಾನು ಇವಾಗ CMD ಯೂಸ್ ಮಾಡಿದ್ದಕ್ಕೆ ಓವರ್ ರೈಡ್ ಆಯಿತು. ಇವಾಗ ಓವರ್ ರೈಡ್ ಆಗುತ್ತಾ ನೋಡೋಣ. ಎಕೋ, ಓಕೆ, ಎಕೋ ಇಲ್ಲ ಹೇಳ್ತೀನಿ. ಸೊ ಹಲೋ ಚಂದನ್ ಅಂತ ಹಾಕ್ತೀನಿ. ನೋಡಿ ಹಲೋ ಮನೋಜ್ ಆದಮೇಲೆ ಎಕೋ ಹಲೋ ಚಂದನ್ ಅಂತ ಪ್ರಿಂಟ್ ಆಗೋಗ್ತಾ ಇದೆ. ಅಂದರೆ ಅರ್ಥ, ನೀವೇನೇ ಕಮಾಂಡ್ಗಳು ಕೊಡಿ ಅಪೆಂಡ್ ಮಾಡ್ಕೊಳ್ತಾ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಹೋಗ್ತೀನಿ, ಎಕೋ ಆದಮೇಲೆ ಲೆಟ್ಸೆ ಹಾಯ್ ಬ್ರೋ ಅಂತ ಹಾಕ್ತೀನಿ. ನೋಡಿ ಹಾಯ್ ಬ್ರೋ ಅನ್ನೋದು ಅಪೆಂಡ್ ಆಗೋಯಿತು. ಆಯಿತಾ? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, CMD ಆಲ್ವೇಸ್ ಓವರ್ ರೈಡ್ಸ್ ದಿ ಕಮಾಂಡ್. ಎಂಟ್ರಿ ಪಾಯಿಂಟ್ ಡಿಫಾಲ್ಟ್ ಕಮಾಂಡ್ನ ಓವರ್ ರೈಡ್ ಮಾಡಲ್ಲ.
ಇನ್ಸ್ಟೆಂಟ್ ಇಟ್ ವಿಲ್ ಅಪೆಂಡ್ ದಿ ಕಮಾಂಡ್ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಎಂಟ್ರಿ ಪಾಯಿಂಟ್ ಆ್ಯಂಡ್ CMD. ಇದು ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್. ಇದನ್ನು ನೀವು ಹೇಳಲೇಬೇಕು. ಇದು ಹೇಳಲಿಲ್ಲ ಅಂತಂದರೆ ನಿಜ ಹೇಳ್ತಾ ಇದ್ದೀನಿ, ಎಂಟ್ರಿ ಪಾಯಿಂಟ್ ಆ್ಯಂಡ್ CMDಗೆ ಡಿಫ್ರೆನ್ಸ್ ಹೇಳೋಕ್ಕೆ ಆಗಲಿಲ್ಲ ಅಂತಂದರೆ ಡೆಫಿನೆಟಾಗಿ ಅವರು ಸೆಲೆಕ್ಟ್ ಮಾಡಲ್ಲ, ಟು ಬಿ ಆನೆಸ್ಟ್. ಆಯಿತಾ? ಹಾಗೆಯೇ ಎಂಟ್ರಿ ಪಾಯಿಂಟ್ ಆ್ಯಂಡ್ CMD. ಓಕೆ, ಸೊ ಇಷ್ಟು. ಆ್ಯಂಡ್ ಸೊ ದಿಸ್ ಈಸ್ ಹೌ ದ ರಿಯಲ್ ಟೈಮ್ ಥಿಂಗ್ಸ್ ವರ್ಕ್ಸ್. ಓಕೆ, ಸೊ ಇಷ್ಟು ನಾನು ಇವಾಗ ಅಂದರೆ ಲೈಕ್ ನೀವೇನೇನು ಕ್ವಶನ್ ಹೇಳಿದ್ರಲ್ಲ ಅದಕ್ಕೆ ಲೈಕ್ ಇನ್ ಡೀಟೇಲಾಗಿ ನಾನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಎಲ್ಲಿ ಯಾವ ಪಾಯಿಂಟ್ ಅರ್ಥ ಆಗಲಿಲ್ಲ ಅಂದರೂ ಕೂಡ ನನಗೆ ಹೇಳ್ಬೋದು. ಐ ಡೆಫಿನೆಟ್ಲಿ ಗಿವ್ ಪ್ರಾಪರ್ ಸೊಲ್ಯೂಷನ್ ಆನ್ ದ್ಯಾಟ್. ಓಕೆ, ಸೊ ಈ ಥರ ಇರುತ್ತೆ. ಸೊ ಇದೇ ಥರ ನಿಮ್ಗೆ ಏನೇ ಕ್ವಶನ್ಸ್ಗಳಿದ್ರು ಕೂಡ ಯು ಕ್ಯಾನ್ ಆಸ್ಕ್ ಮೀ, ಆರ್ ಯಾವ ವಿಡಿಯೋ ಬೇಕು ಅಂತಾದರೂ ಕೂಡ ಕೇಳ್ಬೋದು. ಆ್ಯಂಡ್ ನಾನು ಅದ್ರ ಮೇಲೆ ಡೆಫಿನೆಟಾಗಿ ವರ್ಕ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.